ಒಂದೇ ಪುರಾಣ. ಶೂದ್ರನಿಗೆ ಬೇರೆ ಅರ್ಥ ಆಗುತ್ತೆ, ವೈಶ್ಯನಿಗೆ ಬೇರೆ ಅರ್ಥ ಆಗುತ್ತೆ, ಕ್ಷತ್ರಿಯನಿಗೆ ಬೇರೆ ಅರ್ಥ ಆಗುತ್ತೆ, ಬ್ರಾಹ್ಮಣ ಬೇರೆ ನೋಡ್ತಾನೆ. ಅದನ್ನು ನಾವೇನು ಮಾಡ್ತೀವಿ, ಪುರಾಣಗಳನ್ನು ಪುರಾಣಪ್ಪ ಅಂದರೆ ಮಾತಿನಲ್ಲೂ ಕೂಡ ನಾವು ಒಂಥರ ಒಂದು ಹೀಯಾಳಿಸೋ ಒಂದು ರೀತಿಯಾಗಿ ಮಾಡ್ತೀವಿ. ಅಸಡ್ಡೆ ಅನ್ನೋದು, ಅಸಡ್ಡೆ. ಅವನೇನು ಪುರಾಣ ಹೇಳ್ತಾನೆ ಬಾಪ ಅಂತ, ಪುರಾಣ ಹೇಳ್ತಾನೆ ಅಂದರೆ ಕೆಲಸಕ್ಕೆ ಬರೋದು ಅಂತ. ಈ ಕಮ್ಯುನಿಸಮ್ ಸ್ವಲ್ಪ ಬೆಳೆದಂಥ ಒಂದು ಟೈಮಲ್ಲಿ ಈ ಒಂದು ಸ್ಕ್ರಿಪ್ಚರ್ಸ್ ಅಂತ ಕರಿತೀವಿ, ಅವೆಲ್ಲವನ್ನು ಕೆಲಸಕ್ಕೆ ಬಾರದ್ದು, ಇದರೆಲ್ಲ ಬರೀ ಸುಳ್ಳಿರೋದು, ಇದೆಲ್ಲ ಏನೂ ಇಲ್ಲ, ಇದು ಉಪಯೋಗ ಬಾರದ್ದು, ಇದು ಸೈಂಟಿಫಿಕ್ ಅಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಬಿಂಬಿಸಿದರು. ಒಬ್ರಿಗೆ ಕೆಡುಕು ಮಾಡಬಾರ್ದು, ಒಬ್ರಿಗೆ ನೋಯಿಸಬಾರ್ದು, ಒಬ್ಬರ ದುಡ್ಡನ್ನು ಅಪಹರಣ ಮಾಡಬಾರ್ದು. ಸೊ ಈ ರೀತಿಯಾಗಿ ನಾನು ಏನಾದರೂ ತಪ್ಪುಗಳನ್ನು ಮಾಡಿ, ನಾನು ಇನ್ನೊಬ್ಬರನ್ನ ನೋವುಪಟ್ಟು, ನನ್ನ ಒಂದು ಸಂತೋಷಕ್ಕೋಸ್ಕರ ಇನ್ನೊಬ್ಬರಿಗೆ ಹಾಳು ಮಾಡಿ, ಮೋಸ ಮಾಡಿ ಏನೆಲ್ಲ ಮಾಡಿದರೆ ಖಂಡಿತವಾಗಲೂ ಒಂದು ನರಕ ಅಂತ ಒಂದಿದೆ. ನನಗಲ್ಲಿ ಶಿಕ್ಷೆ ಆಗುತ್ತೆ. ಆ ಭಯಂಕರವಾದ ಶಿಕ್ಷೆಗಳು ಹೆಂಗಿರ್ತವೆ, ನಮ್ಮ ಪುರಾಣಗಳಾಗಿರ್ಬೋದು, ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಅವರಿಗೆ ಏನೇನೋ ಯಾವುದ್ಯಾವುದು ಇದ್ರ ಬಗ್ಗೆ ಎಳ್ಳು ಕಾಳೊಡ್ಡು ಚಿಂತೆ ಇಲ್ಲ. ಅವರು ಕೇವಲ ಮಾನವ ಕುಲಕ್ಕೆ ಏನು ಉಪಯೋಗ ಆಗುತ್ತೆ ಅದನ್ನು ಮಾತ್ರ ಕೊಟ್ಟಂಥ ಮಹನೀಯರವರು. ಕೆಲವರು ನಮ್ಮನ್ನು ಹೀಯಾಳಿಸ್ತಾರೆ, ನೀವು ಮರನ ಪೂಜೆ ಮಾಡ್ತೀರಿ, ಕಲ್ಲು ಪೂಜೆ ಮಾಡ್ತೀರಿ, ಅಲ್ಲಿ ಪೂಜೆ ಮಾಡ್ತೀರಿ, ಇಲ್ಲಿ ಪೂಜೆ ಮಾಡ್ತೀರಿ. ನಮಗೆ ಗೊತ್ತಿಲ್ಲ ಆದ ಕಾರಣ ಎಲ್ಲವನ್ನು ಪೂಜೆ ಮಾಡ್ತೀವಿ. ನಾವು ಎಲ್ಲದರಲ್ಲೂ ಕೂಡ ದೇವರನ್ನ ಕಾಣ್ತೇವೆ. ನಾವು ಪ್ರತಿಯೊಂದು, ಅದಕ್ಕೆ ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳುತ್ತೆ, ಈಚ್ ಆ್ಯಂಡ್ ಎವ್ರಿ ಪಾರ್ಟಿಕಲ್ ಇಸ್ ಎ ಗಾಡ್. ಅದು ಸ್ವತಂತ್ರವಾಗಿ ಬಿಹೇವ್ ಮಾಡ್ತಾ ಇದೆ. ಆದ ಕಾರಣ ಪ್ರತಿಯೊಂದು ದೇವರೇ. ಆಲೋಚನೆ ಇಟ್ ಸೆಲ್ಫ್ ಇಸ್ ಎ ಕರ್ಮ. ಸೊ ಅದು ಇನ್ನೂ ಅದನ್ನು ತಿಳ್ಕೊಂಡ್ರೆ ಇನ್ನೂ ಭಯ ಬರುತ್ತೆ. ನಾವೇನು ಅಂದ್ಕೊತಾ ಇದ್ವಿ, ಕರ್ಮ ಮಾಡಿದೆ ಅಂದರೆ ನಾವು ಏನಾದರೂ ಕೆಲಸ ಮಾಡಿದರೆ ಮಾತ್ರ ಕರ್ಮ ಅಂತ ಅಂದ್ಕೊತಾ ಇದ್ವಿ. ನೋ, ಯುವರ್ ಥಿಂಕಿಂಗ್ ಅಂದರೆ ನೀನು ಏನು ಆಲೋಚನೆ ಮಾಡ್ತಾ ಇದ್ದೀವಿ ಅದು ಕೂಡ ಕರ್ಮನೇ. ಬಟ್ ಈ ಶಿಕ್ಷೆಗಳನ್ನು ಡಿಸೈಡ್ ಮಾಡಬೇಕಾದ್ರೆ ಯಮಧರ್ಮರಾಜ ಹೆಂಗೆ ಡಿಸೈಡ್ ಮಾಡ್ತಾನೆ, ಯಾವುದು ಪಾಪ ಯಾವುದು ಪುಣ್ಯ ಅಂತಂದು ಹೇಳ್ಬಿಟ್ಟು. ಸೊ ಇದಕ್ಕೆ ಒಂದು ಪೂರಕವಾಗಿ ಮಹಾಭಾರತದಲ್ಲಿ ಒಂದು ಸ್ಟೋರಿ ಬರುತ್ತೆ. ಆಗ ದುರ್ಯೋಧನ ಏನಂತ ಹೇಳ್ತಾನೆ, ಇದೆಷ್ಟು ದೊಡ್ಡ ಕೆಲಸ, ಎಲ್ರಿಗೂ ಗಲ್ಸಂಟ್, 4 ಜನಕ್ಕೂ ಗಲ್ಸಂಟ್ ಮಾಡಿಬಿಡಿ, ಯಾರು ಇರಬಾರ್ದು ಅಂತ ಹೇಳ್ಬಿಟ್ಟು ಟಕ್ ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗಾಡಿ ಅವನ ದುಶ್ವಾಸನ ಅವನ ತಮ್ಮನ ಕೇಳ್ತಾನೆ, ಆ 4 ಜನದಲ್ಲಿ ಯಾರು ನಮ್ಮವರಿದಾರ ಅಂತ. ಧರ್ಮರಾಯನೇ ಈಗ ಆಲೋಚನೆ ಮಾಡ್ತಾ ಇದ್ದೇನೆ ಅಂತಂದರೆ ಯಮಧರ್ಮರಾಯ ಯಾವ ರೀತಿ ಆಲೋಚನೆ ಮಾಡ್ತಾ ಇರೋದು, ಇನ್ನೂ ಅಕ್ಯುರೇಟ್ ಆಗಿ ಮಾಡ್ತಾನೆ. ಎಕ್ಸಾಕ್ಟ್ಲಿ ಅದನ್ನು ಹೇಳ್ಕೊಂಡೆ. ನನ್ನ ನಾಲೆಡ್ಜನ್ನು ನಾನು ಎಷ್ಟೆಷ್ಟು ಬೆಳೆಸ್ಕೊಂಡು ನಾನು ಅಪರಾಧಗಳನ್ನು ಮಾಡ್ತೀನಿ, ನನಗೆ ಹೆಚ್ಚು ಶಿಕ್ಷೆ ಇರುತ್ತೆ. ಇವತ್ತಿನ ಈ ಒಂದು ಸ್ಪಿರಿಚುವಲ್ ಸಂಸ್ಥೆಗಳೇನಿದ್ದಾವೆ, ಈ ಸ್ಪಿರಿಚುವಲ್ ಸಂಸ್ಥೆಯಲ್ಲಿರ್ತಕ್ಕಂಥ ಸ್ಪಿರಿಚುವಲ್ ಮಾಸ್ಟರ್ಸ್ ಏನಿದ್ದಾರೆ, ಅಥವಾ ಸ್ಪಿರಿಚುವಲ್ ಅಂತ ಹೆಸರು ಹೇಳ್ಕೊಂಡು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಮಾಡಬಾರ್ದು ಕೆಲಸಗಳು, ಅವರ ಶಿಕ್ಷೆಗಳು ಹೆಂಗಿರ್ತಾವೆ, ಅವರಿಗೆ ಘೋರವಾಗಿರ್ತವೆ. ಏನು ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ನಾನು ಏನು ಮಾತಾಡೋ ಮಾತುಗಳು ಯಾವ ರೀತಿ ಹೋಗ್ತಾ ಇದ್ದಾವೆ, ಯಾವ ರೀತಿ ತಗೋತಾ ಇದ್ದಾರೆ. ಸುಸೈಡ್ ಮಾಡ್ಕೋಬೇಕು ಅಂತ ಯಾರು ಆಲೋಚನೆ ಮಾಡ್ತಾರೆ, ಸುಸೈಡ್ ಮಾಡ್ಕೊಂಡ್ರು, ಅವರು ಇದನ್ನು ಅರ್ಥ ಮಾಡ್ಕೋಬೇಕಿದೆ. ನಾನು ಮಾಸ್ಟ್ರು ಅಂತ ಅಂದ್ಕೊಂಡು ಬಾಯಿ ಬಂದಂಗೆ ಮಾತಾಡೋದು, ನಾನೆಲ್ಲ ನೋಡ್ಬಿಟ್ಟಿದ್ದೀನಿ, ಲೋಕಗಳೆಲ್ಲ ನೋಡ್ಬಿಟ್ಟಿದ್ದೀನಿ, ದರ್ಶನ ಮಾಡಿಬಿಟ್ಟಿದ್ದೀನಿ, ನಾನು ಏನಂದ್ರೆ ಅದಾಗುತ್ತೆ, ನಾನು 200 ಜನ್ಮ, 400 ಜನ್ಮ, 500 ಜನ್ಮ, ಮೂರನೇ ಕಣ್ಣು, ನಾನು ಆಕಾಶಕ್ಕೆ ಗಿರ್ಕಾಡ್ಸ್ ಓದ್ತೀನಿ, ಹಾಸ್ಟೆಲ್ ಟ್ರಾವೆಲ್ ಮಾಡ್ತೀನಿ, ಹುಚ್ಚುಚ್ಚಾಗಿ ನೀನು ಏನು, ಯಾಕೆಂದರೆ ಬಿಕಾಸ್ ಸ್ವಲ್ಪ ನಾಲೆಡ್ಜ್ ಇದೆ ನಿನಗೆ, ಈ ನಾಲೆಡ್ಜ್ ಇಟ್ಕೊಂಡು ಮಾತಾಡ್ತಾ ಇದೆಯಾ, ಬಿ ಕಾನ್ಷಿಯಸ್, ಅನುಭವಿಸೋ ನೀನು ಹೈಯೆಸ್ಟ್ ನಾಲೆಡ್ಜ್ ಪಡ್ಕೊಂಡಾಗ ಹೈಯೆಸ್ಟ್ ಪವರ್ ಕೂಡ ಇರುತ್ತೆ ನಿನ್ನ ಕೈಯಲ್ಲಿ. ಸೊ ಈ ನಾಲೆಡ್ಜ್ ಪಡ್ಕೊಂಡಾಗ ಈ ಪವರ್ನ ರೈಟ್ ಯುಟಿಲೈಸೇಷನ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ವಿನಾಶ ನೀನೇ ಆಗೋದು. ನಾನು ಆಡಿದ ಮಾತುಗಳು ಯಾರು ಯಾವ ರೀತಿ ಎಫೆಕ್ಟ್ ಹೋಗ್ತವೆ. ಆದ ಕಾರಣ ನಾನೇನು ಹೇಳ್ತಾ ಇದ್ದೀನಿ, ಇದು ನನ್ನ ಆಲೋಚನೆ. ಚೆಕ್ ಯುವರ್ ಸೆಲ್ಫ್. ವೆಲ್ಕಮ್ ಟು KVR ಮ್ಯೂಸಿಂಗ್. ಸೊ ನಮ್ಮ ಜೊತೆಗೆ ಭೀಮೇಶ್ ರೆಡ್ಡಿ ಸರ್ KVR ಮ್ಯೂಸಿಂಗ್ ಪಾಡ್ಕಾಸ್ಟ್ ಚಾನಲ್ ಅಲ್ಲಿದ್ದಾರೆ. ವೆಲ್ಕಮ್ ಟು KVR ಮ್ಯೂಸಿಂಗ್ ಸರ್. ಥ್ಯಾಂಕ್ ಯು. ನಮ್ಮ ಪುರಾಣಗಳಲ್ಲಿ ಪಾಪ ಪುಣ್ಯದ ಬಗ್ಗೆ ಹೇಳಿದ್ದಾರೆ. ಸೊ ಹಾಗೆ ಗರುಡ ಪುರಾಣದಲ್ಲಿ ನಾವು ನೋಡ್ತಾ ಹೋಗ್ತೀವಿ, ನರಕ ಮತ್ತೆ ಸ್ವರ್ಗದ ಬಗ್ಗೆ ಅಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ವರ್ಗ ಮತ್ತೆ ನರಕ ಅನ್ನೋದು ನಿಜವಾಗ್ಲೂ ಇದಾವ ಅಥವಾ ಅದು ಸುಳ್ಳ? ನೀವು ಪುರಾಣಗಳು ಅಂತ ಮಾತಾಡಿದ್ರಿ, ಓಕೆ, ಅದರಲ್ಲಿ ಎಸ್ಪೆಷಲಿ ಗರುಡ ಪುರಾಣ ಅಂತ ಮಾತಾಡಿದ್ರಿ. ಈಗ ನಮಗೆ ಅದೇನಾಗಿದೆ, ಕೆಲವನ್ನ ನಾವು ಏನನ್ನು ತಿಳ್ಕೊಬೇಕಂತ ಪುರಾಣಗಳು ನಮಗೆ ಹೇಳ್ತಾವೋ ಅದನ್ನು ಬಿಟ್ಬಿಟ್ಟು ಸಾಂಪ್ರದಾಯಗಳಿಗಾಗಿ ನಾವು ಪುರಾಣಗಳನ್ನು ಬಳಸ್ತಾ ಇದ್ದೀವಿ. ಇವಾಗ ಯಾರಾದರೂ ತೀರ್ಕೊಂಡ್ರೆ ಅವ್ರ ಮನೆಯಲ್ಲಿ ಗರುಡ ಪುರಾಣಗಳನ್ನು ಹೇಳಿಸ್ಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಗರುಡ ಪುರಾಣವನ್ನು ಹೇಳಿಸ್ತಾರೆ. ಹೌದು. ಸೊ ಈ ಎಲ್ಲ ಪುರಾಣಗಳು ಅಂದರೆ ಅಷ್ಟಾದಶ ಪುರಾಣಗಳಂತ ಏನು ಕರಿತೀವಿ, ಈ ಎಲ್ಲ ಪುರಾಣಗಳನ್ನು ಬರೆದಿರ್ತಕ್ಕಂಥವ್ರು ಯಾರು? ವೇದವ್ಯಾಸರು. ಸೊ ಮಹಾಭಾರತವನ್ನು ರಚನೆ ಮಾಡಿದರು, ಆಮೇಲೆ ವೇದಗಳನ್ನು ಸಪ್ರೇಟ್ ಮಾಡಿದರು, 4 ವೇದಗಳನ್ನು ವಿಂಗಡಿಸಿದರು. ವೇದವ್ಯಾಸರು
ಎಲ್ಲವನ್ನು ರಚನೆ ಮಾಡಿದ್ದಾರೆ. ನಾವು ಆ ರೀತಿ ನೋಡೋದಾದರೆ, ಪುರಾಣಗಳ ಪ್ರಕಾರ ಅಂತ ಮಾತಾಡೋದಾದರೆ, ಮೊದಲು ನಮಗೆ ಪುರಾಣಗಳ ಕುರಿತು ನಮ್ಮಲ್ಲಿ ಒಂದು ಅವಗಾಹನೆ ಇರಬೇಕು. ಏನಪ್ಪ, ಪುರಾಣಗಳು ವೇದವ್ಯಾಸರು ರಚನೆ ಮಾಡಿರೋದ್ರಿಂದ ನಮಗೆ ಯಾವುದೇ ಪುರಾಣ ತಗೊಂಡ್ರೂ ಕೂಡ 4 ರೀತಿಯಾಗಿ ಆ ಪುರಾಣಗಳನ್ನು ನಾವು ಅರ್ಥ ಮಾಡ್ಕೋಬೋದು. ಓಕೆ. ಈಗ ಒಂದೇ ಪುರಾಣ ಶೂದ್ರನಿಗೆ ಬೇರೆ ಅರ್ಥ ಆಗುತ್ತೆ, ವೈಶ್ಯನಿಗೆ ಬೇರೆ ಅರ್ಥ ಆಗುತ್ತೆ, ಕ್ಷತ್ರಿಯನಿಗೆ ಬೇರೆ ಅರ್ಥ ಆಗುತ್ತೆ, ಬ್ರಾಹ್ಮಣ ಬೇರೆ ನೋಡ್ತಾನೆ ಅದನ್ನು. ಪುರಾಣ ಈ ಗರುಡ ಪುರಾಣ ತೊಗೊಂಡ್ರೆ ಒಂದೇ ರೀತಿ ಅರ್ಥ ಆಗುತ್ತೆ, ಒಂದೇ ರೀತಿಯಾಗಿ ನೋಡ್ತಾನೆ. ಸೊ 4 ರೀತಿಯಾಗಿ ಅರ್ಥ ಮಾಡ್ಕೊತಾನೆ. ಪುರಾಣ ಒಂದೇ 4 ರೀತಿಯಾಗಿ ಅರ್ಥ ಮಾಡ್ಕೊತಾನೆ. ಈಗ ನಾವು ಕೇಳ್ಬೋದು, ಅದು ಹೆಂಗೆ ಸಾಧ್ಯ 4 ರೀತಿಯಲ್ಲಿ ಅಂತ ನೀವು ಕೇಳ್ಬೋದು. ನಾವು ಸ್ಕೂಲ್ ಅಂತ ಕರಿತೀವಿ ಎಜುಕೇಷನಲ್ಲಿ, ಅಪ್ ಟು 10th ಸ್ಕೂಲಿಂಗ್ ಅಂತ ಕರಿತೀವಿ. 10th ಟು ಅಂದರೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ನ ಪ್ರೀ ಯೂನಿವರ್ಸಿಟಿ ಅಂತ ಕರಿತೀವಿ. ಆಮೇಲೆ ಡಿಗ್ರಿ ಅಂತ ಕರಿತೀವಿ. ಹೌದು. ಆಮೇಲೆ ಮಾಸ್ಟರ್ ಡಿಗ್ರಿ, ಆಮೇಲೆ PhD, ಆಮೇಲೆ ಸೈಂಟಿಸ್ಟು. ಯಾವ ರೀತಿ ಒಂದು ವಿಂಗಡಣೆ ಆಗುತ್ತೋ ಆಯಾ ಒಂದು ಏಜಿಗೆ ತಕ್ಕ ಹಾಗೆ ಒಂದು ಶಾಲೆಯ ವಿಂಗಡಣೆ ಆಗುತ್ತೆ. ಎಲ್ಲದೂ ಎಜುಕೇಷನೇ. ನಾನು ಅಪ್ ಟು PhD ಎಜುಕೇಷನೇ, ಸೈಂಟಿಸ್ಟ್ ಆದರೂ ಎಜುಕೇಷನೇ. ಬಟ್ ಎಜುಕೇಷನಲ್ಲಿ ನಮಗೆ ಆಯಾ ಒಂದು ಸ್ಥಾನಗಳಿವೆ. ಸೊ ಸ್ಕೂಲಿಂಗ್ ಎಜುಕೇಷನ್ ಬೇರೆ ಇರುತ್ತೆ. ನೀನು ಸ್ಕೂಲ್ ಮಾಡೋ ಹುಡುಗನಿಗೆ PhD ಪುಸ್ತಕ ತಂದು ಕೊಟ್ಟರೆ ಅರ್ಥ ಆಗಲ್ಲ. ಹೌದು. ಅವನೇನೋ ಇದರಲ್ಲಿ ಏನು ನನಗೆ ಅರ್ಥ ಆಗಿಲ್ಲ ಅಂತ. ಅಂದರೆ ಸ್ಕೂಲಿಂಗ್ ಮಾಡೋ ಸ್ಕೂಲಲ್ಲಿ ಓದ್ತಕ್ಕಂಥ ಹುಡುಗರಿಗೆ ಆ ಒಂದು ವ್ಯಾಸಂಗದ ಪುಸ್ತಕಗಳನ್ನೇ ಕೊಡಬೇಕು ನಾವು. ಹೌದು. ಹೌದಾ? ಅದೇ ನೀನು ಪ್ರೀ ಯೂನಿವರ್ಸಿಟಿ ಕಾಲೇಜ್ ಎಂಟ್ರಿ ಆದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು. ಯಾವಾಗ ಎಲ್ಲ ಪುಸ್ತಕಗಳು ಓದೋ ಜ್ಞಾನ ಬರುತ್ತೆ ಅವನಿಗೆ? PhD ಮಾಡಬೇಕಾದ್ರೆ ಅಥವಾ ಸೈಂಟಿಸ್ಟ್ ಆದಾಗ. ಸೊ ಆ ಒಂದು ಬೇಸ್, ಇವಾಗ ಸೈಂಟಿಸ್ಟು ಆಗ್ತೀನಿ ಬಾರಿ ಅಂದ್ಬಿಟ್ಟು ಇದು ಬಿಡಕ್ಕೆ ಬರಲ್ಲ. ನೀನು ಸೈಂಟಿಸ್ಟ್ ಆದ್ರೂ PhD ಮಾಡಬೇಕಾದ್ರೂ ಕೂಡ ನಿನಗೆ ಬೇಸ್ಡ್ ಆನ್ ದ ನಾಲೆಡ್ಜ್ ಇದೇನೆ, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಎಂದು. ಆ ಬೇಸಿಕ್ ನಾಲೆಡ್ಜ್ ಬೇಕೇ ಬೇಕು. ಬಟ್ ನಿನಗೆ ಅವೆಲ್ಲವೂ ಅರ್ಥ ಆಗೋದು ಯಾವಾಗ ಅಂತಂದರೆ ಆ ಲೆವೆಲಿಗೆ ಬೆಳೆದಾಗ. ಸೊ ನಮ್ಮ ಒಂದು ಪುರಾಣಗಳು ಕೂಡ 4 ರೀತಿಯಾಗಿ ಅರ್ಥ ಆಗ್ತವೆ. ಸಾಮಾನ್ಯವಾಗಿ 75ರಿಂದ 80% ಭಾಗದ ಜನರು ಕಾರ್ಮಿಕ ವರ್ಗದವರೇ, ಅಂದರೆ ದುಡ್ಡು ತಿನ್ನೋರು. ಹೌದು. ಇವತ್ತು ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆದರೂ ಕೂಡ ನೀನು ಕೂಡ ಕಾರ್ಮಿಕ ವರ್ಗನೇ. ಹೌದು. ಓಕೆ. ಸೊ 75ರಿಂದ 80% ಜನಾಂಗಕ್ಕೆ ಅರ್ಥವಾಗ್ತಕ್ಕಂಥದ್ದು ಪುರಾಣ ಒಂದು ರೀತಿ ಇರುತ್ತೆ. ಸೊ ಅದೇ ಪುರಾಣವನ್ನು ಸ್ವಲ್ಪ ಹೈಯರ್ ಎಜುಕೇಷನ್, ನೀವು ಇದೆಲ್ಲ ಹೈಸ್ಕೂಲ್ವರೆಗೆ ಅಂತ ಅಂದ್ಕೋ. ಓಕೆ. ಅದೇ ಪುರಾಣ ಸ್ವಲ್ಪ ಎಜುಕೇಷನ್ ಒಂದು ಕಾಲೇಜ್ ಲೆವೆಲಲ್ಲಿ ಓದ್ತವನೋ, ಅಂದರೆ ಆ ಒಂದು ಎಜುಕೇಷನ್, ಆ ಒಂದು ಮೆಂಟಲ್ ಇದು ಬಂದಾಗ ಅರ್ಥ ಆಗೋದು ರೀತಿ ಬೇರೆ ಇರುತ್ತೆ. ಓಕೆ. ಅದೊಂದು ವೈಶ್ಯ ರೀತಿ ಅಂತ ಕರಿಬೋದು. ಅದೇ ಪುರಾಣ ನೀನು ಮತ್ತೆ ಒಂದು ಮಾಸ್ಟರ್ ಡಿಗ್ರಿ ಮಾಡಬೇಕಾದ್ರೆ ನೀನು ಅರ್ಥ ಮಾಡ್ಕೊಳ್ಳೋದು ಬೇರೆ ಇರುತ್ತೆ. ಅದನ್ನು ಕ್ಷತ್ರಿಯ ಅಂತ ಕರಿಬೋದು. ಅದೇ ಪುರಾಣ ಮತ್ತೆ ನೀನೊಬ್ಬ PhD ಹೋಲ್ಡರು, ಸೈಂಟಿಸ್ಟು ಆದಾಗ ನೀನು ಅರ್ಥ ಮಾಡ್ಕೊಳ್ಳೋದು ಬೇರೆ ಇರುತ್ತೆ. ಅದು ಬ್ರಾಹ್ಮಣ ಅಂತ ಕರಿಬೋದು. ಓಕೆ. ಸೊ ನೀನು ಒಂದೇ ಪುಸ್ತಕ ಬೇಕಾದ್ರೆ ಅದು ಬಿಟ್ಬಿಡು. ಇವಾಗ ಮಾಮೂಲಾಗಿ ಯಾವುದೇ ಒಂದು ಪುಸ್ತಕನ ನೀನು 2 ವರ್ಷದ ಕೆಳಗೆ ಓದೋದಕ್ಕೂ ಇವಾಗ ಓದೋದಕ್ಕೂ ವ್ಯತ್ಯಾಸ ಆಗುತ್ತೆ. ಬೇಸ್ಡ್ ಆನ್ ಯುವರ್ ನಾಲೆಡ್ಜ್. ನಿನ್ನ ನಾಲೆಡ್ಜ್ ಏನಾಗಿದ್ದರೆ 2 ವರ್ಷದ ಕೆಳಗೆ ಓದಂಥ ಪುಸ್ತಕ ನಾನು ಅವಾಗ ನಾವಾಗೇನು ಅರ್ಥ ಆಗಲಿಲ್ಲ, ಇವಾಗ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಹೌದು. ಸೊ ಅಂದರೆ ಅರ್ಥ ಏನು, ನೀನು ನಾಲೆಡ್ಜನ್ನು ನೀನು ಡೇ ಬೈ ಡೇ ಇಂಪ್ರೂವ್ ಮಾಡ್ಕೋತಾ ಇದೆಯಾ ಅಂತ ಅರ್ಥ. ಯಾರು ನಾಲೆಡ್ಜ್ನ ಡೇ ಬೈ ಡೇ ಇಂಪ್ರೂವ್ ಮಾಡ್ಕೋತಾರೆ ಅವರು 2 ವರ್ಷನೋ 3 ವರ್ಷನೋ 10 ವರ್ಷದ ಕೆಳಗೆ ಓದುವಂಥ ಪುಸ್ತಕಗಳು ಇವತ್ತು ಓದಿದ್ರೆ ಅವರಿಗೆ ಭಿನ್ನವಾಗಿ ಅರ್ಥ ಆಗುತ್ತೆ. ಅಬ್ಸಲ್ಯೂಟ್ಲಿ. ಸೇಮ್ ನಮ್ಮ ಪುರಾಣಗಳು ಕೂಡ ಅಷ್ಟೇ. ಆದ ಕಾರಣ ನಾವೇನು ಮಾಡ್ತೀವಿ, ಪುರಾಣಗಳನ್ನು ಅವೆಲ್ಲ ಬರೀ ಪುರಾಣಪ್ಪ ಅಂದರೆ ಮಾತಿನಲ್ಲೂ ಕೂಡ ನಾವು ಒಂಥರ ಒಂದು ಹೀಯಾಳಿಸೋ ಒಂದು ರೀತಿಯಾಗಿ ಮಾಡ್ತೀವಿ. ಅಸಡ್ಡೆ. ಅವನೇನೇ ಪುರಾಣ ಹೇಳ್ತಾನೆ ಬಾಪ ಅಂತ. ಪುರಾಣ ಹೇಳ್ತಾನೆ ಅಂದರೆ ಕೆಲ್ಸಕ್ಕೆ ಬರೋದು ಅಂತ. ಯಾಕೆ ಕೆಲ್ಸಕ್ಕೆ ಬರೋದು ಅಂತ ಅಂದ್ಕೋತಾ ಇದೀವಿ ಅಂದರೆ ನಮಗೆ ಯಾವುದೋ ಅರ್ಥ ಆಗೋದಿಲ್ಲ, ಅದೆಲ್ಲ ಕೆಲ್ಸಕ್ಕೆ ಬರೋದು ಅಂತ. ಹೌದು. ನಮಗೆ ಅರ್ಥ ಇವಾಗ ಏನಾಗಿದೆ, ಒಂದು ಈ ಕಮ್ಯುನಿಸಮ್ ಸ್ವಲ್ಪ ಬೆಳೆದಂಥ ಒಂದು ಟೈಮಲ್ಲಿ ಈ ಒಂದು ಸ್ಕ್ರಿಪ್ಚರ್ಸ್ ಅಂತ ಕರಿತೀವಿ, ಅವೆಲ್ಲವನ್ನು ಕೆಲಸಕ್ಕೆ ಬಾರದ್ದು, ಇದರೆಲ್ಲ ಬರೀ ಸುಳ್ಳಿರೋದು, ಇದೆಲ್ಲ ಏನೂ ಇಲ್ಲ, ಇದು ಉಪಯೋಗ ಬಾರದ್ದು, ಇದು ಸೈಂಟಿಫಿಕ್ ಅಲ್ಲ ಅನ್ನೋ ರೀತಿಯಲ್ಲಿ ನಮಗೆ ಬಿಂಬಿಸಿದರು.
ಅಂದರೆ ಸೈನ್ಸು ಅಂದರೆ ಬೇರೆ, ಇವು ಅಂದರೆ ಬೇರೆ ಅಂತ. ಇದು ಉಪಯೋಗ ಬರದೇ ಇರ್ತಕ್ಕಂಥದ್ದು. ಸೈನ್ಸ್ ಅಂದರೆ ಏನು, ಯಾವುದನ್ನು ನೀನು ಮುಟ್ತೀಯಾ, ಯಾವುದನ್ನು ತಡ್ತೀಯಾ, ಯಾವುದನ್ನು ನೋಡ್ತೀಯಾ, ಅದು ಮಾತ್ರ ಸೈನ್ಸು ಹೌದು ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ನಮ್ಮ ಒಂದು ತಲೆಯಲ್ಲಿ ತುಂಬಿದ್ರು. ಸೊ ಅದು ಹಂಗೆ ಬರ್ತಾ ಇದೆ. ಆದರೆ ಯಾವುದನ್ನು ನಾವು ನೋಡುವ ಅವಶ್ಯಕತೆ ಇಲ್ಲದಂಥದ್ದು ಕೂಡ ನಾವು ಎಕ್ಸ್ಪೀರಿಯೆನ್ಸಲ್ಲಿ ಪಡಿಬೋದು ಅಂತ ಕ್ವಾಂಟಮ್ ಫಿಸಿಕ್ಸ್ ಬಂದಮೇಲೆ ಗೊತ್ತಾಗಿತ್ತು ನಮಗೆ. ಕ್ವಾಂಟಮ್ ಫಿಸಿಕ್ಸ್ ಬರೋವರೆಗೂ ಕೂಡ ನಮ್ಮ ಎಲ್ಲ ಒಂದು ಗ್ರಂಥಗಳನ್ನು ತಪ್ಪು ಅಂತಲೇ ಭಾವಿಸಿದ್ರು. ಅಲ್ಲಿ ಏನಿಲ್ಲ, ಎಲ್ಲ ಸುಳ್ಳು ಅಂತ ಆ ಥರ ಭಾವಿಸಿದ್ರು. ಸೊ ಆಮೇಲೆ ಗೊತ್ತಾಯ್ತು ನಮಗೆ. ಅದೇ ರೀತಿಯಾಗಿ ಗರುಡ ಪುರಾಣವನ್ನು ನಾವು ತಗೊಂಡಾಗ, ಗರುಡ ಪುರಾಣ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋ ರೀತಿ ಏನಪ್ಪ ಅಂತಂದರೆ, ನಾವು ಒಂದು ಕಡಿಮೆ ಒಂದು ಅಂದರೆ ನಾಲೆಡ್ಜ್ ಇರ್ತಕ್ಕಂಥವ್ರು ಏನು ಅಂತ ಅರ್ಥ ಮಾಡ್ಕೊಳ್ತಾರೆ, ಅವರು ಒಂದು ರೀತಿ ಅರ್ಥ ಮಾಡ್ಕೊಳ್ತಾರೆ. ಹೇಗೆ, ಒಂದು ಯಾವುದೋ ಸ್ವರ್ಗ ನರಕ ಇದೆ, ನಾನೇನಾದರೂ ತಪ್ಪುಗಳನ್ನು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ. ಅವ ನಾನೇನು ಅರ್ಥ ಮಾಡ್ಕೊಳ್ತೀನಿ, ನಾನು ತಪ್ಪುಗಳನ್ನು ಮಾಡಬಾರ್ದು, ಒಬ್ರಿಗೆ ಕೆಡುಗು ಮಾಡಬಾರ್ದು, ಒಬ್ರಿಗೆ ನೋಯಿಸಬಾರ್ದು, ಒಬ್ಬರ ದುಡ್ಡನ್ನು ಅಪಹರಣ ಮಾಡಬಾರ್ದು. ಸೊ ಈ ರೀತಿಯಾಗಿ ನಾನು ಏನಾದರೂ ತಪ್ಪುಗಳನ್ನು ಮಾಡಿ, ನಾನು ಇನ್ನೊಬ್ಬರನ್ನ ನೋವುಪಟ್ಟು, ನನ್ನ ಒಂದು ಸಂತೋಷಕ್ಕೋಸ್ಕರ ಇನ್ನೊಬ್ಬರಿಗೆ ಹಾಳು ಮಾಡಿ, ಮೋಸ ಮಾಡಿ ಏನೆಲ್ಲ ಮಾಡಿದರೆ ಖಂಡಿತವಾಗಲೂ ಒಂದು ನರಕ ಅಂತ ಒಂದಿದೆ, ನನಗಲ್ಲಿ ಶಿಕ್ಷೆ ಆಗುತ್ತೆ. ಆ ಭಯಂಕರವಾದ ಶಿಕ್ಷೆಗಳು ಹೆಂಗಿರ್ತವೆ ಅದನ್ನು ಜ್ಞಾಪಿಸ್ಕೊಂಡ್ರೆ ಏನಾಗುತ್ತೆ, ನಾನು ತಪ್ಪು ಮಾಡೋದು ಸ್ವಲ್ಪ ಕಡಿಮೆ ಮಾಡ್ತೇನೆ, ಅಥವಾ ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ. ಹಾಗೆ ಗರುಡ ಪುರಾಣಗಳಲ್ಲಿ ಆ ಒಂದು ನರಕ, ಡಿಫ್ರೆಂಟ್ ನರಕ, ಡಿಫ್ರೆಂಟ್ ಸ್ವರ್ಗಗಳು, ಆಕ್ಚುಲಿ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಆಕ್ಚುಲಿ. ಸೊ ಆ ನರಕ ಎಷ್ಟು ವಿಧವಾಗಿರ್ತಕ್ಕಂಥ ನರಕಗಳಿರ್ಬೋದು. ಯಾಕಂದ್ರೆ ನಾವು ಮೂವಿಗಳಲ್ಲೂ ಕೂಡ ನೋಡ್ತೀವಿ ಆಕ್ಚುಲಿ. ಅಪರಿಚಿತರು ಅಂತ ಹೇಳ್ಬಿಟ್ಟು ತೆಲುಗು ಮೂವಿಯಲ್ಲಿ ನೋಡಿದಾಗ ಅದರಲ್ಲಿ ಗರುಡ ಪುರಾಣನೇ ಇಟ್ಕೊಂಡ್ಬಿಟ್ಟು ಕುಂಭಿ ಪಾಕಂ ಅದು ಇದು ಅಂತ ಏನಂತ ಹೌದು, ಅದನ್ನು ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನಾವು ಪುರಾಣಗಳಲ್ಲಿ ಏನು ಬರೆದಿದ್ದಾರೆ ಅದನ್ನು ನಾವು ಓದಿಕೊಂಡು ಈ ಥರ ನರಕಗಳು ಇರ್ಬೋದು ಅಂತ ಅಂದ್ಕೋಬೋದು. ಈಗ ಜೈಲಲ್ಲೂ ಕೂಡ ನೋಡ್ತೀವಲ್ಲ, ಡಿಫ್ರೆಂಟ್ ಆಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಸಪರೇಟ್ ಜೈಲು, ಓಕೆ. ಆ ರಾಜಕೀಯ ವ್ಯಕ್ತಿಗಳಲ್ಲೂ ಕೂಡ ಅವನಿರ್ತಕ್ಕಂಥ ಪೊಸಿಷನ್ನಿಗೆ ತಕ್ಕ ಹಾಗೆ ಜೈಲು. ಅವನೇನಾದರೂ ಮಿನಿಸ್ಟರ್ ಆಗಿದ್ದ, ಅವನಿಗೆ ಸಪ್ರೇಟಾಗಿ ಜೈಲಿರುತ್ತೆ. ಅವನ ಜೈಲಿಗೆಲ್ಲ ಫೆಸಿಲಿಟೀಸ್ ಎಲ್ಲ ಕೊಡ್ತಾರೆ. ಪೂರ್ತಿ ಕೆಳಮಟ್ಟದ ಯಾವುದೋ ಪಾಪ ಮಾಮೂಲು ನಾರ್ಮಲ್ ಪೀಪಲ್ ಇತ್ತು ಅಂದ್ಕೊಳ್ರಿ, ಅವ್ರಿಗೆ ಒಂದು ಜೈಲು ಬೇರೆ ಇರುತ್ತೆ. ಅದೇ ಬಿಸ್ನೆಸ್ ಪರ್ಸನ್ಗೆ ಒಂದು ರೀತಿ ಜೈಲು ಬೇರೆ ಇರುತ್ತೆ. ಸೊ ಇಲ್ಲಿ ಕೂಡ ಅದೇ ಥರ ಕ್ಯಾಟಗರೀಸ್, ಇಲ್ಲಿ ಕೂಡ ಎಲ್ಲ ಕ್ಯಾಟಗರೀಸ್ ಇದ್ದಾವೆ. ಇಲ್ಲೂ ಕೂಡ ಅಷ್ಟೇ, ದುಡ್ಡಿದ್ದವರಿಗೆ ಒಂದು ರೀತಿಯಾದ ಒಂದು ನ್ಯಾಯ ಸಿಗುತ್ತೆ, ದುಡ್ಡಿದ್ದವರಿಗೆ ನ್ಯಾಯ ಸಿಗುತ್ತೆ. ದುಡ್ಡು ಅಂತಂದರೆ ಪುಣ್ಯ. ಇಲ್ಲಿ ದುಡ್ಡು, ಅಲ್ಲಿ ಕರೆನ್ಸಿ ಪುಣ್ಯ. ಇಲ್ಲಿ ಕರೆನ್ಸಿ ಏನಪ್ಪ ಅಂದರೆ ದುಡ್ಡು. ಈ ದುಡ್ಡು ಕೊಟ್ಟರೆ ನಿನಗೆ ನ್ಯಾಯ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇಲ್ಲಿ ಏನು ಸಿಗಲ್ಲ. ಸೊ ಅದೇ ಇಲ್ಲಿ ಫಿಸಿಕಲ್ ವರ್ಲ್ಡಲ್ಲಿ ದುಡ್ಡು ಅನ್ನೋದು ಫಿಸಿಕಲ್ ಕರೆನ್ಸಿ. ಇದು ಇಲ್ಲಿ ನಮಗೆ ಬೇಕಾಗ್ತಕ್ಕಂಥದ್ದು, ವಿನಿಮಯ ಮಾಡೋದಕ್ಕೆ ಬೇಕಾಗ್ತಕ್ಕಂಥದ್ದು. ಸೊ ನೀನು ಒಂದು ಸ್ವರ್ಗದಲ್ಲಿ ಅಲ್ಲಿ ಕರೆನ್ಸಿ ಇದೆ. ಆ ಕರೆನ್ಸಿ ಯಾವುದಪ್ಪ ಅಂದರೆ ಪುಣ್ಯ. ಸೊ ನೀನು ಅದಕ್ಕೆ ಹೇಳ್ತಾರೆ, ನೀನು ಆ ಪುಣ್ಯದ, ಇವಾಗ ಈ ಒಂದು ಪ್ರಾಪಂಚಿಕ ಜೀವನದಲ್ಲಿ ಮಾಡ್ತಾ ಆ ಪುಣ್ಯದ ಕರೆನ್ಸಿಯನ್ನು ಸ್ವಲ್ಪ ಸಂಪಾದನೆ ಮಾಡಿಕೊಂಡ್ರೆ, ಡೆಪಾಸಿಟ್ ಮಾಡಿಕೊಂಡ್ರೆ, ನೀನು ನೆಕ್ಸ್ಟ್ ಅಲ್ಲಿಗೆ ಹೋದಾಗ ಆ ದುಡ್ಡು ಖರ್ಚು ಮಾಡ್ಬೋದು ಅಂತ. ಅಂದರೆ ಇಲ್ಲಿ ಪುಣ್ಯ ಅಂದರೆ ಯಾವುದು ಅನ್ನೋದು ಒಂದು ಕ್ವಶನ್ ಬರುತ್ತೆ ಆ್ಯಕ್ಚುಲಿ. ಸೊ ಇವಾಗ ಪುಣ್ಯ ಅಂದರೆ ಬರೀ ಒಳ್ಳೆ ಕೆಲಸಗಳನ್ನು ಮಾಡೋದೇ ಪುಣ್ಯನಾ? ಅದು ನಮಗೆ ಗೊತ್ತಿಲ್ಲ. ಅದು ಯಾವುದು ಪುಣ್ಯ ಯಾವುದು ಪಾಪ ನಮಗೆ ಗೊತ್ತಿಲ್ಲ. ಬಟ್ ಒಂದು ರೀತಿಯಾಗಿ ಹೇಳಬೇಕು ಅಂತಂದರೆ ಇರ್ಬೋದೇನೋ ಅಂತ ನಾನೇನು ಅಂದ್ಕೊಳ್ತೀವಿ ಒಂದ್ಸಲ. ಇತರರನ್ನು ನೋಯಿಸಿದರೆ, ಇತರರಿಗೆ ಹಾನಿ ಮಾಡಿದರೆ, ಇತರರನ್ನು ನೊಂದುಕೊಂಡ್ರೆ ಅದು ಪಾಪ. ಇತರರು ಅಂತಂದರೆ ನಿನ್ನ ಬಿಟ್ಟು, ಓಕೆ, ನಿನ್ನ ಬಿಟ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಿಮ್ಮ ನೆರೆಹೊರೆ ಆಗಿರ್ಬೋದು, ಪ್ರಕೃತಿ ಆಗಿರ್ಬೋದು, ಏನೇ ನೀನು ಒಂದು ನಾಯಿ ಆಗಿರ್ಬೋದು, ನರಿಯ ಯಾವುದೇ ಆಗಿರ್ಬೋದು, ಎಲ್ಲದಕ್ಕೆ ಯಾವುದಕ್ಕೆ ನಾವು ನೋವನ್ನು ಕೊಡ್ತೇವೆ ಅದರಿಂದ ಪಾಪದ ಕರೆನ್ಸಿ ಬರುತ್ತೆ ಅಂತ. ಹೌದು. ಸೊ ಯಾರಿಗೆ ನಾವು ಸಂತೋಷವನ್ನು ಕೊಡ್ತೇವೆ, ಸೊ ಅದು ನಮಗೆ ಪುಣ್ಯದ ಕರೆನ್ಸಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ನಾವು ಅಂದ್ಕೋಬೇಕಷ್ಟೇ. ಅದು ನಮಗೆ ನಿಜವಾದ ಗೊತ್ತಿಲ್ಲ. ಹೀಗೆ ಇರ್ಬೋದು ಅಂತ ನಮ್ಗೆ ಯಾರೂ ಹೇಳಿಲ್ಲ. ಸೊ ಇದು ಒಂದು ಊಹೆ, ಅದನ್ನು ಕೂಡ ಪುರಾಣಗಳು ಹೇಳ್ತವೆ. ಸೊ ಈ ಥರ ಇರುತ್ತೆ. ಬಟ್ ಇದರಿಂದ ಏನಾಗುತ್ತೆ, ನನ್ನ ಜೀವನ ವಿಧಾನ ಬದಲಾಗುತ್ತೆ. ನಾನು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ನಾನು ಇನ್ನೊಬ್ಬರಿಗೆ ನೋವು ಕೊಡಬಾರ್ದು. ಒಳ್ಳೆಯದು ತಾನೇ ಅದು. ಹೌದು. ಯಾಕೆಂದರೆ ನಾನು ಕಾರ್ಮಿಕ ಅಂತ ಅಂದ್ಕೊಂಡಾಗ, ನನಗೆ ನಾಲೆಡ್ಜ್ ಇಲ್ಲ ಅಂತ ಅಂದ್ಕೊಂಡಾಗ
ನನಗೆ ಏನು ನಾಲೆಡ್ಜ್ಗೆ, ನನ್ನ ಒಂದು ಮನಸ್ಸಿಗೆ ಏನು ನಾಲೆಡ್ಜ್ ಅರ್ಥ ಆಗುತ್ತೆ ಆ ಒಂದು ಭಾಷೆಯಲ್ಲಿ ಹೇಳುತ್ತೆ ಪುರಾಣ. ನೀವು ಅದೇ ಪುರಾಣವನ್ನು ನೀವು ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಪಡ್ಕೊಂಡಾಗ ಒಂದು ರೀತಿ, ಇನ್ನೊಂದು ಸ್ವಲ್ಪ ಜಾಸ್ತಿ, ಆ ಥರ ನೀನು ಯಾವುದೇ ಒಂದು ಪುರಾಣಗಳು ನಮ್ಗೆ ಆ ರೀತಿ ಒಂದು ಎನ್ಲೈಟನ್ಮೆಂಟ್ ಕೊಡ್ತಾವೆ ನಮಗೆ. ಅಂದ್ರೆ ನೀವು ಹೇಳ್ತಿರೋದು ಆ ಒಂದು ಸ್ಟೇಜಸ್, ಆ ಒಂದು ಲೆವೆಲ್ ನಿನ್ನ ನಾಲೆಡ್ಜ್ ಯಾವ ರೀತಿ ನೀನು ಇಂಪ್ರೂವ್ ಮಾಡ್ತಾ ಹೋಗ್ತೀಯಾ, ನಿನಗೆ ಪುರಾಣಗಳು ಆ ರೀತಿ ಅರ್ಥ ಆಗ್ತಾ ಹೋಗ್ತವೆ. ಇವತ್ತು ನಮಗೆ ಇಷ್ಟೇ ನಾಲೆಡ್ಜ್ ಇರೋದ್ರಿಂದ ಪುರಾಣವನ್ನು ಈ ರೀತಿ ಅರ್ಥ ಮಾಡ್ಕೊಂಡಿರೋದು ನಾವು. ಎಲ್ಲೋ ಒಂದು ಸ್ವರ್ಗ ಇದೆ, ಎಲ್ಲೋ ಒಂದು ನರಕ ಇದೆ, ಅಲ್ಲಿ ಯಮಧರ್ಮರಾಜ ಇದ್ದಾನೆ, ಚಿತ್ರಗುಪ್ತ ಇದ್ದಾನೆ, ಅವ್ರು ನಮಗೆ ಶಿಕ್ಷೆ ಕೊಡ್ತಾರೆ, ಈ ರೀತಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಿಜವಾಗ್ಲೂ ಚಿತ್ರಗುಪ್ತ ಅನ್ನೋನಿದಾನ? ಈಗ ಫಾರ್ ಎಕ್ಸಾಂಪಲ್, ದಿನಾಲು ಎಷ್ಟು ಜನ ಸಾಯ್ತಾರೆ ಇಡೀ ವರ್ಲ್ಡಲ್ಲಿ? ಎಷ್ಟೋ ಜನ, ಸಮ್ ಲ್ಯಾಕ್ಸ್ ಟುಗೆದರ್ ಸಾಯ್ತಾರೆ. ಓಕೆ, ಈ ಲ್ಯಾಕ್ಸ್ ಟುಗೆದರ್ ಜನಗಳನ್ನು ಲೈನಾಗಿ ನಿಲ್ಲಿಸ್ಬಿಟ್ಟು ನೀನು ಇಂಥದ್ದು ಮಾಡಿದ್ದಿ ಅಂತ ಇದು ಮಾಡೋಕ್ಕೆ ಸಾಧ್ಯನಾ? ಸೊ ಈಗ ದೇವರ ಸೃಷ್ಟಿ ನಾವಾಗಿರೋದಂತ ನಾವು ಕಂಪ್ಯೂಟರ್ನ ಸೃಷ್ಟಿ ಮಾಡಿದ್ದೀವಿ. ದೇವರಿಗೆ ಕಂಪ್ಯೂಟರ್ ಇರೋದಲ್ವಾ? ಅಬ್ವಿಯಸ್ಲಿ ಇರುತ್ತೆ. ಸೊ ಆ ಕಂಪ್ಯೂಟರು ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಕೊಟ್ಬಿಡ್ತವೆ ನಿಮ್ದೆಲ್ಲ ಡೀಟೇಲ್ಸು. ಅದು ಚಿತ್ರಗುಪ್ತ ಅದನ್ನು ಮಾನಿಟರ್ ಮಾಡ್ತಿರ್ಬೋದು, ಬಟ್ ಕೊಡೋರೆ ಅದು ಕಂಪ್ಯೂಟ್ರು. ಅದಕ್ಕಾಗಿ ಚಿತ್ರಗುಪ್ತ ಅಂದ್ರೆ ಅರ್ಥ ಏನು ಹೇಳ್ತಾರೆ ಅಂತಂದರೆ, ಚಿತ್ರವಾಗಿ ಕೂತ್ಕೊಂಡು ಗುಪ್ತವಾಗಿ ನಿನ್ನ ಕರ್ಮಗಳನ್ನು ಅಬ್ಸರ್ವ್ ಮಾಡ್ತಕ್ಕಂಥವನು ಅಂತ. ಸೊ ಅದಕ್ಕೆ 2 ಭುಜಗಳನ್ನು ಹೇಳ್ತಾರೆ. ಇಲ್ಲಿದ್ದಾರೆ ಇಬ್ಬರು ಕೂತ್ಕೊಂಡಿರ್ತಾರೆ. ಸೊ ನಾವು ಏನೇ ಮಾಡಲಿ, ಯಾಕಂದರೆ ನಾವು ಯಾವುದೇ ಒಂದು ಕರ್ಮವನ್ನು ಮಾಡಿದಾಗ, ಕರ್ಮ ಅಂತಂದರೆ ಕೆಲಸಗಳನ್ನು ಮಾಡಿದಾಗ ನಮ್ಮ ಮನಸ್ಸಿಗೆ ಗೊತ್ತು ನಾವೇನು ಮಾಡ್ತಾ ಇದ್ದೀವಿ. ಯಾಕಂದರೆ ಮನಸ್ಸೇ ಸಾಕ್ಷಿ. ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನಂಗೆ ನಾನು ಏನೇ ಮಾಡ್ತೀನಿ, ಯಾವುದೇ ಒಂದು ಕರ್ಮ ಮಾಡಿದಾಗ ನನ್ನ ಮನಸ್ಸೇ ಸಾಕ್ಷಿ. ಓಕೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಗೊತ್ತಾಗುತ್ತೆ ನನಗೆ. ಪ್ರತಿ ಕ್ಷಣ ಏನು ಮಾಡ್ತೀನಿ ಗೊತ್ತಾಗುತ್ತೆ. ನಿನಗೆ ಸುಳ್ಳು ಹೇಳ್ತಾ ಇದ್ದೀನಾ, ನಿಜ ಹೇಳ್ತಾ ಇದ್ದೀನಾ, ನಿನ್ನ ಮೋಸ ಮಾಡೋಕ್ಕೆ ನಾನು ಏನನ್ನು ಮಾತಾಡ್ತಾ ಇದ್ದೀನಾ, ಸೊ ದುಡ್ಡು ಹುಡಿಬೇಕಂತ ಮಾತಾಡ್ತಾ ಇದ್ದೀನಾ, ಇನ್ನೊಂದು ಮಾತಾಡ್ತಾ ಇದ್ದೀನಾ, ಪ್ರತಿಯೊಂದು ನನ್ನ ಮನಸ್ಸಿಗೆ ಗೊತ್ತು. ನಾನು ಇಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ. ಇಲ್ಲಿ ನಾನು ಅಪ್ರಾಮಾಣಿಕನಾಗಿರೋಕ್ಕೆ, ಇಲ್ಲಿ ಎಲ್ಲ 100% ಪ್ರಾಮಾಣಿಕ ನಾನಿಲ್ಲಿ. ನನಗೆ ಗೊತ್ತು ಏನು ಮಾಡ್ತಾ ಇದ್ದೀನಿ. ಹೊರಗಿನ ಪ್ರಪಂಚವನ್ನು ನಾನು ಹೇಗೆ ನಂಬಿಸ್ಬೋದು, ಬಟ್ ನನ್ನ ಒಳಗಿನ ಪ್ರಪಂಚಕ್ಕೆ ನಾನು ಯಾರಂತ ಗೊತ್ತು. ಮತ್ತು ನಾನು ಒಳಗಿನ ಪ್ರಪಂಚದಲ್ಲಿ ಇರೋದು ಯಾರು? ಚಿತ್ರಗುಪ್ತ ಇದ್ದಾನಿಲ್ಲ. ಓಕೆ. ಅವನು ಚಿತ್ರವಾಗಿ ಕೂತ್ಕೊಂಡಿದ್ದಾನೆ. ಅಂದರೆ ಅವನು ಹೆಂಗೆ ಕೂತ್ಕೊಂಡಿದ್ದಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅದೊಂಥರ ಚಿತ್ರವಾಗಿ ಕೂತ್ಕೊಂಡಿದ್ದಾನೆ, ಗುಪ್ತವಾಗಿ ಬರಿತಾ ಇದ್ದಾನೆ ಅಕೌಂಟ್ಸ್. ಆದರೆ ಅದೆಲ್ಲ ನಮ್ಮೊಳಗಡೆನೆ ಇರೋದು ಅಂತ ಅಂತೀರಿ. ಚಿತ್ರಗುಪ್ತ ಅನ್ನೋದು ನಮ್ಮಲ್ಲೇ ಇದ್ದಾನೆ ಅಂತ ಹೇಳ್ತೀರಿ. 100%. ಅಂದರೆ ನನ್ನ ಮನಸ್ಸೇ ನನ್ನ ಚಿತ್ರಗುಪ್ತ. ನಾನು ಇನ್ನೊಬ್ಬರು ನಾನು ಬಂದು ಜಡ್ಜ್ ಮಾಡಬೇಕಾಗಿಲ್ಲ. ನನ್ನ ಮನಸ್ಸು ನಾನು ಜಡ್ಜ್ ಮಾಡುತ್ತೆ ನಾನು ಎಂಥವನು ಅಂತ. ಓಕೆ. ಸೊ ಅದಕ್ಕೆ ನಮಗೆ ಚಿತ್ತ ಅಂತಿದೆ. ಚಿತ್ತ ಅಂತಂದರೆ ಮನಸ್ಸು 3 ವಿಧವಾಗಿ ವರ್ತನೆ ಮಾಡುತ್ತೆ. ಮನೋ, ಬುದ್ಧಿ, ಚಿತ್ತ, ಅಹಂಕಾರ. ಬುದ್ಧಿ, ಚಿತ್ತ, ಅಹಂಕಾರವಾಗಿ ಮನಸ್ಸು ಕೆಲಸ ಮಾಡುತ್ತೆ. ಈ 4 ಸೇರಿ ಮನಸ್ಸೇ, ಬುದ್ಧಿ ಮನಸ್ಸೇ, ಚಿತ್ತ ಮನಸ್ಸೇ, ಅಹಂಕಾರ ಮನಸ್ಸೇ. ಚಿತ್ತ ಅಂತಂದ್ರೇನು ಅಂತಂದರೆ ನಮ್ಮ ಎಲ್ಲವನ್ನು ಸ್ಟೋರ್ ಮಾಡ್ಕೊಳ್ತಕ್ಕಂಥ ಒಂದು ಸಿಸ್ಟಮ್, ಸ್ಟೋರೇಜ್ ಸಿಸ್ಟಮ್ ಅಷ್ಟೇ. ಚಿತ್ತ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಅದು ಆ ಚಿತ್ತದ ಚಿತ್ತ ಅಂದರೆ ಒಂದು ಚಿಪ್ಪು, ಮೆಮೊರಿ ಕಾರ್ಡ್. ಸೊ ಆ ಮೆಮೊರಿ ಕಾರ್ಡಲ್ಲೆಲ್ಲ ಇರುತ್ತೆ. ಅದೆಷ್ಟೊತ್ತು ನೋಡೋದು, ಚಿತ್ರಗುಪ್ತ ನೋಡೋದು ಎಷ್ಟೊತ್ತಾಗುತ್ತೆ ಅದು. ಆಮೇಲೆ ಲ್ಯಾಕ್ಸ್ ಟುಗೆದರ್ ಬಂದಾಗ ಅವರು ಕೂಡ ಚೆನ್ನಾಗಿ ಡೆವಲಪ್ ಆಗಿರ್ತಾರೆ. ಅಲ್ಲಿ ಕೂಡ ಒಳ್ಳೆ ಸಾಫ್ಟ್ವೇರ್ ಕಂಪನಿ ಇರುತ್ತೆ, ಬೇಕಾದಷ್ಟು ಜನನ ಹೈರ್ ಮಾಡಿರ್ತಾರೆ. ಈ ಸಾಫ್ಟ್ವೇರ್ ಇರ್ತದೆ, ಸಾಫ್ಟ್ವೇರ್ನವರೆಲ್ಲ ಹೋಗಿರ್ತಾರೆ ಅಲ್ಲಿಗೆ. ಅವರು ಕೂಡ ಹೈರ್ ಮಾಡಿರ್ತಾರೆ, ತುಂಬ ಜನ ಇರ್ತಾರೆ ಅಲ್ಲಿ ಕೂಡ. ಸೊ ಅಲ್ಲಿ ಬೇಕಾದಷ್ಟು ಕ್ಯೂ ಇರ್ತವೆ, ಲೈನ್ ಇರ್ತವೆ, ಪಟಪಟವನ್ನು ನೋಡಿದ ತಕ್ಷಣ ಇದು ಮಾಡಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದ್ರ ಬಗ್ಗೆ ನಾವು ಮಾತಾಡ್ತಿದ್ದೀವಲ್ಲ ಸರ್, ಆ್ಯಕ್ಚುಲಿ ಈ ಒಂದು ಕನ್ವರ್ಸೇಷನ್ ಕೆಲವೊಬ್ಬರಿಗೆ ಅದು ತಮಾಷೆ ಅನಿಸ್ಬೋದು, ಬಟ್ ರಿಯಲ್ ಆಗಿರ್ತಕ್ಕಂಥ ಒಂದು ಇಂಟೆಲಿಜೆನ್ಸ್ ಏನಂತ ಅಂದ್ವಲ್ಲ, ಯೂನಿವರ್ಸಲ್ ಇಂಟೆಲಿಜೆನ್ಸು, ಅದರಿಂದನೇ ಈ ಒಂದು ಟೆಕ್ನಾಲಜಿಯಲ್ಲಿ ಬಂದಿರೋದು ಅಂತ ಅಂದಾಗ ಡೆಫಿನೆಟ್ಲಿ ಈ ಥರ ಅಲ್ಲೂ ಇದ್ದೇ ಇರುತ್ತೆ. ಈಗ ಏನು ಮಾಡ್ತಾರೆ ಅಂತಂದರೆ, ಈ ಫಾರಿನ್ ರೈಟರ್ಸ್ ಇದ್ದಾರೆ, ಓಕೆ, ಅವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲವೂ ನಮ್ಮನ್ನೇ ಕಾಪಿ ಮಾಡ್ತಾರೆ. ಈ ಸ್ವರ್ಗ ನರಕ ಕಾಪಿ ಮಾಡ್ತಾರೆ, ಬಟ್ ಹೇಳೋದು ಸ್ಟೈಲ್ ಸ್ವಲ್ಪ ಚೇಂಜ್ ಹೇಳ್ತಾರೆ. ಈಗ ನಾವು ದೇವತೆಗಳಂತ ಕರಿತೀವಿ. ಚಿತ್ರಗುಪ್ತ ಈಸ್ ಎ ದೇವತೆ.
ಯಮಧರ್ಮರಾಜ ಈಗ ದೇವತೆ. ಹ್ಮ್. ಸೊ ನಾವೆಲ್ಲ ಈ ಥರ ದೇವತೆಗಳನ್ನ ಇಟ್ಕೊಂಡಿದ್ದೀವಿ ನಾವು. ಅವ್ರು ಆ ಥರ ಹೇಳಲ್ಲ ಅವರು. ಸೊ ಅವ್ರು ಹೇಳೋ ಸ್ಟೈಲ್ ಸೇಮ್ ನಮ್ಮನ್ನೇ ತೊಗೊಂಡು ನಮ್ಮದೇ ಎಲ್ಲ ಕಾಪಿ ಮಾಡಿ ನಮಗೆ ವಾಪಸ್ ಕೊಡ್ತಾರೆ. ಬಟ್ ನಮಗೆ ಅದು ಬ್ರಾಂಡ್ ಇರುತ್ತೆ ನೋಡಿ, ಫಾರಿನ್ ಬ್ರಾಂಡ್ ಅಂತ, ಅದು ನಮಗೆ ತುಂಬ ಖುಷಿ ಕೊಡುತ್ತೆ. ನೀನು ಪುರಾಣ ಓದ್ತೀಯ, ವೇಸ್ಟ್. ನಾನು ಈ ಬುಕ್ ಓದಿದೆ, ಇಂಗ್ಲೀಷ್ ಬುಕ್ ಓದಿದೆ ನಾನು, ಇದರಲ್ಲಿ ಈ ಥರ ಹೇಳಿದ್ದಾರೆ. ಅಂದರೆ ಇಂಗ್ಲೀಷ್ ಬುಕ್ ಓದಿದ್ದೇನೆ ಅಂತಂದ್ರೇ ನಿನಗೆ ಒಂಥರ ನೀನು ಯಾವ ಲೆವೆಲ್ಲು ಅಂತ, ನೀನು ಯಾವ ಲೆವೆಲ್ಲು, ನಾನು ಅರ್ಥ ಮಾಡ್ಕೊಂಡು ನಾನು ಯಾವ ಲೆವೆಲ್ಲು ಅಂತ. ನೀನೆಲ್ಲ ಪುರಾಣ ಓದೋ ಚೀಪ್ ಲೆವೆಲ್ ನೀವು. ನಾನು ಆ ಥರ ಚೀಪ್ ಲೆವೆಲ್ ಓದಲ್ಲ, ಇಂಗ್ಲೀಷ್ ಓದ್ತೀನಿ ನಾನು. ಸೊ ಅಲ್ಲೇನು ಮಾಡ್ತಾರೆ ಅಂದರೆ ಇಂಗ್ಲೀಷ್ ಪುಸ್ತಕಗಳಲ್ಲಿ ಅಲ್ಲೂ ಕೂಡ ಈ ಥರ ಸಾಯ್ತಾರೆ. ಸತ್ತಾಗ ಅವ್ರು ಹೋಗ್ತಾರಂತೆ, ಹೋದಾಗ ಅಲ್ಲಿ ಯಾರು ಇರೋದಿಲ್ಲ ಅಂತ, ಅಲ್ಲಿ ಯಾರೂ ಇಲ್ಲದೆ ಇವನು ಒಂದು ಪ್ಲೇಸ್ಗೆ ಹೋಗ್ತಾನೆ. ಅಲ್ಲಿ ಇವನಿಗೊಂದು ಟಿ ವಿ ಕೊಟ್ಟಿರ್ತಾರೆ, ಇವನಾಗೆ ನೋಡ್ತಾನೆ ಅಲ್ಲಿ. ಓಕೆ, ಅಲ್ಲಿ ನೋಡಿ ಕೂತ್ಕೊಂಡು. ಸೊ ಅಲ್ಲೇನಾಗುತ್ತೆ, ಹೋದ ತಕ್ಷಣ ಇಲ್ಲಿ ಮೈಂಡ್ ಏನು ಮಾಡ್ತಾ ಇರ್ತದೆ, ಸ್ವಾರ್ಥದಿಂದ ಕೆಲಸ ಮಾಡ್ತಾ ಇರ್ತದೆ ಮೈಂಡ್, ಅಂದರೆ ನನ್ನ ಸೆಲ್ಫ್. ಅಲ್ಲಿ ಹೋದ ತಕ್ಷಣ ನ್ಯೂಟ್ರಲ್ ಮೈಂಡ್ ಆಗುತ್ತಂತೆ, ಯಾವ ಸ್ವಾರ್ಥನೂ ಇರಲ್ಲ. ನಾನು ಕೂತ್ಕೊಂಡಾಗೆ ನಾನು ಬೇರೆಯವನು ಅಂತ ನೋಡ್ತೀನಿ. ಇವಾಗ ನಾನು ಹರೀಶ್ ನೋಡಿದ್ರೆ ಹೆಂಗೆ ನೋಡ್ತೀನಿ, ಆ ರೀತಿಯಾಗಿ ನಾನು ಬೇರೆಯವನು ನೋಡ್ತೀನಿ. ಒಂದು ಸಿನಿಮಾ ನೋಡ್ತೀನಿ, ನಾನು ಏನೇನು ಮಾಡಿದೆ, ಏನೇನು ತಪ್ಪು ಮಾಡಿದೆ ಅಂತ ನೋಡ್ತೀನಿ. ಸೊ ಅವಾಗ ಓಹೋ ಈ ತಪ್ಪು ಮಾಡಿದೆ, ಇದು ಮಾಡಬಾರ್ದಾಗಿತ್ತು. ಸೊ ಅದಕ್ಕೆ ತಕ್ಕಂಗೆ ನಾನು ಒಂದು ಡಿಸೈನ್ ಮಾಡ್ಕೊಳ್ತೀನಿ ಅಂತ ಇಲ್ಲಿ ಮಾಮೂಲ ಇಂಗ್ಲೀಷ್ ಪುಸ್ತಕಗಳು ಹೇಳ್ತಾರೆ. ಓಕೆ. ಬಟ್ ನಮ್ಮ ಒಂದು ಪುರಾಣಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೀನು ಶಿಕ್ಷೆಯನ್ನು ನೀನು ಸ್ವರ್ಗದಲ್ಲಿ ನರಕದಲ್ಲಿ ಅನುಭವಿಸ್ತೀಯ. ಇಂಥ ಒಂದು ಕ್ರಿಯೆಯನ್ನು ಮಾಡಿದಾಗ ಈ ಶಿಕ್ಷೆ, ಇಂಥ ಒಂದು ಒಳ್ಳೆ ಕೆಲಸ ಮಾಡಿದಾಗ ಈ ಸ್ವರ್ಗದಲ್ಲಿ ಈ ಪುಣ್ಯ. ಇದು ನಮ್ಮ ಒಂದು ಇದರ ಪ್ರಕಾರ. ಆದರೆ ನನ್ನ ಪ್ರಶ್ನೆ ಏನೋ ಇಲ್ಲಿ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಮಾಡಿದ ಒಂದು ಒಳ್ಳೆಯ ಕೆಲಸಗಳಿಗೆ, ನಾನು ಮಾಡಿದ ಕೆಟ್ಟ ಕೆಲಸಗಳಿಗೆ ಸ್ವರ್ಗ ನರಕ ಅನ್ನೋದು ಫಿಕ್ಸ್ ಆಗಿರೋದಾದರೆ, ನರಕದಲ್ಲಿ ಹೋಗ್ಬಿಟ್ಟು ನನ್ನ ತಪ್ಪು ಕೆಲಸಗಳಿಗೆ, ತಪ್ಪು ಕಾರ್ಯಗಳಿಗೆ ನಾನು ಶಿಕ್ಷೆ ಅನುಭವಿಸಿ ಮತ್ತೆ ಸ್ವರ್ಗದಲ್ಲಿ ಬಂದು ನಾನು ಮಾಡಿರ್ತಕ್ಕಂಥದಕ್ಕೆ ನಾನು ಅಲ್ಲಿ ಒಂದು ಸುಖ ಅನುಭವಿಸಿಬಿಟ್ರೆ ನಂದು ಟೋಟಲ್ ಅಲ್ಲಿಗೆ ಡಿಲೀಟ್ ಆಗೋಗ್ಬಿಡ್ತಲ್ಲ ಅಕೌಂಟ್. ಹೌದಾ? ನನ್ನ ಅಕೌಂಟಲ್ಲಿ ಏನು ಬ್ಯಾಲೆನ್ಸ್ ಇಲ್ಲ. ಮತ್ತು ಅಗೇ ನಾನು ವಾಪಸ್ ಬಂದಾಗ ಸಾಮಾನ್ಯ ಮನುಷ್ಯನಾಗಿ ಹುಟ್ಟುತ್ತೀನಿ ನಾನು. ಹಂಗೆ ಹುಟ್ಟಬೇಕು ತಾನೆ. ಸೊ ಆ ರೀತಿಯಾಗಿ ನಾವು ಸ್ವರ್ಗ ನರಕದಲ್ಲಿ ಹೋಗಿ ಅವೆಲ್ಲ ಬ್ಯಾಲೆನ್ಸ್ನ ಕ್ಲಿಯರ್ ಮಾಡ್ಕೊಂಡು ವಾಪಸ್ ಹುಟ್ಟಿದಾಗ ಎಲ್ಲರೂ ಕೂಡ ನಾರ್ಮಲ್ ಆಗಿ ಸೇಮ್ ಹುಟ್ಟಬೇಕು ತಾನೆ. ಹೌದಾ? ಯಾಕಂದ್ರೆ ಯಾರಿಗೂ ಬ್ಯಾಲೆನ್ಸ್ ಇರಲ್ಲ. ದೇರ್ ಇಸ್ ನೋ ಬ್ಯಾಲೆನ್ಸ್. ಎಲ್ಲಿದೆ? ಅಂದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರೋದೇನಂತಂದ್ರೆ, ಇವಾಗ ನಾನು ತುಂಬಾ ಸೇ ಫಾರ್ ಎಕ್ಸಾಂಪಲ್ ನಾನು 50% ಪಾಪ ಮಾಡಿದ್ದೀನಿ, 50% ಪುಣ್ಯ ಮಾಡಿದ್ದೀನಿ ಅಂತ ಅಂದು ಆ ಒಂದು ನರಕ ಮತ್ತೆ ಸ್ವರ್ಗಕ್ಕೆ ಹೋಗಿ ಅನ್ಭವಿಸ್ಕೊಂಡು ಬರ್ತಾ ಇದ್ದೀನಿ ಅಂದಾಗ ಅಲ್ಲಿ ಫಾರ್ಮೆಟ್ ಆಗುತ್ತೆ, ಎರಡು ಅನ್ಭವಿಸ್ ಬರ್ತಾ ಇದ್ದೀನಿ. ಬಟ್ ಇವಾಗ ನಾವು ಅನ್ಕೋತಾ ಇರೋದೇನಂದ್ರೆ, ಇವತ್ತಿನ ದಿವಸ ನಾನು ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ಬರೋ ಜನ್ಮದಲ್ಲಿ ನಾನು ಒಂದು ಒಳ್ಳೆ ಫ್ಯಾಮಿಲಿ ಹುಡ್ತೀನಿ. ಈಗ ಆತರ ಒಂದು ಕಲ್ಪನೆ. ಸ್ವರ್ಗ ನರಕದಲ್ಲಿ ನೀನು ಕಂಪ್ಲೀಟ್ ಆಗಿ ಎಲ್ಲವನ್ನೂ ಅನುಭವಿಸಿ ಬರೋದಾದ್ರೆ, ಅಲ್ಲಿ ಅರೈಸ್ ಆಗ್ತಾ ಇದ್ರೆ ನಿನಗೆ ಬ್ಯಾಲೆನ್ಸ್ ಎಲ್ಲಿ ಉಳಿಯುತ್ತೆ? ನಿನಗೆ ಬರ್ಬೇಕಾದ್ರೆ ಖಾಲಿ ಇದೆಯಲ್ಲ, ದೇರ್ ಇಸ್ ನೋ ಬ್ಯಾಲೆನ್ಸ್. ಅದಕ್ಕೆ ನೀನು ನರಕದಲ್ಲಿ ನೀನು ಮಾಡಿದ ಪಾಪಗಳಿಗೆಲ್ಲ ನರಕದಲ್ಲಿ ಶಿಕ್ಷೆ ಅನುಭವಿಸ್ಬಿಟ್ಟೆ. ಹೌದು. ನೀನು ಮಾಡಿದ ಪುಣ್ಯಗಳಿಗೆಲ್ಲ ಸ್ವರ್ಗದಲ್ಲಿ ನೀನು ಎಂಜಾಯ್ ಮಾಡಿಬಿಟ್ಟೆ ಲೈಫ್ನ. ಸೊ ಟೋಟಲ್ ಬ್ಯಾಲೆನ್ಸ್ ಆಗೋಗ್ಬಿಡ್ತು, ಕರೆನ್ಸಿನೇ ಕ್ಲೋಸ್ ಆಗೋಗ್ಬಿಡ್ತು. ನೀನು ವಾಪಸ್ ಮತ್ತೆ ರಿಟರ್ನ್ ಮತ್ತೆ ರೀಬರ್ತ್ ತೊಗೊಂಡಾಗ ನಿನ್ನ ಬ್ಯಾಲೆನ್ಸೇ ಇಲ್ಲಲ್ಲ. ನಿನಗೆ ಅವಾಗ ಎಲ್ಲಿಂದ ಬರುತ್ತೆ ನಿನಗೆ? ಮತ್ತೆ ಇಲ್ಲಿ ಬಂದಾಗಲೂ ಕೂಡ ನಾನು ಹೋದ ಜನ್ಮ ಮಾಡಿದಂಥ ಕರ್ಮ, ನಾನು ಹೋದ ಜನ್ಮ ಮಾಡಿದಂಥ ಪುಣ್ಯ ಅಂತ ಯಾಕೆ ಅಂದ್ಕೋಬೇಕು ನಾವು? ನಿಜವಾದ ಸ್ವರ್ಗ ನರಕಗಳಿದ್ರೆ ಅದನ್ನು ಅನುಭವಿಸ್ಬೇಕು. ಅಲ್ಲಿ ಅನುಭವಿಸಿದ್ದರೆ, ನನಗೆ ರೀಬರ್ತ್ ತೊಗೊಂಡಿದ್ದರೆ ವಾಪಸ್ ನನಗೆ ಮತ್ತೆ ಅಲ್ಲಿಂದ ಕ್ಯಾರಿ ಫಾರ್ವರ್ಡ್ ಆಗಲ್ಲ ಅಂತ ಕೇಳ್ತೀನಿ. ನನ್ನ ಕರ್ಮಗಳು, ಯಾಕಂದ್ರೆ ಎಲ್ಲ ಬ್ಯಾಲೆನ್ಸ್ ಆಗೋಗ್ಬಿಟ್ಟಿರ್ತದೆ, ಅಲ್ಲಿ ಏನು ಉಳಿದಿರೋದಲ್ಲ, ಜೀರೋ ಬ್ಯಾಲೆನ್ಸ್ ಅದು. ಸೊ ವಾಪಸ್ ಬಂದಾಗ ಮತ್ತೆ ನನಗೆ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಆಗಿ ನನಗೆ ಇಲ್ಲಿ ಹೆಂಗೆ ನನಗೆ ಅದು ಮತ್ತೆ ಎಫೆಕ್ಟ್ ಆಗುತ್ತೆ? ಆಗಲ್ಲ, ಆಗಬಾರದು ಕೂಡ. ಆದರೆ ನಮಗೆ ಇಲ್ಲಿ ಆಗುತ್ತೆ ಅಂತ ಹೇಳ್ತೀವಿ. ಯಾಕೆ? ಈಗ ನಮಗೆ ಪ್ರಪಂಚದಲ್ಲಿ ನಾವು ನೋಡ್ತಾ ಇದ್ದೀವಿ, ಒಬ್ಬನು ಒಳ್ಳೆ ಐಶ್ವರ್ಯವಂತನಾಗಿ ಹುಡ್ತಾ ಇದ್ದಾನೆ, ಒಬ್ಬನು ಏನು ಇಲ್ಲ ದರಿದ್ರದನಾಗಿ ಹುಡ್ತಾ ಇದ್ದಾನೆ ಪಾಪ, ಒಬ್ಬನು ಒಂದು ಒಳ್ಳೆ ನಾಲೆಡ್ಜಬಲ್ ಪರ್ಸನ್ ಆಗಿ ಹುಡ್ತಾ ಇದ್ದಾನೆ, ಒಬ್ಬನಿಗೆ ನಾಲೆಡ್ಜೇ ಇಲ್ಲ. ಒಬ್ಬನು ಅವನು ಏನು ಬೇಕಾರ ತಿಂತಾನೆ, ಏನು ಬೇಕಾರ ಕುಡಿತಾನೆ, ಹೆಂಗ್ ಬೇಕಾರ ಇರ್ತಾನೆ, ಅವನಿಗೆ ಯಾವುದೇ ಡಿಸೀಸ್ ಇಲ್ಲ. ಒಬ್ಬನು ಎಲ್ಲವನ್ನು ಪಾಟಿಸ್ತಾನೆ ಪಾಪ, ಬೆಳಿಗ್ಗೆ ವಾಕಿಂಗ್ ಹೋಗ್ತಾನೆ,
ಅದು ಕುಡಿತಾನೆ, ಒಳ್ಳೊಳ್ಳೆ ಆಹಾರ ತಗೊತಾನೆ, ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಹಾಕ್ಕೋತಾನೆ, ಎಲ್ಲವನ್ನೂ ಮಾಡ್ತಾನೆ, ಬಟ್ ಜೀವನ ಪೂರ್ತಿ ರೋಗಿಯಾಗಿ ಜೀವನ ಪೂರ್ತಿ ರೋಗಿಯಾಗಿರ್ತಾನೆ. ಕೆಲವೊಬ್ರು ಅಂತ ಇರ್ತಾರೆ, ಅವ್ರ ಲೈಫ್ ಸ್ಟೇಜ್ ಅಲ್ಲಿ ಯಾವಾಗಾದ್ರೂ ಒಂದು ಟೈಮ್ ಒಂದು ಏನಾದ್ರೂ ಕಾಯಿಲೆ ಬಂದಾಗ ಅದು ಕ್ಯಾರಿ ಲಾಂಗ್ ಟರ್ಮ್ ಅಲ್ಲಿ ಕ್ಯಾರಿ ಆಗ್ತಾ ಇತ್ತು ಅಂತ, ನೀವು ಯಾವ ಜನ್ಮದ್ದು ಪಾಪನ ಏನೋ, ಸೊ ಇವಾಗ ಆ ಒಂದು ರೋಗ ನನ್ನನ್ನ ಕಾಡ್ತಾ ಇದೆ ಅಂತ ಹೇಳಿ ಅಂತಾರೆ. ಇದಕ್ಕೆ ರೀಸನ್ ಏನಿರ್ಬೋದು? ಅದೇ ಹೇಳ್ತಾ ಇದ್ದೀನಿ. ಕೆಲವರು ಅವನು ಈಗ ರಾಜಕೀಯದ ಜನಗಳು ನೋಡ್ತೀವಿ, ಕೆಲವರು ಬಿಸ್ನೆಸ್ ಪೀಪಲ್ ನೋಡ್ತೀವಿ, ಅದನ್ನು ನೋಡ್ತೀವಿ, ರೌಡಿ ಅಂತೀವಿ, ಗೂಂಡ ಅಂತೀವಿ. ಅವನು ಎಲ್ಲರ ಚಿತ್ರಹಿಂಸ, ಅವನು ಚೆನ್ನಾಗಿರ್ತಾನೆ, ಅವ್ನ ಲೈಫ್ ಚೆನ್ನಾಗಿ ಲೀಡ್ ಮಾಡ್ತಿರ್ತಾನೆ. ಒಬ್ಬನ ಪಾಪ ಏನು ಮಾಡಿರೋದಿಲ್ಲ, ಅವ್ನು ಆಕ್ಸಿಡೆಂಟ್ ಸತ್ತೋಗ್ಬಿಡ್ತಾನೆ. ಆಕ್ಸಿಡೆಂಟ್ ಆಗಿ ತಿರ್ಕೊಂಡು ಹೋಗ್ಬಿಡ್ತಾನೆ. ಅವ್ನ ಪಾಪ ಅವ್ನ ಜೀವನದಲ್ಲಿ ಏನೋ ಮಾಡ್ಬೇಕಂತಿರ್ತದೆ, ಏನೋ ಸಾಧಿಸ್ಬೇಕಂತಿರ್ತದೆ, ಏನೋ ನೋಡ್ಬೇಕಂತಿರ್ತದೆ. ಇನ್ನು ಮದುವೆ ಆಗಿರಲ್ಲ ಕೆಲವೊಂದು ಸಾರಿ, ಅವ್ನು ಆಕ್ಸಿಡೆಂಟಲ್ಲಿ ತಿರ್ಕೊಂಡು ಹೋಗ್ಬಿಡ್ತಾನೆ. ಏನು ರೀಸನ್ ಇರ್ಬೋದು? ಈ ಥರ ನಾವು ನೋಡಿದಾಗ ಹಲವಾರು ರೀಸನ್ಗಳನ್ನು ನಮ್ಮ ಕಣ್ಣೆದುರಿ ನೋಡ್ತೀವಿ. ಮತ್ತು ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಇದಕ್ಕೆ ಪಾಪ ಪುಣ್ಯವನ್ನು ಜೋಡಣೆ ಮಾಡ್ತೀವಿ. ಪಾಪ ಅವನ ಆಯುಷ್ಯ ಅಲ್ಲಿಗೆ ಮುಗಿದೋಗ್ಬಿಡ್ತಾನೆ. ಒಂದು ಹಣೆ ಬರ ಪಾಪ ಯಾಕೆ ಆಗೋಗ್ಬಿಟ್ಟಿದೆಲ್ಲ, ನಿನ್ನದೆಲ್ಲ ಟೋಟಲ್ ನಿನ್ನ ಸ್ವರ್ಗ ನರಕದಲ್ಲಿ ಬ್ಯಾಲೆನ್ಸ್ ಎಲ್ಲ ಮುಗಿದೋಗಿದೆ. ವಾಪಸ್ ಬಂದಾಗ ಎಲ್ಲರೂ ಸೇಮ್ ಆಗಿರ್ಬೇಕಲ್ಲ ನಾವು. ಹೌದು. ಒಬ್ರಿಂಗೆ ಯಾಕಿದ್ದೀವಿ ನಾವಿಲ್ಲಿ? ಹಾಗಾದರೆ ಇಲ್ಲಿ ಎರಡು ಇರಬೇಕು. ಒಂದು, ಸ್ವರ್ಗ ನರಕ ಅನ್ನೋದು ಇರಬಾರ್ದು. ಈ ಬ್ಯಾಲೆನ್ಸು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರ್ಬೇಕು ನಮಗೆ. ಸೊ ಯಾಕೆಂದರೆ ಮತ್ತೆ ರೀಬರ್ತ್ ತಗೊಂಡು ಈ ಮಾಡಿದಂಥ ಏನು ಪಾಪ ಪುಣ್ಯ ಕರ್ಮಗಳು, ಈ ಕರ್ಮಗಳಿಗೆ ನಾವೇ ಅದನ್ನು ಮತ್ತೆ ಅನುಭವಿಸ್ತಾ ಇರಬೇಕು. ಅವಾಗ ಏನಾಗುತ್ತೆ, ಸ್ವರ್ಗ ನರಕ ಬರೋದೇ ಇಲ್ಲ. ಒಂದು ವೇಳೆ ನಿಜವಾಗ್ಲೂ ನನಗೆ ನಾನು ಮಾಡಿದಂಥ ಕರ್ಮಗಳಿಗೆ, ನಾನು ಮಾಡಿದಂಥ ಪಾಪ ಪುಣ್ಯಗಳಿಗೆ ನಾನು ಮತ್ತೆ ರೀಬರ್ತ್ ತೊಗೊಂಡು ಯಾಕೆ ಅನುಭವಿಸ್ಬೇಕು? ಅದು ಇದೇ ಬರ್ತಲ್ಲ ಅನುಭವಿಸ್ಬೋದಲ್ಲ. ಹಾಗಾದರೆ ಪ್ರಪಂಚ ಭಾಳ ಚೆನ್ನಾಗಿರ್ತಾ ಇತ್ತು, ಭಯ ಇರ್ತಾ ಇತ್ತಲ್ಲ ಎಲ್ಲರಿಗೂ ಕೂಡ. ಈ ರಾಜಕೀಯ ದೋಪಿಡಿಗಳು, ಇವೆಲ್ಲವೂ ಮಾನಭಂಗಗಳು, ಅತ್ಯಾಚಾರಿಗಳು, ಟೆರರಿಸ್ಟ್ಗಳು, ಇವರು ಯಾವ ತೊಂದರೆ ಇರ್ತಿರ್ಲಿಲ್ಲ. ಯಾಕಂದರೆ ಇಲ್ಲಿ ಪಾಪ ಮಾಡಿದ್ರೆ ಇಲ್ಲೇ ಶಿಕ್ಷೆ. ಅದಕ್ಕೆ ರೀಬರ್ತ್ ತಗೊಂಡು ರೀಬರ್ತ್ ಬಂದು ಅಲ್ಲೇ ಅನುಭವಿಸೋದು ಯಾಕೆ? ನೀನು ಅನುಭವಿಸೋದು ಅಂತಿದ್ದಾಗ ಅದು ಇಲ್ಲೇ ಈ ಜನ್ಮದಲ್ಲಿ ಆಗ್ಬೇಕಾಗಿತ್ತಲ್ಲ. ಈ ಜನ್ಮದಲ್ಲಿ ನಮಗೇನು ಗೊತ್ತಾಗಿಲ್ಲ. ನೀನೆಷ್ಟೇ ಪಾಪ ಮಾಡು, ಮೋಸ ಮಾಡು, ಏನೆಲ್ಲ ಮಾಡು, ಪುಣ್ಯ ಮಾಡು, ದಾನ ಮಾಡು, ನಿನಗೆ ಏನೇನೂ ಗೊತ್ತಾಗಲ್ಲ. ಮತ್ತೆ ನಿನಗೆ ರೀಬರ್ತ್ ಕೂಡ ಗೊತ್ತಿಲ್ಲ, ನಮಗೆ ಜ್ಞಾಪಕನೇ ಇಲ್ಲ. ನಾವು ಇದೆ ಅಂತ ಅಂದ್ಕೊಳ್ಳೋಣ, ಬಿಡು ಹೋಗಲಿ, ನಮ್ಮ ಒಂದು ಇದ್ರ ಪ್ರಕಾರ ಇದೆ ಅಂತ ಅಂದ್ಕೊಳ್ಳೋಣ, ನಮಗೆ ರೀಬರ್ತು ಗೊತ್ತಿಲ್ಲ. ಇದು ಒಂದು ಸಂದಿಗ್ಧ ಒಂದು ನಮಗೆ ಅರ್ಥ ಆಗುತ್ತೆ. ಆದರೆ ನಮ್ಮ ಪುರಾಣಗಳು ಏನು ಹೇಳಿವೆ ಅಂದರೆ ರೀಬರ್ತ್ ಇದೆ ಅಂತ ಹೇಳುತ್ತೆ. ಡೆಫಿನೆಟ್ ಆಗಿ ರೀಬರ್ತ್ ಇದೆ. ಯಾಕಂದರೆ ಇದು ನಾವು ಮೊನ್ನೆ ಮಾತಾಡಿದ್ವಿ, ನಮ್ಮ ಮೈಂಡು ಡಿಸಾಲ್ವ್ ಆಗೋವರೆಗೂ ಕೂಡ ನಾನು ಬರ್ತ್ ತೊಗೊತಾನೆ ಇರ್ತೀನಿ. ಅಂದರೆ ಇಲ್ಲಿ ನಾವು ಹೋದ ಎಪಿಸೋಡ್ ಡಿಸ್ಕಸ್ ಮಾಡಿರೋ ಪ್ರಕಾರ ನಮ್ಮ ಮೈಂಡ್ ಡಿಸಾಲ್ವ್ ಆಗೋವರೆಗೂ ನಾವು ಈ ದೇಹನ ಮತ್ತೆ ಪುನರ್ ತಗೋತಾನೆ ಇರ್ತೀವಿ ಅಂತ ಅಂದಾಗ, ಆ ಡಿಸಾಲ್ವ್ ಆದಾಗ ನಮಗೆ ಜನ್ಮ ಇಲ್ಲ. ಎಸ್, ಡಿಸಾಲ್ವ್ ಆಗ್ತಾ ಇಲ್ಲ ನಾವು ಅಂತ ಹೇಳಿದ್ರೆ ಅದೇ ಮತ್ತೆ ಮೆಮೊರಿಯಲ್ಲೇ ಇರ್ತೀವಿ, ಅದು ರೀಬರ್ತ್ ತಗೋತಾ ಇದೆ ಅಂತ ಹೇಳಿ ಅಂತೀರ. ಆಕ್ಚುಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಖಲು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಅಂದರೆ ನಾವು ಮತ್ತೆ ಸಾಯ್ತೀವಿ, ಮತ್ತೆ ಹುಡ್ತೀವಿ, ಮತ್ತೆ ಸಾಯ್ತೀವಿ, ಮತ್ತೆ ಹುಡ್ತೀವಿ. ಈ ಹುಟ್ಟು ಸಾವುಗಳು ಯಾಕೆಪ್ಪ ಅಂತಂದರೆ ಬಿಕಾಸ್ ಆಫ್ ಮೈಂಡ್. ಅದನ್ನು ನೀನು ಮೈಂಡ್ ಅನ್ಬೋದು, ಇಲ್ಲಕ್ಕೆ ಮೈಂಡ್ ಅಂತ ಅನ್ನಬಾರ್ದು ಅಂತ ಕೆಲವರು ಅಂತಾರೆ. ಸೋಲೆ ಅನ್ಬೇಕು. ಅದು ನೀವು ಏನಾಗ್ತಾರೆ, ಒಂದು ಗ್ಲಾಸ್, ಅದೇ ಒಂದು ಸಮುದ್ರದ ನೀರನ್ನು ಒಂದು ಲೋಟದಲ್ಲಿ ತೊಗೊಂಡಾಗ ಆ ಲೋಟದಲ್ಲಿ ನೀರು ಸಮುದ್ರದ ನೀರು ಒಂದೇನೆ, ಸಮುದ್ರದಲ್ಲಿ ಅದೇ ನೀರು ಅಲ್ಲಿರುತ್ತೆ. ಬಟ್ ಅದು ಆ ಮಧ್ಯದಲ್ಲಿರ್ತಕ್ಕಂಥ ಗ್ಲಾಸ್ ಅದನ್ನು ಬೇರೆ ಮಾಡಿದೆ. ಗ್ಲಾಸ್ ಅದನ್ನು ಬೇರೆ ಮಾಡಿದೆ. ಸೊ ಆ ಗ್ಲಾಸ್ ನೀನು ಬಾಡಿ ಅಂದ್ಕೊ, ನೀನು ಏನಾದರೂ ಅಂದ್ಕೊ. ನಾನು ಮೈಂಡ್ ಅಂತ ಯಾಕಂತ ಇದ್ದೀನಿ ಅಂದರೆ ನನಗೆ ಈಜಿ ಅನಿಸುತ್ತೆ. ಯಾಕಂದರೆ ನನ್ನ ಆಲೋಚನೆಗಳೆಲ್ಲ ನನ್ನ ಮನಸ್ಸಲ್ಲಿ ಕೂತ್ಕೊಂಡಿದ್ದಾವೆ. ಆದ ಕಾರಣ ಮನಸ್ಸೇ ಎಲ್ಲವನ್ನು ಮಾಡ್ತಾ ಇದ್ದಾದ ಕಾರಣ ನಾನು ಮನಸ್ಸು ಅಂತ ಹೇಳ್ತೀನಿ. ಕೆಲವರು ತಿಳಿದಂಥವ್ರು ಮತ್ತು ಅದನ್ನು ಏನೋ ಗೊತ್ತಿಲ್ಲ ನನಗೆ. ನನಗೆ ಕಂಫರ್ಟಬಲ್ ಆಗಿ ನನಗೇನು ಅರ್ಥ ಆಗ್ತಾ ಇದೆಯೋ ನಾನು ಅದನ್ನು ಹೇಳ್ಬೋದು. ಇವತ್ತು ನಾನು ಹೇಳೋದೆಲ್ಲ ಕರೆಕ್ಟು ಅಂತ ಹೇಳ್ತಾ ಇಲ್ಲ ನಾನು. ನನಗೆ ಏನು ಅರ್ಥ ಆಗಿದೆ ಅದು ಮಾತ್ರ ಮಾತಾಡ್ತೀನಿ ನಾನು. ಅದು ಈ ಕ್ಷಣದಲ್ಲಿ ಅರ್ಥ ಆಗಿರೋದು ನನಗೆ ಇವಾಗಿದು.
ಓಕೆ. ಇನ್ನು ನೆಕ್ಸ್ಟ್ ಇನ್ನೊಂದು 2 ವರ್ಷ ಆದ್ಮೇಲೋ 3 ವರ್ಷ ಆದ್ಮೇಲೋ ಅಥವಾ 1 ವರ್ಷ ಆದ್ಮೇಲೋ 6 ತಿಂಗಳಾದ್ಮೇಲೋ ನಾನು ಇನ್ನೊಂದು ರೀತಿಯಾಗಿ ಅರ್ಥ ಆಗ್ಬೋದು. ಸೊ ಆ ಎವಲ್ಯೂಷನ್ ಆಗಿರ್ಬೋದು, ಸ್ವಲ್ಪ ಇನ್ನೂ ಸ್ವಲ್ಪ ತಿಳುವಳಿಕೆ ಬಂದಿರ್ಬೋದು, ಇನ್ನೂ ಅರ್ಥ ಆಗಿರ್ಬೋದು. ಅದು ಬೇರೆ ಆಗುತ್ತೆ. ಮತ್ತೆ ಅವತ್ತಂಗೆ ಹೇಳಿದ್ರಲ್ಲ ಸರ್, ಅದಿಲ್ಲ, ಈ ಕ್ಷಣದಲ್ಲೇ ಕ್ಲೋಸ್ ಇದು. ಸ್ಪಿರಿಚುವಾಲಿಟಿ ಅಂತಂದ್ರೆ ಯಾವ ಕ್ಷಣದಲ್ಲಿ ಏನು ಅರ್ಥ ಆಗಿದೆಯೋ ಅಷ್ಟೇನೆ. ಇವತ್ತು ನಾನು SLC ಇದ್ದೀನಪ್ಪ. ನಾನು SLC ಇದ್ದಾಗ ಒಂದು ರೀತಿ ಮಾತಾಡಿರ್ತೀನಿ. ನಾನು ನಾಳೆ ಡಿಗ್ರಿ ಓದಬೇಕಾದ್ರೆ ಇನ್ನೊಂದು ರೀತಿ ಮಾತಾಡ್ತೀನಿ. ನ್ಯೂಟನ್ಸ್ ಥರ್ಡ್ ಲಾ ಇವಾಗ ಒಂದು ರೀತಿ ಅರ್ಥ ಆಗುತ್ತೆ, ಅವಾಗ ಒಂದು ರೀತಿ ಅರ್ಥ ಆಗುತ್ತೆ ಅಂತ ಅಂದ್ಕೋ. ಸೊ ಅವಾಗ ಮಾತಾಡ್ತೀನಿ, ಅಯ್ಯೋ ಅವತ್ತು ಹಂಗೆ ಮಾತಾಡಿದ್ರಲ್ಲ, ಇವತ್ತು ಹಿಂಗೆ ಮಾತಾಡಿದ್ರಿ. ಇಲ್ಲ, ಅವತ್ತಿಂದು ಕರೆಕ್ಟು, ಅವತ್ತಿಂದು ಕರೆಕ್ಟೇ. ಆಯಾ ಸ್ಟೇಜ್ ಅದು. ಸೊ ಆದ ಕಾರಣ ನನಗೇನು ಅನಿಸುತ್ತೆ ಅಂತ ಮಾತ್ರ ಮಾತಾಡ್ಬೋದು. ಓಕೆ, ಇದು ಕರೆಕ್ಟಾ ತಪ್ಪಾ ಒಪ್ಪ ಹೇಳೋಷ್ಟು ಶಕ್ತಿ ನನಗಿಲ್ಲ. ಈ ಪುರಾಣಗಳನ್ನು ಇಟ್ಕೊಂಡು ನಾನು ಈ ಪುರಾಣ ತಪ್ಪು, ಈ ಪುರಾಣ ಕರೆಕ್ಟು ಆ ಥರ ಹೇಳೋ ಶಕ್ತಿ ನನಗಿಲ್ಲ. ಯಾಕಂದರೆ ಬರೆದಂಥವ್ರು ಯಾರು? ವೇದವ್ಯಾಸರು. ಸಾಕ್ಷಾತ್ತು ಒಂದು ವಿಷ್ಣುವಿನ ಅಂಶ ಅಂತ ಹೇಳ್ತಾರೆ. ಸೊ ಅಂಥ ಒಂದು ಮಹಾತ್ಮರು ರಚನೆ ಮಾಡಿದಂಥ ನಾವು ಇಲ್ಲಿ ಕೂತ್ಕೊಂಡು ನಾವು ಅದನ್ನು ಇದು ಮಾಡೋಕ್ಕೆ ಬರಲ್ಲ. ಬಟ್ ನನಗೇನು ಅರ್ಥ ಆಗಿದೆ, ನಾವೇನು ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಮಾತ್ರ ನಾವು ಮಾತಾಡ್ಬೋದು. ಅಂದರೆ ಇವಾಗ ನೀವು ಹೇಳ್ತಾ ಹೋದ್ರಿ, ವೇದವ್ಯಾಸರು ಬರೆದಿರ್ತಕ್ಕಂಥದ್ದು ಗರುಡ ಪುರಾಣ ಅಂತ ಹೇಳ್ಬಿಟ್ಟು ಎಲ್ಲ ಪುರಾಣಗಳು ಅಷ್ಟಾದಶ ಪುರಾಣಗಳು ಅವರೇ ಬರ್ತಿರೋದು. ವೇದವ್ಯಾಸರು ಹೇಳಿರೋ ಪ್ರಕಾರ ನಾವು ಇವಾಗ ಏನು ಡಿಸ್ಕಸ್ ಮಾಡ್ತಾ ಹೋದ್ವಲ್ಲ, ಅದು ಮೈಂಡ್ ಇರ್ಬೋದು, ಪುನರ್ಜನ್ಮ ತಗೊಳ್ಳೋದು ಅಂತ ಹೇಳಿ, ಮತ್ತೆ ಗರುಡ ಪುರಾಣಗಳಲ್ಲಿ ಸ್ವರ್ಗ ನರಕಗಳೆಲ್ಲ ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ವೇದವ್ಯಾಸರ ಪ್ರಕಾರ ಇದು ಯಾವ ತರ ಇರ್ಬೋದು? ಅಂದ್ರೆ ವೇದವ್ಯಾಸ ಅವರು ಹೇಳಿರೋ ಪ್ರಕಾರ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರೋದು ಎರಡೂ ಒಂದೇ ಆಗಿದೆನಾ? ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಅಂದುಕೊಳ್ತಾ ಇದ್ದೀನಿ ಇದು 4 ಸ್ಟೇಜ್ ಅಂದರೆ 4 ಲೆವೆಲ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ. 4 ರೀತಿಯಾದ ಒಂದು ಲೆವೆಲ್ಸ್ ಇರುತ್ತೆ. ಸೇಮ್ ನನ್ನ ಒಂದು ಎಜುಕೇಷನ್ ತೊಗೊಂಡಾಗಲೂ ಕೂಡ ನಾನು ಹೇಗೆ ಮಿಡ್ಲ್ ಕ್ಲಾಸು, ಹೈ ಕ್ಲಾಸು, ಹೈಸ್ಕೂಲ್ ಆ ಥರ ಇರ್ತೀನಿ, ಇಲ್ಲಿ ಕೂಡ ಹಂಗಿರುತ್ತೆ ಅಂತ ನನಗೆ ಅನ್ಕೊಂತ ಇದ್ದೀನಿ ನಾನು. ಇವತ್ತಿನ ನನ್ನ ನಾಲೆಡ್ಜ್ಗೆ ಅರ್ಥ ಆಗಿರ್ತಕ್ಕಂಥ ಪುರಾಣ ಇಷ್ಟೇ. ನನ್ನ ನಾಲೆಡ್ಜ್ ಮತ್ತೆ ಇಂಪ್ರೂವ್ ಆದಾಗ ಮತ್ತೆ ಅದೇ ಪುರಾಣ ಓದಿದಾಗ ಅರ್ಥ ಆಗ್ತಕ್ಕಂಥ ಅದು ಬೇರೆ. ಯಾವ ಲೆವೆಲ್ಗೆ ಆಯಾ ಲೆವೆಲ್ ಇರುತ್ತೆ. ಪುಸ್ತಕ ಒಂದೇ. ಯಾಕಾಗಿ ಆ ರೀತಿ ಅಂದರೆ ಇದು ಒಂದು ಮತಗ್ರಂಥ ಅಲ್ಲ. ಮತಗ್ರಂಥಗಳಾದರೆ ಮತಗಳನ್ನು ಒಂದು ಡೆವಲಪ್ ಮಾಡಬೇಕು ಅಂತ ಬರೆದಿರ್ತಾರೆ. ಸೊ ಆ ಮತವನ್ನು ಅಭಿವೃದ್ಧಿ ಪಡಿಸ್ಬೇಕು, ನೀನು ನನ್ನ ಮತದಲ್ಲಿ ಬರಬೇಕು, ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಮತಗ್ರಂಥಗಳನ್ನು ಬರೆದಿರೋದು. ಅದಕ್ಕೋಸ್ಕರ ಮತ ಪ್ರಚಾರಗಳನ್ನು ಮಾಡ್ತಾ ಇರೋದು. ಮತ ಪ್ರಚಾರ ಯಾಕೆ ಮಾಡ್ತಾರೆ? ಅವರ ಒಂದು ಕಮ್ಯುನಿಟಿ ಡೆವಲಪ್ ಆಗಲಿ ಅಂತ. ಬಟ್ ನಮ್ಮ ಪುರಾಣಗಳಾಗಿರ್ಬೋದು, ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಅವರಿಗೆ ಏನೇನು ಯಾವುದ್ಯಾವುದು ಇದ್ರ ಬಗ್ಗೆ ಎಳ್ಳು ಕಾಳೊಟ್ಟು ಚಿಂತೆ ಇಲ್ಲ. ಅವರು ಕೇವಲ ಮಾನವ ಕುಲಕ್ಕೆ ಏನು ಉಪಯೋಗ ಆಗುತ್ತೆ ಅದನ್ನು ಮಾತ್ರ ಕೊಟ್ಟಂತ ಮಹನೀಯರವರು. ಓಕೆ, ಮಾನವ ಕುಲವನ್ನು ಇಟ್ಕೊಂಡು ಮಾತಾಡಿರ್ತಕ್ಕಂಥ ಮಹನೀಯರವರು. ಅವರು ಒಂದು ಮತ ಇಟ್ಕೊಂಡು ನಾನು ಹಿಂದೂಯಿಸಮು ಅದರ ಏನಿಲ್ಲ. ಸೊ ಈ ಹಿಂದೂ ಅನ್ನೋದೇ ಶಬ್ದನೇ ರಾಂಗ್. ಇಟ್ ಸೆಲ್ಫ್ ಇಸ್ ರಾಂಗ್. ವಿ ಆರ್ ನಾಟ್ ಎ ಹಿಂದೂಸ್, ವಿ ಆರ್ ಎ ಸನಾತನೀಸ್. ಸನಾತನೀಸ್ ಅಂದ್ರೆ ಅರ್ಥ ಏನಪ್ಪ ಅಂತಂದರೆ ನಮಗೆ ದೇವರನ್ನೋ ಕಾನ್ಸೆಪ್ಟೇ ಇಲ್ಲ. ಅದಕ್ಕಾಗಿ ನಾವು ಪ್ರತಿಯೊಂದರಲ್ಲೂ ದೇವರು ಹುಡುಕ್ತೀವಿ ನಾವು. ಮತ್ತು ಕೆಲವರು ನಮ್ಮನ್ನು ಹೀಯಾಳಿಸ್ತಾರೆ, ನೀವು ಮರನ ಪೂಜೆ ಮಾಡ್ತೀರಿ, ಕಲ್ಲು ಪೂಜೆ ಮಾಡ್ತೀರಿ, ಅಲ್ಲಿ ಪೂಜೆ ಮಾಡ್ತೀರಿ, ಇಲ್ಲಿ ಪೂಜೆ ಮಾಡ್ತೀರಿ. ನಮಗೆ ಗೊತ್ತಿಲ್ಲ ಆದ ಕಾರಣ ಎಲ್ಲವನ್ನು ಪೂಜೆ ಮಾಡ್ತೀವಿ ನಾವು. ನಾವು ಎಲ್ಲದರಲ್ಲೂ ಕೂಡ ದೇವ್ರನ್ನ ಕಾಣ್ತೇವೆ ನಾವು. ಪ್ರತಿಯೊಂದು. ಅದಕ್ಕೆ ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳುತ್ತೆ? ಈಚ್ ಅಂಡ್ ಎವ್ರಿ ಪಾರ್ಟಿಕಲ್ ಇಸ್ ಎ ಗಾಡ್. ಅದು ಸ್ವತಂತ್ರವಾಗಿ ಬಿಹೇವ್ ಮಾಡ್ತಾ ಇದೆ. ಆದ ಕಾರಣ ಪ್ರತಿಯೊಂದು ದೇವರೇ, ಯಾವುದು ದೇವರು ಅಲ್ಲ ಅಂತ ಹೇಳಬೇಕು ನಾವು. ಸೊ ಆದ ಕಾರಣ ನಾವು ಈ ಪುರಾಣಗಳನ್ನು ವಿಶ್ಲೇಷಣೆ ಮಾಡುವಷ್ಟು ಬುದ್ಧಿವಂತರಲ್ಲ, ಆಮೇಲೆ ಅಷ್ಟು ತಿಳುವಳಿಕಿದ್ದಂಥವ್ರಲ್ಲ. ಆದರೆ ಸಾಮಾನ್ಯವಾಗಿ ನಾನು ಅರ್ಥ ಮಾಡ್ಕೊಂಡ ರೀತಿನ ನಾನು ನಿಮಗೆ ಹೇಳ್ತೀನಿ, ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ. ನನಗೇನು ಅನಿಸುತ್ತೆ ಅಂತಂದರೆ, ಸ್ವರ್ಗ ನರಕ ಅನ್ನೋದು ನನಗೆ ಯಾಕೋ ಸ್ವಲ್ಪ ಆ ಕಾನ್ಸೆಪ್ಟ್ ನನಗೆ ಅಷ್ಟು ಸಮಂಜಸವಾಗಿ ಕಾಣ್ತಾ ಇಲ್ಲ. ಯಾಕೆಂದರೆ ಇದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ. ನಾವು ಮಾಡಿದಂಥ ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ. ಸೊ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಸ್ವರ್ಗ ನರಕ ಇರಬಾರ್ದು. ಸ್ವರ್ಗ ನರಕ ಇತ್ತು, ಕ್ಯಾರಿ ಫಾರ್ವರ್ಡ್ ಆಗಬಾರ್ದು. ಯಾವುದನ್ನ ಒಂದು ಸಿದ್ಧಾಂತವನ್ನು ಒಪ್ಕೋಬೇಕು ನಾವು. ಸ್ವರ್ಗ ನರಕನ ಒಪ್ಕೊಂಡ್ಬಿಟ್ರೆ ನೆಕ್ಸ್ಟ್ ಮಾತಾಡೋ ಕೆಲಸನೇ ಇಲ್ಲ, ಎಲ್ಲ ಕ್ಲೋಸ್ ಇಲ್ಲಿಗೆ ಫೈಲು. ಸೊ ನಮಗೆ ಸ್ವರ್ಗ ನರಕನ್ನು ಸ್ವಲ್ಪ ಪಕ್ಕಕ್ಕೆ ಇಟ್ಬಿಡೋಣ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ.
ಹ್ಮ್ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ ಅಂತ ಭಾವಿಸೋಣ. ಓಕೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದ್ದರೆ ನಮಗೆ ಈ ನೆಕ್ಸ್ಟ್ ಸಿನಿಮಾ ತೆಗಿಯೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಬಾಹುಬಲಿ 1 ಬಾಹುಬಲಿ 2 ಅಂತ ಏನು ಮಾತಾಡಬಹುದು, ಅದ್ರ ನೆಕ್ಸ್ಟ್ ಮಾತಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಮಾತಾಡೋಕ್ಕೆ ಆಸ್ಕಾರವೇ ಇಲ್ಲ, ಹ್ಮ್ ಆ ಥರ ಆಗೋಗಿದೆ. ಈಗ ನಾವು ಮಾಡಿದಂಥ ಪ್ರತಿಯೊಂದು ಕರ್ಮಗಳು ಏನಿದ್ದಾವೆ ಹ್ಮ್ ಅವು ಎಲ್ಲೋ ಒಂದು ಕಡೆ ಸ್ಟೋರ್ ಆಗ್ತಾ ಇರಬೇಕು. ಓಕೆ ಹೌದಾ? ಸೊ ಎಲ್ಲೋ ಒಂದು ಕಡೆ ಸ್ಟೋರ್ ಆಗ್ತಾ ಇರಬೇಕು. ನನಗೇನು ಅನ್ನಿಸ್ತಾ ಇದೆ, ನಾವು ಮಾಡಿದ ಆಲೋಚನೆ ಇಟ್ ಸೆಲ್ಫ್ ಇಸ್ ಎ ಕರ್ಮ. ಹ್ಮ್ ಸೊ ಅದು ಇನ್ನೂ ಅದನ್ನು ತಿಳ್ಕೊಂಡ್ರೆ ಇನ್ನೂ ಭಯ ಬರುತ್ತೆ. ಹ್ಮ್ ನಾವೇನು ಅಂದ್ಕೊತಾ ಇದ್ವಿ, ಕರ್ಮ ಮಾಡಿದೆ ಅಂದರೆ ನಾವು ಏನಾದರೂ ಕೆಲಸ ಮಾಡಿದರೆ ಮಾತ್ರ ಕರ್ಮ ಅಂತ ಅಂದ್ಕೊತಾ ಇದ್ವಿ. ನೋ, ಯುವರ್ ಥಿಂಕಿಂಗ್ ಅಂದರೆ ನೀನು ಏನು ಆಲೋಚನೆ ಮಾಡ್ತಾ ಇದ್ದೀವಿ ಅದು ಕೂಡ ಕರ್ಮನೇ. ಹ್ಮ್ ಸೊ ಯಾಕೆ ಆಲೋಚನೆಗೆ ಮಾಡಿದ ಕಾರ್ಯಕ್ಕಿಂತ ಆಲೋಚನೆಗೆ ಯಾಕೆ ಹೆಚ್ಚು ಶಕ್ತಿ ಕೊಡ್ತಾ ಇದ್ದೀವಿ ಅಂತಂದರೆ, ಯಾವುದೇ ಒಂದು ಸೂಕ್ಷ್ಮವಾಗುತ್ತೋ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ. ಹ್ಮ್ ದೇಹ ಕಾಣ್ತಾ ಇದೆ, ಹೌದು, ಅಷ್ಟು ಪವರ್ ಇಲ್ಲ ಇದಕ್ಕೆ. ಬಟ್ ಮನಸ್ಸು ಕಾಣ್ತಾ ಇಲ್ಲ, ಅದಕ್ಕೆ ಪವರ್ ಪವರ್ ಜಾಸ್ತಿ. ಜಾಸ್ತಿ. ಯಾವುದು ಸೂಕ್ಷ್ಮ ಆಗುತ್ತಾ ಹೋಗುತ್ತೋ ಅದಕ್ಕೆ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹ್ಮ್ ಸೊ ಕೆಲಸ ಮಾಡ್ತೀವಿ, ಕಾಣುತ್ತೆ ಕೆಲಸ, ಆಲೋಚನೆ ಕಾಣೋದೇ ಇಲ್ಲ, ಅದಕ್ಕೆ ಕೆಲಸಕ್ಕಿಂತ ಆಲೋಚನೆಗೆ ಜಾಸ್ತಿ ಕರ್ಮ. ಅದಕ್ಕೆ ಅವನಿಗೆ ಅವ್ನು ಬುದ್ಧಿವಂತಪ್ಪ ಅಂತ ಹೇಳಿ ನಾವು ಅಂತೀವಿ. ಅಲ್ಲಲ್ಲ, ಅದಕ್ಕೆ ಅದರಿಂದ ಮಾಡಿರ್ತಕ್ಕಂಥ ನೀನು ಆಲೋಚನೆಯಿಂದ ಮಾಡಿರ್ತಕ್ಕಂಥ ಕರ್ಮಕ್ಕೆ ಹೆಚ್ಚು ಒಂದು ಏನಂತಾರೆ ರಿಜಿಸ್ಟ್ರು, ಅಂದರೆ ಅದಕ್ಕೆ ಪಾಪ ಪುಣ್ಯ ಜಾಸ್ತಿ. ಹ್ಮ್ ಅದಕ್ಕಾಗಿ ನಮ್ಮವರು ಆಲೋಚನೆ ಮಾಡಬೇಕಾದ್ರೆ ಕೂಡ ನೋಡಿ ಆಲೋಚನೆ ಮಾಡು, ಮಾತನಾಡಬೇಕಾದ್ರೆ ಕೂಡ ನೋಡಿ ಮಾತಾಡು. ಹ್ಮ್ ತಥಾಸ್ತು ದೇವತೆಗಳಿರ್ತಾರೆ. ಹ್ಮ್ ತಥಾಸ್ತು ದೇವತೆಗಳು ಅಂದ ತಕ್ಷಣ ನಾವು ಎಲ್ಲೋ ದೇವತೆಗಳು ಅಂತ ಆ ಥರ ಅಲ್ಲ. ಇದೆಲ್ಲ ಒಂದು ಫ್ರೀಕ್ವೆನ್ಸಿ ಲೆವೆಲಲ್ಲಿ ರಿಜಿಸ್ಟರ್ ಆಗುತ್ತೆ. ಇದು ಸೇಮ್ ಸೆಲ್ಫೋನು, ಟಿ ವಿ ಯಾವ ಥರ ಒಂದು ಫ್ರೀಕ್ವೆನ್ಸಿ ಲೆವೆಲಲ್ಲಿ, ರೇಡಿಯೋ ಇವೆಲ್ಲ ಯಾವ ರೀತಿ ವರ್ಕ್ ಆಗ್ತವೆ, ಇದು ಕೂಡ ಹಂಗೆ ಆಗುತ್ತೆ ಅಂತ. ಸೊ ಆ ರೀತಿಯಾಗಿ ನಾವು ಮಾಡಿದಂಥ ಕರ್ಮಗಳು ಎರಡಿದೆ ನಮಗೆ. ನಾವು ಕೌಂಟ್ ಮಾಡೋದು ಟೈಮ್ನ ಕೌಂಟ್ ಮಾಡ್ತೀವಿ, ಅಂದರೆ ಸಮಯನ. ಸೊ ಪ್ರಕೃತಿಗೇನಿದೆ, ಕಾಲ ಇದೆ. ಹ್ಮ್ ಸೊ ಅದು ಲಾರ್ಜರ್ ಲೆವೆಲಲ್ಲಿ ಅದು ತಗೊಳುತ್ತೆ ಅದು. ಓಕೆ ಓಕೆ, ಸೊ ನಾನು ಆ ಪ್ರಕೃತಿ ಲೆವೆಲಲ್ಲಿ ಥಿಂಕ್ ಮಾಡಿದಾಗ ನಾನು ಭಾಳಷ್ಟು ಮೈನ್ಯೂಟ್, ಭಾಳ ಒಂದು ಡಸ್ಟ್ ಪಾರ್ಟಿಕಲ್ ನಾನು. ಹೌದು. ಓಕೆ, ಸೊ ನಾನು ಮಾಡಿದಂಥ ಕೆಲಸಗಳು ಅಂದರೆ ಟೈಮ್ ಫ್ರೇಮ್ ಅಂತ ಏನು ಕರಿತೀವಿ. ಫಾರ್ ಎಕ್ಸಾಂಪಲ್, ನಾವು ಯೂನಿವರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಯಾವ ಒಂದು ಟೈಮಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬೆಳಕಿನ ವೇಗದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ನಮ್ಗೆ ಅರ್ಥ ಕೂಡ ಆಗಲ್ಲ. ಹ್ಮ್. ಯಾಕಂದರೆ ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಪ್ರಯಾಣ ಅಂದರೆ ಕಿಲೋಮೀಟರ್. ನಮ್ಗೆ ಅರ್ಥನೇ ಆಗಲ್ಲ. ಸುಮ್ಮನೆ ಹೇಳ್ಬೇಕಷ್ಟೇ ನಾವು. ಹ್ಮ್. ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಅದು ಹೆಂಗೆ ಪ್ರಯಾಣ ಮಾಡೋಕ್ಕೆ ಸಾಧ್ಯ? ಆ ಅನುಭವ ನಮಗಿಲ್ಲ. ಇಲ್ಲ. ಸೊ ಅದೇ ರೀತಿಯಾಗಿ, ಯಾಕಂದರೆ ಅದಕ್ಕೆ ಪ್ರಕೃತಿಗೆ ಸರಿ ಹೋಗುತ್ತೆ ಅದು. ಹ್ಮ್ ಯಾಕಂದರೆ ಅದು ಲಾರ್ಜರ್ ಲೆವೆಲಲ್ಲಿ ಇರಬೇಕಾದ್ರೆ ಅದಕ್ಕೆ ಸರಿ ಹೋಗುತ್ತೆ, ಅದು ಅದ್ರ ಸ್ಪೀಡಿಗೆ ಸರಿ ಹೋಗುತ್ತೆ. ನಮ್ಮ ಸ್ಪೀಡು ಹಬ್ಬಬ್ಬ ಅಂದರೆ ಒಂದು 150-200 ಕಿಲೋಮೀಟರ್ ಸ್ಪೀಡ್ ಇರ್ಬೋದು ನಮ್ದು ಅಷ್ಟೇ. ಹೌದು. ಬಟ್ ಅದರ ಸ್ಪೀಡ್ ಅದು, ಹ್ಮ್ ಯಾಕಂದರೆ ದೊಡ್ಡದು ಅದು, ಅದರ ಸ್ಪೀಡ್ ಅದು. ಈಗ ರಿಜಿಸ್ಟರ್ ಎಲ್ಲಾಗುತ್ತೆ? ನೇಚರಲ್ಲಿ ಆಗುತ್ತೆ ರಿಜಿಸ್ಟ್ರು. ಓಕೆ. ನಾವು ಮಾಡಿದಂಥ ಪಾಪ ಪುಣ್ಯ ಅಂದರೆ ಕರ್ಮಗಳು ನೇಚರಲ್ಲಿ ರಿಜಿಸ್ಟರ್ ಆಗ್ತವೆ ಹ್ಮ್ ಅಂತ ಅಂದ್ಕೊಳ್ಳೋಣ. ಯಾಕಂದರೆ ನಮಗಿದು ಅಕೌಂಟು ಟ್ಯಾಲಿ ಆಗಬೇಕು, ಬ್ಯಾಲೆನ್ಸ್ ಆಗಬೇಕು ಅಂದರೆ ಸ್ವಲ್ಪ ಇದನ್ನು ಈ ಥರ ಆಲೋಚನೆ ಮಾಡಬೇಕು. ನೇಚರಲ್ಲಿ ರಿಜಿಸ್ಟರ್ ಆಗ್ತವೆ ಅಂತಂದಾಗ ನೇಚರು ಕಾಲ, ನಮ್ಮದು ಸಮಯ. ಹ್ಮ್ ಆಯಿತಾ? ಈಗ ನೀನು ಇವತ್ತು ಮಾಡಿದಂಥ ಒಬ್ಬರಿಗೆ ಸಂತೋಷಪಡಿಸಿದೆ, ಒಬ್ರಿಗೆ ಖುಷಿ ಪಡಿಸಿದೆ, ಒಬ್ರಿಗೆ ಏನನ್ನು ಒಂದು ಒಳ್ಳೇದು ಕೆಲಸ ಮಾಡಿದೆ, ಒಬ್ರಿಗೆ ಆನಂದ ಆಯಿತು, ಅದು ನೇಚರ್ ಲೆವೆಲಲ್ಲಿ ಹೋಗಿ ರಿಜಿಸ್ಟರ್ ಆಗುತ್ತೆ, ಕಾಲದಲ್ಲಿ ರಿಜಿಸ್ಟರ್ ಆಗುತ್ತೆ. ಓಕೆ. ನಿನ್ನಲ್ಲಿರೋದು ಸಮಯ, ಅಲ್ಲಿರೋದು ಕಾಲ. ಹ್ಮ್ ಸೊ ಕಾಲ ಇಸ್ ಎ ಬಿಗ್ ವೀಲ್, ಅದು ಹ್ಯೂಜ್ ಬಿಗ್ ವೀಲ್ ಅದು. ಹ್ಮ್ ನಿಂದು ಭಾಳ ಚಿಕ್ಕದು. ಆಯಿತಾ? ಸೊ ಅಲ್ಲಿ ಆಯ್ತದು. ನೀನು ಎಲ್ಲ ಈ ಥರ ಒಳ್ಳೇದು ಕೆಟ್ಟದ್ದು ಮಾಡ್ತಾ ಮಾಡ್ತಾ ಹೋದೆ, ಬಾಡಿ ವೇಕೆಟ್ ಮಾಡಿಬಿಟ್ಟೆ. ಓಕೆ. ಬಾಡಿ ವೇಕೆಟ್ ಮಾಡಿದ್ಮೇಲೆ ರೀಬರ್ತ್ ತೊಗೊಂಡೆ. ಓಕೆ, ರೀಬರ್ತ್ ತೊಗೊಂಡಾಗ ನಿನಗೆ ಕರೆಕ್ಟಾಗಿ ಆ ವೀಲ್ ಹೋಗ್ತಾ ಇರ್ತದೆ, ಆ ವೀಲ್ ಕೂಡ ತಿರುಗ್ತಾ ಇರ್ತದೆ ನಿನ್ನಂಗೆ. ಹೌದು. ನಿಂದು ಫಾಸ್ಟ್ ಆಗಿ ತಿರುಗುತ್ತೆ, ಅದು ಫಾಸ್ಟ್ ಇರುತ್ತೆ, ಬಟ್ ಆ ಫಾಸ್ಟ್ ಬೇರೆ, ಅದು ನನಗಿಂತ ಸ್ಪೀಡ್ ಆಗಿದೆ. ನಿನಕ್ಕಿಂತ ಸ್ಪೀಡ್ ಅದು, ಬಟ್ ಅದು ನಮಗೆ ಸ್ಲೋವಾಗಿ ಕಾಣುತ್ತೆ. ನಮಗೆ ಓಕೆ. ನಂದು ಫಾಸ್ಟ್ ಆಗಿ ತಿರುಗಿದ್ರು ಕೂಡ, ನನಗಿಂತ ಫಾಸ್ಟ್ ಆಗಿ ತಿರುಗಿದ್ರು ಕೂಡ ತುಂಬ ಸ್ಲೋ ಆಗಿ ಕಾಣುತ್ತೆ, ಯಾಕಂದರೆ ವೀಲ್ ದೊಡ್ಡದು. ಹ್ಮ್ ಸೊ ನಾನು ರೀಬರ್ತ್ ತೊಗೊಂಡಾಗ ಅಲ್ಲಿಂದ ನನಗೆ ಏನು ಬರುತ್ತೆ, ಆಯಾ ಡ್ರಾಸ್ ಆಗ್ತವೆ. ಇವು ಬ್ಯಾಂಕಲ್ಲಿ ಡೆಪಾಸಿಟ್ಗಳು ಡ್ರಾ ಆದಂಗೆ. ಓಕೆ. ನೀನು ಯಾವ ಟೈಮಲ್ಲಿ, ನೀನು ಒಂದು 5
5 ಇಯರ್ಸಿಗೆ ಇಟ್ಟಿರ್ಬೋದು. ಒಂದು ಯಾವುದು ಏನಂತಾರೆ ಡೆಪಾಸಿಟ್. ಒಂದು 5 ಇಯರ್ಸಿಗೆ ಡೆಪಾಸಿಟ್ ಡ್ರಾ ಆಗುತ್ತೆ, ಇನ್ನೊಂದು 1 ಇಯರಲ್ಲಿ ಡ್ರಾ ಆಗುತ್ತೆ, ಇನ್ನೊಂದು 10 ಇಯರ್ಸಲ್ಲಿ ಡ್ರಾ ಆಗುತ್ತೆ. ಈ ಥರ ನೀನು ಈ ಒಳ್ಳೆ ಕೆಲಸಗಳು ಅಂತೇನು ಕರಿತೀವಿ, ಇನ್ನೊಬ್ಬರಿಗೆ ಸಂತೋಷ ಕೊಟ್ಟಿರ್ತಕ್ಕಂಥ ಕೆಲಸಗಳು ಅಂತ ಕರಿತೀವಿ, ಅವು ಡೆಪಾಸಿಟ್ಸೇ. ದುಃಖ ಕೊಟ್ಟು ಕೆಟ್ಟ ಕೆಲಸ ಅವು ಡೆಪಾಸಿಟ್ಸೇ. ಓಕೆ, ಎಲ್ಲವೂ ಡೆಪಾಸಿಟ್ ಆಗಿರ್ತವೆ ಬ್ಯಾಂಕಲ್ಲಿ. ಸೊ ನಾನು ಡ್ರಾ ಆಗುತ್ತೆ, ಮತ್ತೆ ರೀಬರ್ತ್ ತೊಗೊತಿಲ್ಲ, ರೀಬರ್ತ್ ತೊಗೊಂಡ್ರೆ ಡ್ರಾ ಆಗಕ್ಕೆ ಶುರು ಆಗುತ್ತೆ. ಸೊ ಒಳ್ಳೇದು ಮಾಡಿದೆ, ಡ್ರಾ ಆಯಿತು, ನಿನಗೇನಾದರೂ ಇದ್ದಕ್ಕಿದ್ದಂಗೆ ಒಂದಿಷ್ಟು ಲಾಟ್ರಿ ಹೊಡೆದ್ಬಿಡ್ತೀನಿ. ಯಾಕಂದ್ರೆ ಡ್ರಾ ಆಗ್ಬೇಕಲ್ಲ ಅದು, ಡೆಪಾಸಿಟ್ಟು ಡ್ರಾ ಆಯಿತು, ಲಾಟ್ರಿ ಹೊಡಿತೀನಿ ನಿನಗೆ 1 ಕೋಟಿ ರೂಪಾಯಿ. ಹೆಂಗೆ ಬಂತು ರಾತ್ರಿ ಗೊತ್ತಿಲ್ಲ. ಯಾರೋ ಅದು ಕೂಡ ಲಾಟ್ರಿ ಟಿಕೆಟ್ ಪರ್ಚೇಸ್ ಮಾಡ್ಬೇಕಂತ ಪರ್ಚೇಸ್ ಮಾಡಲಿಲ್ಲ, ಯಾರೋ ಪರ್ಚೇಸ್ ಮಾಡ್ತಾ ಇದ್ರು, ತಗೋ ಒಂದು ಅಂದರು. ಅನ್ಕಾನ್ಷಿಯಸ್ಲಿ ನೀನು ಆ ಒಂದು ಲಾಟ್ರಿ ಟಿಕೆಟ್ ತೊಗೊಂಡೆ, ನಿನಗೆ ಗೊತ್ತಿಲ್ಲ ಅದು. ಅದೇ ಲಾಟ್ರಿ ಟಿಕೆಟು ಡ್ರಾ ಆಯಿತು. ಅಲ್ಲಿ ಡೆಪಾಸಿಟ್ ನೀನು ಓದ್ ಜನ್ಮದಲ್ಲಿ ಏನೇನು ಮಾಡಿರ್ತೀವಿ ಅದೇ ಅದು. ಈಗ ಫರಕ್ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಆ್ಯಡ್ ಆಗಿರುತ್ತೆ. ಬ್ಯಾಂಕ್ ಅವ್ರು ಹೆಂಗೆ ಯಾವ ಎಲ್ಲರಿಗೂ ಆ ಲಾಟ್ರಿ ಹೊಡೆಯಲ್ಲ. ಆಕ್ಚುಲಿ ಆ ಲಾಟ್ರಿ ಅವನಿಗೆ ಹೊಡೆದಿದೆ, ಅವ್ನು ಜಾಸ್ತಿ ಮಾಡಿರ್ತಾನೆ, ಪುಣ್ಯ ಜಾಸ್ತಿ ಮಾಡಿ. ಹೌದು, ಮತ್ತೆ ಅವನು ಜಾಸ್ತಿ ಪುಣ್ಯ ಮಾಡಿದಾಗ ಅದು ಅವನಿಗೆ ಡ್ರಾ ಆಗುತ್ತೆ. ಆಯ್ತಾ, ಅದು ಡ್ರಾ ಆಯ್ತು ಅವನಿಗೆ. ನೀನು ಅದನ್ನು ಪಾಪ ಮಾಡಿದ್ದ ಒಬ್ಬನು, ರಾತ್ರಿ ಚೆನ್ನಾಗಿ ಊಟ ಮಾಡಿ ಮಲ್ಕೊಂಡಿರ್ತಾನೆ, ಬೆಳಿಗ್ಗೆ ಎದ್ದ ವರ್ಷಕ್ಕೆ ಡಿಸೀಸ್ ಶುರು, ಇದ್ದಕ್ಕಿದ್ದಂಗೆ ಹಾಸ್ಪಿಟ್ಲಿಗೆ ಹಾಕೊಂಡು ಹೋಗ್ಬಿಡ್ತಾರೆ. ಅವನು ಹೋಗಿ ಚೆಕ್ ಮಾಡಿಸಿದ್ರೆ 101 ಡಿಸೀಸ್ ಇರುತ್ತೆ. ಅವನು ಹಾಸ್ಪಿಟ್ಲಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ. ಸುಮಾರು ಒಂದು 2-3 ವರ್ಷ ಕಷ್ಟಪಟ್ಟು ಏನೆಲ್ಲ ಮಾಡಿ ಅನುಭವಿಸಿ ರಾಮಚಂದ್ರ ಎಲ್ಲ ಆದ ಮೇಲೆ ವಾಪಸ್ ಬರ್ತಾನೆ. ಯಾಕೆ? ಅವನಿಗೆ ಪಾಪದ್ದು ಅಲ್ಲಿ ಡ್ರಾ ಆಯ್ತಲ್ಲ, ಡ್ರಾ ಆಗ್ತಾ ಇದೆ. ಪಾಪ ಮಾಡಿದ್ದು ಡ್ರಾ ಆಯ್ತಾ ತಕ್ಷಣ ಅದು ಟೈಮ್ ಇಲ್ಲ ಅವನಿಗೆ. ರಾತ್ರಿ ಏನಾಯ್ತು, ರಾತ್ರಿ ಚೆನ್ನಾಗಿದ್ದೀನಪ್ಪ ನಾನು, ಚೆನ್ನಾಗಿ ಊಟ ಮಾಡಿದ್ದೀನಿ, ಚೆನ್ನಾಗಿ ಮಲಗಿದ್ದೀನಿ, ಎಲ್ಲ ಇದೆ, ರಾತ್ರಿಯಲ್ಲಿ ಚೆನ್ನಾಗಿದ್ದೀನಿ, ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆಲ್ಲ ಏನಪ್ಪ ನನ್ನ ಕತೆ. ಸೊ ಈ ಸೈಕಲ್ ಅನ್ನೋದು ಈ ಥರನೇ ಇರುತ್ತೆ. ಸೊ ಚಿಕ್ಕ ಯಾವನೋ ಒಳ್ಳೊಳ್ಳೆ ಪುಣ್ಯಗಳು, ಒಂದು ಇವಾಗ 10 ಲಕ್ಷನೇ ಡೆಪಾಸಿಟ್ ಮಾಡಬೇಕು ಅಂತೇನಿಲ್ಲ. ಒಂದೊಂದು ಸಾರಿ ಮಂತ್ಲಿ ಡೆಪಾಸಿಟ್ ಮಾಡ್ತಾ ಇರ್ತಾರೆ, 500, 1000 ಆ ಥರ ಡೆಪಾಸಿಟ್ ಮಾಡಿ ಚಿಕ್ಕ ಡ್ರಾ ಆಗ್ತಾ ಇರ್ತವೆ ಕೆಲವೊಂದು ಸಾರಿ. ಓಕೆ, ಚಿಕ್ಕ ಡ್ರಾ ಆಗಿರ್ತವೆ. ಇಂದಿನ ಒಂದು ಉದ್ಯೋಗದಲ್ಲಿ ಬಡ್ತಿ ಸಿಗೋದಾಗಿರ್ಬೋದು, ನೀನು ಯಾವುದೋ ಕಾರ್ ತೊಗೊಳ್ಳೋದಾಗಿರ್ಬೋದು, ಸೊ ನಿನಗೆ ಮಗಳು ಹುಟ್ಟೋದಾಗಿರ್ಬೋದು, ಮನೆ ತೊಗೊಳ್ಳೋದಾಗಿರ್ಬೋದು, ಈ ಥರ ಕೆಲವು ಡ್ರಾ ಆಗ್ತಾ ಇರ್ತವೆ. ಕೆಲವು ಪಾಪ ಬಂತು, ಉದ್ಯೋಗ ಹೋಗ್ಬಿಡೋದು, ಉದ್ಯೋಗ ಇಲ್ಲ ಇವತ್ತು, ಆಫೀಸ್ಗೆ ಹೋದ ತಕ್ಷಣ ಇಲ್ಲಪ್ಪ ನಿನಗೆ ಒಂದು ಲೆಟರ್ ಕೊಡ್ತಾರೆ, ನಾಳೆಯಿಂದ ಬರಬೇಡ ಅಂತ. ಸೊ ಅಂದರೆ ಇದರಿಂದ ಸ್ವಲ್ಪ ನನಗೆ ರಿಲೀಫ್ ಸಿಗ್ತಾ ಇದೆ, ಸ್ಯಾಟಿಸ್ಫೈಡ್ ಆನ್ಸರ್ ಆಗ್ತಾ ಇದೆ, ಹಿಂಗಿರ್ಬೋದೇನೋ ಅಂತ. ಹಾಗಾಗಿ ನಾವು ಈ ಜನ್ಮದಲ್ಲಿ ನಾವು ಏನೇ ಒಂದು ಕೆಲಸ ಮಾಡಿದಾಗ ಕಾನ್ಷಿಯಸ್ ಆಗಿ ಮಾಡ್ತಕ್ಕಂಥ ಒಂದು ಅಭ್ಯಾಸ ಮಾಡಿಕೊಂಡ್ರೆ, ನಾವು ಇದು ಪಾಪ ಪುಣ್ಯದ ಗೊಡವೆಗೆ ಅಂದರೆ ನೋಡ್ಕೊಂಡ್ರೆ, ಇದೇನಪ್ಪ ಇದು ಪಾಪ ಬರ್ದಾಗ ಇದು ಬೇಡ ಬಿಟ್ಟು ಮಾಡೋದೇ ಬೇಡ, ಅದೆಷ್ಟಾನ ಬರಲಿ ಬೇಡಪ್ಪ ನಮಗೆ. ಸೊ ಯಾಕಂದರೆ ಆ ಡ್ರಾನ ಅನುಭವಿಸೋದು ನಾನೇ ತಾನೆ, ಹೌದು, ಬೇರೆ ಯಾರು ಅನುಭವಿಸಲ್ಲ. ನೆಕ್ಸ್ಟ್ ತೊಗೊತೀನಿ, ಮತ್ತು ಇವೆಲ್ಲ ರೆಡಿ ಇರ್ತವೆ. ಅದು ಕರೆಕ್ಟಾಗಿ ನೀನು ಬೇಕು ಅಂದ್ರಲ್ಲ, ಬೇಡ ಅಂದ್ರೆ ನನಗೆ ಬೇಡಪ್ಪ ಡೆಪಾಸಿಟ್ ಅಂದರೆ ಬೇಕು ಕೇಳಲ್ಲ, ಬೇಕದು. ಪುಣ್ಯದ ಡೆಪಾಸಿಟ್ ಪುಣ್ಯವಾಗಿ ಬರ್ತದೆ, ಪಾಪದ ಡೆಪಾಸಿಟ್ ಪಾಪ ಆಗೇ ಬರ್ತದೆ. ನೀನು ಅದನ್ನೇ ಅನುಭವಿಸ್ತೀಯ. ಅಂದರೆ ನೀನು ಮಾಡಿದ್ದನ್ನು ಅನುಭವಿಸೋನು ನೀನೇ ಅಂತ ಗೊತ್ತಾದ ಮೇಲೆ ನಮಗಿಲ್ಲಿ ಕಾನ್ಷಿಯಸ್ ಆಗಿ ಒಂದು ಕಾಷಿಯಸ್ ಬರ್ಬೇಕು ತಾನೆ ನಮಗೆ. ಖಂಡಿತ ಬರ್ಬೇಕು. ಬಟ್ ಆದ್ರೂ ಬರಲ್ಲ ಜನಗಳಿಗೆ. ಅದ್ರ ಇಗ್ನೋರೆನ್ಸ್, ಅದ್ರ ಅವೇರ್ನೆಸ್ಸೇ ಇಲ್ಲ ಅಂತ ಅಂದಾಗ, ಅವ್ನು ಪಾಪ ಮಾಡ್ತಿದ್ದಾನೋ ಪುಣ್ಯ ಮಾಡ್ತಿದ್ದಾನೋ ಅಂತ ಹೇಳಿ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದು ಅವೇರ್ನೆಸ್ಸಿಗೆ ಬರಲ್ವಲ್ಲ ಸರ್? ಅಲ್ಲ, ಅದೇ ಯಾಕೆ ಬರಲ್ಲ? ಖಂಡಿತವಾಗ್ಲೂ 2% ಜನಗಳಿಗೆ ಅವೇರ್ನೆಸ್ ಇರುತ್ತೆ, ರೆಸ್ಟ್ ಆಫ್ 98% ಜನಗಳಿಗೆ ಅವೇರ್ನೆಸ್ ಇರಲ್ಲ. ಸೊ ಆ 98ಅಲ್ಲಿ ನಾವು ಇರ್ತೀವಿ. ಆ 2% ಜನ ಯಾವ ಥರ ಅವೇರ್ನೆಸ್ ಅಲ್ಲಿ ಇರ್ತಾರೆ ಆ್ಯಕ್ಚುಲಿ? ಏನು ಇವಾಗ ಅಂದ್ರೆ 2% ಜನಗಳಿಗೆ ಮಾತ್ರ ಅವೇರ್ನೆಸ್ ಇರುತ್ತೆ ಅಂತ ಹೇಳಿ, ಅದೇ ಅವರು ಆ ಲೆವೆಲ್ಗೆ ಮುಟ್ಟಿರ್ತಾರೆ, PhD ಸೈಂಟಿಸ್ಟ್ ಲೆವೆಲಲ್ಲಿ ಇರ್ತಾರೆ, ಅವ್ರಿಗೆ ಅರ್ಥ ಆಗಿರುತ್ತೆ ಲೈಫ್. ಸೊ ಆ ಎವಾಲ್ವೇಟ್ ಆಗಿರ್ತಾರೆ, ಆಗಲೇ ಅವರು ಎವಾಲ್ವೇಷನ್ ಹಾಕೋತ ಹೋಗಿರ್ತಾರೆ, ಆ ಒಂದು ನಾಲೆಡ್ಜ್ ತೊಗೊಂಡಿರ್ತಾರೆ, ಅಥವಾ ಒಂದು ಎನ್ಲೈಟನ್ಮೆಂಟ್ ಸ್ಟೇಜಲ್ಲಿ ಇರ್ತಾರೆ ಅವರು. ಸೊ ಅವರ ಆಲೋಚನೆ ಬೇರೆ. ಅಂದರೆ ಅಲ್ಲಿ ಅವರಿಗೆ ಪಾಪ ಪುಣ್ಯಗಳು ಇರೋದಿಲ್ವಾ? ಎನ್ಲೈಟನ್ಮೆಂಟ್ ಸ್ಟೇಜ್ ಅಂತಂದ್ರೆ ಏನು?
ಪಾಪ ಪುಣ್ಯಗಳನ್ನು ಕೇರ್ ಮಾಡದೇ ಇರ್ತಕ್ಕಂಥದ್ದು, ಅಂದರೆ ಅವರು ಒಂಥರ ದೇವರಾಗೋಗ್ಬಿಟ್ಟಿರ್ತಾರೆ. ಅವ್ರು ಮಾಡ್ಬೇಕಂದ್ರೂ ತಪ್ಪು ಮಾಡಲ್ಲ. ಅಂದ್ರೆ ನಾವು ಮೊನ್ನೆ ಮಾತಾಡ್ತಾ ಇದ್ವಿ ಒಂದು ಎಪಿಸೋಡಲ್ಲಿ, ಪಾಪ ಪುಣ್ಯಗಳು ಅನ್ನೋದು ಒಂದು ಜನರಲೈಸ್ಡ್ ಆಗಿರ್ತಕ್ಕಂಥವು ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಜನರಲೈಸ್ಡ್ ಆಗಿದೆ ಅನ್ನೋದು ಅವ್ರಿಗೆ ಅರ್ಥ ಆಗಿರುತ್ತೆ ಅಂತೀರಾ? ಈಗ ಏನು ಜನರಲೈಸ್ ಆಗಿದೆ ಅಂತ ಯಾಕೆ ಅಂದ್ಕೊಂಡ್ವಿ ಅಂತಂದ್ರೆ, ನಮಗೆ ಯಾವುದೋ ಒಂದು ಸ್ಪೆಸಿಫೈಡ್ ಇಲ್ಲ, ಒಂದು ಮೆಜರಬಲ್ಸ್ ಇಲ್ಲ ಅಂತ ಹೇಳಿದ್ವಿ ನಾವು ಪಾಪ ಪುಣ್ಯಗಳು. ಸೊ ಇದು ಕೂಡ ಅಷ್ಟೇನೆ, ನಮಗೆ ಇವಾಗ ಯಾವಾಗ ಯಾವ ಪುಣ್ಯ ಬರುತ್ತೆ ನಮಗೆ ಗೊತ್ತಿಲ್ಲ. ಇದು ಏನಾದರೂ ಸ್ಪೆಸಿಫೈಡ್ ಆಗಿ ನಮಗೆ ಗೊತ್ತಾಗುತ್ತಾ ಈ ಟೈಮ್ನಾಗ ನನ್ನ ಪುಣ್ಯ ಬರುತ್ತಪ್ಪ ಅಂತ ಏನು ಗೊತ್ತಾಗುತ್ತಾ? ಇಲ್ಲ. ಈ ಟೈಮ್ನಾಗ ಏನು ಪಾಪ ಬರುತ್ತಪ್ಪ, ನಮ್ಮ ಡೆಪಾಸಿಟ್ ಬರುತ್ತೆ ಅಂತ ಗೊತ್ತಾಗುತ್ತೆ? ಇಲ್ಲ. ಆದ ಕಾರಣ ಇದು ಸ್ಪೆಸಿಫೈಡ್ ಆಗಿಲ್ಲ. ಬಟ್ ಇದನ್ನು ನಾವು ಬಿಡೋಂಗೂ ಇಲ್ಲ. ಯಾಕಂತಂದ್ರೆ ನಾವು ನೋಡ್ತಾ ಇದ್ದೀವಿ ಡೈಲಿ ಲೈಫಲ್ಲಿ ಜನಗಳನ್ನು, ಜೀವನದಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಜೀವನವನ್ನು ನಾವು ನೋಡ್ಕೋತಾ ಇದ್ದೀವಿ. ಆಯಿತಾ? ಈಗ ನಾನು ಎಲ್ಲಿ ಹುಟ್ಟಿದೆ, ಅಲ್ಲೇ ಹುಟ್ಟಿರ್ತಕ್ಕಂಥವ್ರು ಎಲ್ಲಿದ್ದಾರೆ, ನಾನು ಎಲ್ಲಿದ್ದೀನಿ, ಅವ್ರು ಯಾಕೆ ಅಲ್ಲೇ ಇದ್ದಾರೆ, ಅವ್ರು ಯಾಕೆ ಕಷ್ಟ ಅನುಭವಿಸ್ತಾ ಇದ್ದಾರೆ, ನನಗೆ ಯಾಕೆ ಸುಖ ಬಂದಿದೆ? ಇವತ್ತು ಎಷ್ಟು ಜನ ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ಟೀ ಮಾರಿದವರಿಲ್ಲ? ತುಂಬ ಜನ ಇದ್ದಾರೆ. ಮೋದಿಯವರೇ ಯಾಕೆ PM ಆದರು? ಒಂದು ಜ್ಯೋತಿಷ್ಯ ಪ್ರಕಾರ ತಗೊಂಡ್ರು ಕೂಡ ಅವರ ಒಂದು ಬರ್ತ್ ಟೈಮಲ್ಲೇನೆ ಬೇಕಾದಷ್ಟು ಶಿಶುಗಳು ಹುಟ್ಟಿರ್ತವೆ. ಅವ್ರಿಗೆ ಯಾಕೆ ಆಗಲಿಲ್ಲ? ಇಲ್ಲಿ ನಮಗೆ ಕ್ಯಾಲ್ಕುಲೇಷನ್ಸು ನಮಗೆ ಸಿಗ್ತಾ ಇದೆ. ನೀನು ಹುಟ್ಟಿದ ಸಮಯ ಅದು ಏನೇ ಇರಬಹುದು, ಆದರೆ ನೀನು ಮಾಡಿರ್ತಕ್ಕಂಥ ಕೆಲಸಗಳು ಕೂಡ ಕ್ಯಾಲ್ಕುಲೇಷನ್ ಆಗ್ತವೆ. ನೀನು ಏನೇನು ಮಾಡಿದೆ, ಯಾಕಂದರೆ ಇದ್ದಕ್ಕಿದ್ದಂಗೆ ಅದೇಂಗೆ ಸಾಧ್ಯ? ನನಗೆ ಒಂದೊಂದು ಸರಿ ಎಷ್ಟು ಗಾಬರಿ ಆಗುತ್ತೆ ಅಂದರೆ, MLA ಆದಮೇಲೆ 10 ಸಾರಿ MLA ಆದಮೇಲೆ ಕೂಡ CM ಆಗಬೇಕು ಅಂತ ಅಳ್ತಾ ಇರ್ತಾರೆ ಕೆಲವರು. ನನ್ನ CM ಮಾಡ್ರು ಅಂತ ಕೇಳ್ತಾ ಇರ್ತಾರೆ. ವಿತೌಟ್ MLA ಈಸ್ ಎ CM. ಹೌದು. ವಿತೌಟ್ MLA ಆಗೋದಕ್ಕಿಂತ ಮುಂಚೆ MLA ಆಗದೇ CM ಆದ್ರು ಅವರು. MP ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ. ಓಕೆ, MP ಆಗೋದಕ್ಕಿಂತ ಮುಂಚೆನೇ ಡಿಕ್ಲೇರ್ ಇವರೇ PM ಅಂತ. ಅಡ್ವಾನ್ಸ್ ಆಗಿ MP ಆಗೇ ಇಲ್ಲ, ಆಗಲೇ ಡಿಕ್ಲೇರ್ ಮೋದಿಯವರೇ ಮುಂದಿನ ಪ್ರಧಾನಿ. ಇನ್ನು MP ಕೂಡ ಆಗಿಲ್ಲ. ಅಂದ್ರೆ ಅವ್ರ ಕರ್ಮ ಅಲ್ಲೇ ರಿಸಲ್ಟ್ ನ ತೋರಿಸ್ತಾ ಇರುತ್ತೆ. ನನಗೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಮಾತಾಡಿ. ನನಗೇನಂತ ಅನ್ಸುತ್ತೆ ಅಂತಂದ್ರೆ, ಇದು ಎಲ್ಲದರ ಹಿಂದೆ ಏನಾದರೂ ಒಂದು ಸಿಸ್ಟಮ್ ಇರ್ಬೋದು. ಇಲ್ಲದ್ರೆ ಇದು ಹೆಂಗಾಗುತ್ತೆ? ಇದು ನಾವು ಮೊನ್ನೆ ಮಾತಾಡಿದ್ದು ಕರ್ಮ ಸಿದ್ಧಾಂತ ಮಾತಾಡಿದ್ದು, ಅದು ನಮ್ಮ ಫಿಸಿಕಲ್ ಲೆವೆಲ್ಗೆ ಮಾತಾಡಿದ್ವಿ ನಾವು. ಹೌದು. ಯಾಕೆ? ನಾವು ಏನೇ ಮಾಡಿದಾಗಲೂ ಆ ಕರ್ಮ ಅಲ್ಲೇ ನಮಗೆ ರಿಸಲ್ಟ್ ಕೊಡುತ್ತೆ. ನಾವು ಅದಕ್ಕೆ ಕಾಯೋದು ಬೇಕಾಗಿಲ್ಲ ಅಂತ ಮಾತಾಡಿದ್ವಿ. ಇದು ಮಾತಾಡೋದು ಲಾರ್ಜರ್ ಲೆವೆಲಲ್ಲಿ. ಓಕೆ. ಸೊ ಅದು ಫಿಸಿಕಲ್ ಲೆವೆಲಲ್ಲಿ ಮಾತಾಡಿದ್ವಿ. ಇದು ನಾನ್ ಫಿಸಿಕಲ್ಲು ಲಾರ್ಜರ್ ಲೆವೆಲಲ್ಲಿ ತೊಗೊಂಡಾಗ ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ಸಾರಿ ಏನೂ ಕರ್ಮಗಳು ಮಾಡದೇ ಇದ್ದಾಗಲೂ ಕೂಡ ನಮಗೆ ಇದ್ದಕ್ಕಿದ್ದಂಗೆ ಬೇಕಾದಷ್ಟು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬಂದಿದ್ದಾವೆ ಅಂತಂದರೆ, ಇದು ಹೆಂಗೆ ಬಂದಿರ್ಬೋದು? ಯಾವ ರೀತಿ ಬಂದಿರ್ಬೋದು? ಕಾಕತಾಳೀಯವಾಗಿ ಕೂಡ ಅಂದ್ಕೋಬೋದು, ಇಲ್ಲ ಅಂತಲ್ಲ. ಇಲ್ಲ, ಕಾಕತಾಳೀಯಪ್ಪ ಬಂದಿರ್ಬೋದು, ಏನು ತೊಂದರೆ, ಏನು ತಪ್ಪು ಅಂತ. ಬಟ್ ಆದರೆ ನಮ್ಮ ಮನಸ್ಸಲ್ಲಿ ಒಂದು ಕೊರಗಿರುತ್ತೆ. ಅದು ಹೆಂಗಪ್ಪ ಸಾಧ್ಯ? ನಾನು ಅವನು ಸೇಮ್ ಒಂದೇ ಕ್ಲಾಸಲ್ಲಿ ಓದ್ವಿ, ಸೇಮ್ ಒಂದೇ ಕಾಲೇಜಲ್ಲಿ ಓದ್ವಿ, ಒಂದೇ ಕಡೆ ಜಾಬ್ ಮಾಡಿದ್ವಿ. ಬಟ್ ಅವನು ಇದ್ದಕ್ಕಿದ್ದಂಗೆ ಅವನು ಏನೋ ಆಗ್ಬಿಟ್ಟ, ಅವನು ನಾನೇನೂ ಆಗಲಿಲ್ಲ. ಅದೇಂಗೆ ಸಾಧ್ಯ ಆಗುತ್ತೆ? ಸೊ ಏನೋ ಇರಬೇಕಲ್ಲಿ, ಇಂಟೆಲಿಜೆನ್ಸ್ ಅಂತ ಅನ್ಬೋದು. ಅದನ್ನು ನಾನು ಇಂಟೆಲಿಜೆನ್ಸ್ ಅಲ್ಲ, ಈ ಒಂದು ಎಂಟೈರ್ ಯೂನಿವರ್ಸ್ಗೆ ಒಂದು ಇಂಟೆಲಿಜೆನ್ಸ್ ಇದೆ, ಡೆಫಿನೆಟ್ ಆಗಿದೆ. ಇಂಟೆಲಿಜೆನ್ಸ್ ಇಲ್ಲದಂಗೆ ಯೂನಿವರ್ಸ್ ಇಲ್ಲ. ಯಾಕೆಂದರೆ ಇವತ್ತು ಇಷ್ಟು ಸಿಸ್ಟಮ್ಯಾಟಿಕಲಿ ರನ್ ಆಗಬೇಕು ಪ್ರತಿಯೊಂದು ಅಂತಂದರೆ, ವಿತೌಟ್ ಇಂಟೆಲಿಜೆನ್ಸ್ ಇಟ್ ಕೆನಾಟ್ ಬಿ ಪಾಸಿಬಲ್. ಹೌದು. ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ನೀನು ಒಂದು ಗ್ರಹಗಳು ಒಂದಕ್ಕೊಂದು ಹೊಡ್ಕೊಳ್ಳಾರ್ದಂಗೆ ತಿರುಗಬೇಕು. ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಮೆಜರ್ಮೆಂಟಲ್ಲಿ ತಿರುಗಬೇಕು. ಅಂದರೆ ಅಲ್ಲಿ ಒಂದು ಮೆಜರ್ಮೆಂಟ್ ಇದೆ, ಒಂದು ಸ್ಪೆಸಿಫೈಡ್ ಆಗಿರ್ತಕ್ಕಂಥದ್ದು ಒಂದು ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ ಅಂತಂದರೆ ಸಮಥಿಂಗ್ ಏನೋ ಇಂಟೆಲಿಜೆನ್ಸ್ ಇರಬೇಕು. ಸೊ ಅದು ನಾಸ್ತಿಕತ್ವದಿಂದ ಕುತ್ಕೊಂಡು ಅದು ಆದಿಲ್ಲ ಅಂತ ಮಾತಾಡೋದಕ್ಕೆ ನಾವು ಪ್ರಕಾಶ್ ರಾಜು ಕಮಲಾಸನೋ ಅಲ್ಲ. ಓಕೆ, ನಾವು ಆ ಥರ ಅಲ್ಲ. ಯಾಕೆಂದ್ರೆ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಬೇಕಾದಷ್ಟಿದೆ ಈ ಭೂಮಿ ಮೇಲೆ. ಈ ಭೂಮಿ ಮೇಲೆ ಬೇಕಾದಷ್ಟಿದ್ದಾಗ ಇನ್ನು ಎಂಟೈರ್ ಯೂನಿವರ್ಸ್ ನಮಗೇನು ಗೊತ್ತು ನಮಗೆ? ಅದಕ್ಕಾಗಿ ನಾನು ಯಾವ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತಂದರೆ, ನನಗೆ ಬೇಕಾದಂಥ ಸ್ಪೆಸಿಫೈಡ್ ಆನ್ಸರ್ನ ಕಂಡುಕೊಳ್ಳೋದು ಹೇಗೆ,
ನಾನು ಒಂಥರ ಸ್ಯಾಟಿಸ್ಫೈಡ್ ಆಗಿರೋದು ಹೆಂಗೆ, ಆ ಸ್ಯಾಟಿಸ್ಫೈಡ್ ಆನ್ಸರ್ನ ಕಂಡುಕೊಂಡ್ರೆ ನಾನು ಸ್ಯಾಟಿಸ್ಫೈಡ್ ಆಗಿರೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನನಗೆ ಕೊರಗು ಶುರುವಾಗುತ್ತೆ. ಅವನು ಯಾಕೆ ಹಂಗಿದ್ದಾನೆ, ಇವನು ಯಾಕೆ ಹಿಂಗಿದ್ದಾನೆ, ಇವನು ಯಾಕೆ ಹಿಂಗಿದ್ದಾನೆ, ನಾನು ಯಾಕೆ ಹಿಂಗಿದ್ದೀನಿ, ಈ ಕೊರಗು ಬರುತ್ತೆ. ಒಂದು ರೀತಿಯಾಗಿ ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ನಾನೊಂಥರ ಒಂದು 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 ಸ್ಪೆಸಿಫಿಕೇಷನ್ ಇಟ್ಕೊಂಡು ಒಂದು ಸ್ಯಾಟಿಸ್ಫೈಡ್ ಆನ್ಸರ್ ತೊಗೊಂಡ್ಬಿಟ್ರೆ ಏನಾಗುತ್ತೆ, ನಾನು ಒಂದು ಫಿಕ್ಸ್ ಆಗ್ತೇನೆ, ರೈಟ್ ಬಿಡಪ್ಪ, ಈ ಥರ ಇರ್ಬೋದು, ಈ ಥರ ಇರ್ಬೋದು. ಇಲ್ಲ ಅಂತಂದರೆ ಈಗ ಮೊನ್ನೆ ಬಿಹಾರದ ಎಲೆಕ್ಷನ್ಸ್ ಆಯಿತು, ಆ ಹುಡುಗಿ ಯಾವುದೋ ಒಂದು ಹಾಡು ಹೇಳ್ತಕ್ಕಂಥ ಹುಡುಗಿ, ಜಂಜಿ ಅಂತ ಏನೋ ಕರೆದ್ರು, ಆ ಹುಡುಗಿ MLA, ನಾಳೆ ಮಿನಿಸ್ಟ್ರು ಆಗ್ಬೋದು. ಹೌದು. ಸೊ ಗೊತ್ತಿಲ್ಲ ನಮಗೆ ಏನಾಗುತ್ತೆ ಅಂತ, ಯಾರಿಗೆ ಯಾವ ಪದವಿಗಳು ಬರ್ತವೆ, ಯಾರಿಗೆ ಯಾವಾಗ ಹಣ ಬರುತ್ತೆ, ಯಾರಿಗೆ ಯಾವಾಗ ಏನು ಸಿಗುತ್ತೆ, ಯಾರಿಗೆ ಯಾವಾಗ ಏನು ಹಾಳಾಗುತ್ತೆ. ಈ ಒಂದು ಎಕ್ಸಾಂಪಲ್ ತಗೊಂಡ್ರೆ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಒಂದು ಎಕ್ಸಾಂಪಲ್, ನಿಮಗೂ ಕೂಡ ಅದು ಗೊತ್ತಿರುತ್ತೆ. ಓಲೋ ಕಾರಲ್ಲಿ ಹೋಗ್ತಾ ಇರ್ತಕ್ಕಂಥ ಒಂದು ಫ್ಯಾಮಿಲಿ, ಅವ್ರಿಗೆ ಗೊತ್ತಿಲ್ಲ ಅಪೋಸಿಟ್ ಇಂದ ಬರ್ತಕ್ಕಂಥ ಒಂದು ವೆಹಿಕಲ್ ಅವ್ರು ಹೋಗ್ತಕ್ಕಂಥ ದಾರಿಯಲ್ಲಿ ಬಂದ್ಬಿಟ್ಟು ಅದ್ರ ಮೇಲೆ ಇಡೀ ಫ್ಯಾಮಿಲಿ ಹೋಯ್ತು. ಅದು ಓಲ್ವೋ ಸಫಿಸ್ಟಿಕೇಟೆಡ್ ತುಂಬಾ ಸೇಫ್ ಆಗಿರ್ತಕ್ಕಂಥ ಕಾರು ಅಂತ ಹೇಳಿ ಅವ್ರು ತಗೊಂಡ್ರು ಕೂಡ ಓಲ್ವೋ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ ಒಂದು ಕ್ವಶನ್ ಆಗಿ ಅದು ಉಳಿತಕ್ಕಂಥ ಒಂದು ಅದೇನಾಯ್ತು ಗೊತ್ತಾ, ಓಲ್ವೋದವ್ರು ಯಾವ ರೀತಿ ಟ್ರೈ ಮಾಡಿದ್ರಂತೆ, ಸುತ್ತಲೂ ಬಾಡಿಗೆ ಏನೋ ಆಗದೆ ಇರತಕ್ಕಂಥ ರೀತಿಯಲ್ಲಿ ಅವ್ರು ತಯಾರು ಮಾಡಿದ್ರಂತೆ. ಅವರು ಟಾಪ್ನ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಯಾವುದೇ ಒಂದು ವೆಹಿಕಲ್ ಬಂದು ಟಾಪ್ ಮೇಲೆ ಬೀಳಲ್ಲ, ಹಿಂದೆ ಹೊಡಿಬೋದು, ಪಕ್ಕಕ್ಕೆ ಹೊಡಿಬೋದು, ಮುಂದೆ ಹೊಡಿಬೋದು ಅಂತ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಅದಾದ್ಮೇಲೆ ಗೊತ್ತಾಯ್ತು ಅಂತ ಟಾಪ್ ಕೂಡ ಸೇಫ್ ಆಗಿರ್ಬೇಕು ಅಂತ. ಅಂದ್ರೆ ಪಾಪ ಗಂಡ ಹೆಂಡತಿ ಇಬ್ರು ಮಕ್ಕಳು ಎಷ್ಟೋ ಕನಸುಗಳನ್ನು ಕಟ್ಟಿಕೊಂಡು ಒಂದು ರೀತಿಯಾಗಿ ಎಷ್ಟು ಕಷ್ಟಪಟ್ಟು ಈ ಒಂದು ಜೀವನದಲ್ಲಿ ಬೆಳೆದು ಸಾಫ್ಟ್ವೇರ್ ಕಂಪ್ನಿ ನಡೆಸಿಬಿಟ್ಟು ಒಂದು ಒಳ್ಳೆ ಕಾರ್ ಪರ್ಚೇಸ್ ಮಾಡಿಕೊಂಡು ತಂದೆ ನೋಡೋದಕ್ಕೆ ಊರಿಗೆ ಹೋಗ್ಬೇಕು ಅಂತ ಇದ್ದಾಗ ಮತ್ತು ಇದಕ್ಕೆ ಏನು ಕಾರಣ ಇರ್ಬೋದು? ಈ ಥರ ಅಂತಲ್ಲ, ಹಲವಾರು ಡೈಲಿ ನಾವು ನೋಡಿದಾಗ, ಈ ಘಟನೆಗಳಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಗೋದೇನೆಂದರೆ, ನಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಏನೆಲ್ಲ ಇದೆ. ನಾವು ನಮ್ಮ ಒಂದು ಸೀಮಿತವಾದ ಒಂದು ಮನಸ್ಸಿಗೆ ನಾವು ಆಲೋಚನೆ ಮಾಡಿಕೊಂಡು ಸೀಮಿತವಾದ ದೃಷ್ಟಿಯಿಂದ ಇಟ್ಕೊಂಡು ನಾವು ಅದಕ್ಕಿದ್ದಕ್ಕಿದ್ದಂಗೆ ಟಕ್ ಅಂತ ರಿಸಲ್ಟ್ ಕೊಡಬಾರ್ದು, ಆನ್ಸರ್ ಕೊಡಬಾರ್ದು ಅನ್ನೋದು ನನಗೆ. ಆದ ಕಾರಣ ನಾನು ಇದನ್ನು ಕ್ಯಾಲ್ಕುಲೇಷನ್ ಮಾಡಿದೆ. ಸೊ ನಾನು ಏನೇ ಮಾಡಲಿ ಅದು ಒಂದು ಕಡೆ ರಿಜಿಸ್ಟರ್ ಆಗಿರುತ್ತೆ, ಡೆಪಾಸಿಟ್ ಥರ ರೆಡಿ ಇರುತ್ತೆ. ನಾನು ರೀಬರ್ತ್ ತೊಗೊಂಡಾಗ ಆಯಾ ಕಾಲಕ್ಕೆ ತಕ್ಕಂಗೆ ಯಾವಾಗ ನನಗೆ ಡ್ರಾ ಆಗಬೇಕು ಆ ಡ್ರಾ ಆಗುತ್ತೆ. ಅದು ಒಳ್ಳೆ ಕೆಲಸ ಮಾಡಿದ್ದು ಪುಣ್ಯವಾಗಿ ಡ್ರಾ ಆಗುತ್ತೆ, ಅದನ್ನು ಅನುಭವಿಸೋನು ನಾನೇ. ಕೆಟ್ಟ ಕೆಲಸ ಮಾಡಿದ್ದು ಪಾಪವಾಗಿ ಡ್ರಾ ಆಗುತ್ತೆ, ಅದನ್ನು ಅನುಭವಿಸೋನು ನಾನೇ ಅನ್ನೋದು ನನಗೆ ನನ್ನ ಒಂದು ಸ್ಯಾಟಿಸ್ಫೈಡ್ ಆನ್ಸರ್. ಓಕೆ. ಸೊ ಹಾಗಾಗಿ ನಾನು ಕೇಳಿದ ಕ್ವಶನ್ನು, ಗರುಡ ಪುರಾಣದಲ್ಲೂ ಕೂಡ ಸ್ವರ್ಗ ನರಕಗಳು ಇದಾವ ಅಂತ ಹೇಳಿ ಕೇಳಿದೆ ನಾನು ಆ್ಯಕ್ಚುಲಿ. ಸೊ ಹಾಗಾಗಿ ಸ್ವರ್ಗ ನರಕದಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ, ಅದ್ರ ಬಗ್ಗೆ ಏನು ಗರುಡ ಪುರಾಣ ಎಕ್ಸ್ಪ್ಲೇನ್ ಮಾಡಿದೆ ಅಲ್ಲ, ಸೊ ಆ ಪ್ರಕಾರ ನಮ್ಮ ಜೀವನ ನಡೀತಾ ಇದೆ ಅನ್ನೋದನ್ನ ನೀವು ಒಪ್ಕೋತೀರಾ ಆಕ್ಚುಲಿ? ಅಂದ್ರೆ ಇವಾಗ ಅದೇ ಸ್ವರ್ಗ ಅದು ಹೇಳಿದ್ದು ಇರೋದು ಎರಡು, ಯಾವ್ದಾದ್ರು ಒಂದು ಚಾಯ್ಸ್ ಮಾಡ್ಬೇಕು ನೀವು. ಸ್ವರ್ಗ ನರಕವನ್ನ ಚಾಯ್ಸ್ ಮಾಡಿ ಅದನ್ನು ಒಪ್ಕೊಳ್ಳೋದಾದ್ರೆ ಮತ್ತೆ ವಾಪಸ್ ನಿನಗೆ ಪಾಪ ಪುಣ್ಯಗಳಿಲ್ಲ. ಓಕೆ. ಒಂದು ವೇಳೆ ನೀವು ಸ್ವರ್ಗ ನರಕ ಬಿಟ್ಟರೆ ವಾಪಸ್ ಪಾಪ ಪುಣ್ಯ ಇದಾವೆ, ಅದನ್ನ ಬಿಡಬೇಕು. ಇವಾಗ ಒಂದು ಕ್ಲಾರಿಟಿಗೆ ಬರಬೇಕಲ್ಲ ನಾವು. ಅದೇ ದಟ್ ಈಸ್ ಯುವರ್ ಚಾಯ್ಸ್, ಬಿಕಾಸ್ ದೇರ್ ಆರ್ 2 ರೂಟ್ಸ್, ಎರಡು ದಾರಿಗಳಿದಾವೆ. ನೀನು ಯಾವ ದಾರಿನೂ ತಗೋ, ನೀನು ಏನೇ ಮಾಡಬೇಕಾದ್ರೆ 2 ಚಾಯ್ಸ್ ಇರ್ತವೆ. ಈಗ ಒಂದು ಸರ್ಕಲ್ ನಿಂತ್ಕೊಂಡು ನಾನು ಈ ಕಡೆ ಹೋಗೋದಾ ಈ ಕಡೆ ಹೋಗೋದಾ ಅಂತ, ಅದು ನಿನಗೆ ಬಿಟ್ಟು ಚಾಯ್ಸ್. ಅದು ಸ್ವರ್ಗ ನರಕ ಒಪ್ತೀಯಾ, ಒಪ್ಪು, ಇಲ್ಲಿ ಪಾಪ ಪುಣ್ಯ ಕೇಳಕ್ಕೆ ಹೋಗ್ಬೇಡ. ಓಕೆ, ಸ್ವರ್ಗ ನರಕ ನಾನು ಒಪ್ಪಲ್ಲ, ಹಾಗಾದ್ರೆ ಇದನ್ನ ಆಕ್ಸೆಪ್ಟ್ ಮಾಡ್ತೀನಿ. ದಟ್ ಈಸ್ ಯುವರ್ ಕನ್ವೀನಿಯೆಂಟ್ ಆ್ಯಂಡ್ ಕಂಫರ್ಟ್ನೆಸ್. ಯಾವ್ದು ನಿನಗೆ ಕನ್ವೀನಿಯೆಂಟ್ ಕೊಡುತ್ತೆ, ಕಂಫರ್ಟ್ನೆಸ್ ಕೊಡುತ್ತೆ, ನೀನು ಅದನ್ನು ತೊಗೋಬೇಕಷ್ಟೆ. ಕೆಲವರು ಹೇಳ್ತಾರೆ 200 ಜನ್ಮ, 200 ಜನ್ಮ ಹೆಣ್ಣಾಗಿಬಿಡ್ತಾನಂತೆ, 200 ಜನ್ಮ ಗಂಡಾಗಿಬಿಡ್ತಾನಂತೆ. ಯಾರು ನಿನಗೇನು ಬರ್ಕೊಟ್ರೆ ಯಾರಾದರೂ? ಯಾವುದೇ ನೀನು ಆಲೋಚನೆ ಮಾಡಿದಾಗ ಆ ಆಲೋಚನೆ ಒಂದು ಸ್ಯಾಟಿಸ್ಫೈಡ್ ಆಗಿ ಆನ್ಸರ್ ಕೊಟ್ಟಿರ್ಬೇಕು ನಿನಗೆ. ಯಾಕೆ 200 ಜನ್ಮ? ಯಾರು ಹೇಳಿದ್ರೆ 200 ಜನ್ಮ ಅಂತ? ಎಲ್ಲರೂ ನೀವು ನೋಡಿದ್ಯಾ ಅಥವಾ ಏನು? ಅದನ್ನು ಹೇಳ್ಬಿಡ್ತಾರೆ. ನಾನು ಹಾಸ್ಟೆಲ್ ಟ್ರಾವೆಲ್ ಮಾಡಿದೆ, ಆಕಾಶಕ್ಕೆ ರೆಕಾರ್ಡ್ ಚೆಕ್ ಮಾಡಿದೆ, ಅವೆಲ್ಲ ನಾನ್ ಸೆನ್ಸ್ ಎಲ್ಲ ಮಾತಾಡ್ಬೋದು, ಬಟ್ ನಾವು ಆ ಥರ ಮಾತಾಡೋದು ಬೇಡ. ಅಂದರೆ ಕೆಲವೊಬ್ರು ಇವಾಗ ಪುರಾಣಗಳು ಅನ್ನೋದು ಒಬ್ಬ
ವೇದವ್ಯಾಸರುಗಳು ಹೈಯರ್ ನಾಲೆಜ್ ಅಲ್ಲಿ ಇರ್ತಕ್ಕಂಥ ಒಂದು ಸೋಲ್ ಅದನ್ನ ಬರ್ದಿರ್ಬೋದು ಅಂತ ಹೇಳ್ಬಿಟ್ಟು ನಂಬ್ಕೊಂಡು ಬರ್ತಾ ಇದೀವಿ ನಾವು ಆಕ್ಚುಲಿ. ಅದನ್ನೇ ಅವರು ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಇದು ಹೀಗೆ ಅಂತ ಹೇಳಿ ಅದರಿಂದ ಹೊರಗಡೆ ಬರ್ದೇ ಇರ್ತಕ್ಕಂಥವ್ರಿಗೆ ನೀವೇನ್ ಹೇಳ್ತೀರಾ ಆಕ್ಚುಲಿ? ಇವಾಗ 2 ಚಾಯ್ಸ್ ಇದೆ ನಮ್ಮ ಎದುರುಗಡೆ ಅಂತ ಅಂದ್ವಿ ನಾವು ಆಕ್ಚುಲಿ. ಆ ಚಾಯ್ಸ್ ಬಿಟ್ಟಿದ್ದು ಕೂಡ ನಮ್ಗೆ ಆಕ್ಚುಲಿ. ಪುರಾಣಗಳನ್ನೇ ಇಟ್ಕೊಂಡು ಪುರಾಣಗಳು ಹೀಗೆ ಹೇಳಿದಾವೆ ಅಂತ ಹೇಳಿ ಅಂತ ಇರೋರಿಗೆ ನೀವು ಏನ್ ಹೇಳ್ಬೋದು ಆಕ್ಚುಲಿ? ತಪ್ಪಿಲ್ಲ, ನೀನು ಯಾವ್ದಾದ್ರು ಚಾಯ್ಸ್ ಮಾಡು. ನೀನು ಪುರಾಣಗಳು ಇಟ್ಟುಕೊಂಡು ಆದರೂ ಚಾಯ್ಸ್ ಮಾಡು, ಪುರಾಣಗಳು ಬಿಟ್ಟಾದರೂ ಚಾಯ್ಸ್ ಮಾಡು. ನೀನು ಹ್ಯಾಪಿಯಾಗಿರೋದು ಕಲ್ತ್ಕೋ. ಇದು ನಮ್ಮ ಈ ಒಂದು ಹೋಲ್ ಲೈಫ್ನ ಒಂದು ಪರ್ಪಸ್ ಏನಪ್ಪ ಅಂತಂದರೆ ನಾವು ಹ್ಯಾಪಿಲಿ ಒಂದು ಸಂತೋಷಕರವಾಗಿ ಜೀವನ ಮಾಡೋದು. ಸೊ ಸಂತೋಷಕರವಾಗಿ ಜೀವನ ಮಾಡ್ಬೇಕಾದ್ರೆ ಇವೆಲ್ಲ ಕ್ವಶನ್ಸ್ ಬರ್ತವೆ. ಈ ಕ್ವಶನ್ಸ್ಗೆ ನಾನೇ ಒಂದು ಸ್ಯಾಟಿಸ್ಫೈಡ್ ಆನ್ಸರ್ನ ಕಂಡುಕೊಂಡು ನಾನು ಸಂತೋಷವಾಗಿರೋದು ಹೆಂಗೆ ಅಂತ ಆಲೋಚನೆ ಮಾಡೋದು. ಅದಕ್ಕೆ ನಿನಗೆ ಪುರಾಣ ಹೆಲ್ಪ್ ಮಾಡಿತಾ, ಪುರಾಣ ತಗೋ. ಪುರಾಣ ಹೆಲ್ಪ್ ಮಾಡಲಿಲ್ಲ, ಬಿಡು. ನೀನು ಸ್ವಂತ ಆಲೋಚನೆ ಮಾಡಿದ್ ನೀನು ಹೆಲ್ಪ್ ಮಾಡ್ತಾ ಮಾಡು. ಇಲ್ಲ ನನಗೆ ಈ ಪುರಾಣ ಬೇಡ, ಆಲೋಚನೆ ಮಾಡೋದು ಬೇಡ, ನಾರ್ಮಲ್ ಆಗಿ ನಾನು ಏನೇ ಬರಲು ಹಂಗೆ ನಾನು ಜೀವನ ಮಾಡ್ತೀನಪ್ಪ, ದಟ್ಸ್ ಇಟ್, ಅದು ಓಕೆ. ಬಟ್ ಉದ್ದೇಶ ಏನು ಅಂತಂದರೆ ನಾವು ಸಂತೋಷವಾಗಿ ಜೀವನ ಮಾಡೋದು ಅಷ್ಟೇ ಆಗಲಿ. ಅದು ಇಟ್ಕೊಂಡು ನಂದೇ ಕರೆಕ್ಟು ಅಂತ ಹೇಳ್ಬಿಟ್ಟು ಅವ್ನು ತಪ್ಪು ಇವನು ತಪ್ಪು ನಮ್ಮ ಹತ್ರ ಏನಿದೆ, ಯಾವುದಿದೆ, ಒಂದು ಎವಿಡೆನ್ಸಸ್ ಎಲ್ಲಿದೆ? ಸುಮ್ಮನೆ ಎಲ್ಲವನ್ನು ನೋಡ್ತಾ ಇರಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ, ಏನೂ ಇಲ್ಲ ನಮ್ಮ ಹತ್ರ. ಪುರಾಣಗಳಲ್ಲಿ ಹೇಳಿದ್ದೆ ಎವಿಡೆನ್ಸ್ ಅಂತ ಅನ್ನಕ್ಕಾಗಲ್ಲ, ಗೊತ್ತಿಲ್ಲ. ಅದಕ್ಕೆ ನಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲ, ಹಾಗಂತ ಅಲ್ಲಗಳೆಯೋಕ್ಕೂ ಬರಲ್ಲ. ಅದಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ ನಮ್ಮ ಕೈಲಿ. ಮೇ ಬಿ, ಮೇ ನಾಟ್ ಬಿ. ಈಗ ನಾವು ಮಾತಾಡಿದ್ವಿ, ಯಮಧರ್ಮರಾಜನ ಹತ್ರ ಹೋಗಿ ನಿಲ್ಲಿಸ್ತಾರೆ, ಚಿತ್ರಗುಪ್ತ ಹೇಳ್ತಾರೆ, ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು. ಸೊ ನಾವು ಅದನ್ನು ಸಾಫ್ಟ್ವೇರ್ ಲೆಕ್ಕಕ್ಕೆ ಕ್ಯಾಲ್ಕುಲೇಷನ್ ಮಾಡಿಕೊಳ್ಳೋಣ. ಯಮಧರ್ಮರಾಜಿಗೆ ಅಷ್ಟು ಜನನ ಮಾಡೋಕ್ಕಾಗಲಿದ್ದೇ ಇರ್ಬೋದು, ಚಿತ್ರಗುಪ್ತನಿಗೂ ಅಷ್ಟು ಜನನ ಮ್ಯಾನೇಜ್ ಮಾಡೋಕ್ಕಾಗದೇ ಇರ್ಬೋದು, ಸಾಫ್ಟ್ವೇರ್ಗಳೆಲ್ಲ ಇರ್ಬೋದು ಅಂತ ಅಂದ್ಕೊಳ್ಳೋಣ. ಬಟ್ ಈ ಶಿಕ್ಷೆಗಳನ್ನು ಡಿಸೈಡ್ ಮಾಡಬೇಕಾದ್ರೆ ಯಮಧರ್ಮರಾಜ ಹೆಂಗೆ ಡಿಸೈಡ್ ಮಾಡ್ತಾನೆ, ಯಾವುದು ಪಾಪ ಯಾವುದು ಪುಣ್ಯ ಅಂತಂದು ಹೇಳ್ಬಿಟ್ಟು? ಸೊ ಇದಕ್ಕೆ ಒಂದು ಪೂರಕವಾಗಿ ಮಹಾಭಾರತದಲ್ಲಿ ಒಂದು ಸ್ಟೋರಿ ಬರುತ್ತೆ. ಓಕೆ, ಮಹಾಭಾರತದಲ್ಲಿ ಏನು, ಪಾಂಡುರಾಜ ಮಕ್ಕಳು ಇವರು 5 ಜನ, ಧೃತರಾಷ್ಟ್ರನ ಮಕ್ಕಳು 101 ಜನ ಇದ್ದಾರೆ. ಧೃತರಾಷ್ಟ್ರ ಭೀಷ್ಮನ ಹತ್ರ ಹೋಗ್ಬಿಟ್ಟು ಒಂದು ಮಾತು ಕೇಳ್ತಾನೆ, ಯಾಕೆ ನನ್ನ ಮಗನಿಗೆ ನೀವು ಮಾಡಬಾರ್ದು, ಬರೀ ಸ್ವಲ್ಪ ಒಂದು ದಿನೋ 2 ದಿನನೋ 1 ವಾರನೋ ಮುಂದೆ ಹುಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಧರ್ಮರಾಜಿಗೆ ಯಾಕೆ ಪಟ್ಟ ಮಾಡ್ತೀರಾ? ಯಾಕೆ ನೀವು ಅವನಿಗೆ ಅಧಿಕಾರ ಕೊಡ್ತೀರಾ? ನನ್ನ ಮಗನಿಗೆ ಯಾಕೆ ಕೊಡಬಾರ್ದು ನೀವು? ಓಕೆ ಅಂತ ಕೇಳಿದಾಗ ಭೀಷ್ಮಾಚಾರ್ಯ ಏನಂತ ಹೇಳ್ತಾರೆ, ಒಂದು ಟೆಸ್ಟ್ ಮಾಡೋಣ. ಓಕೆ, ರಾಜ್ಯಭಾರ ಮಾಡೋದಕ್ಕೆ ಯಾರಿಗೆ ಅರ್ಹತೆ ಇದೆ ಒಂದು ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಅಂತ ಒಪ್ಕೊಂಡು ಹೋಗ್ತಾರೆ. ಅವರು ಯಾರು, ಧೃತರಾಷ್ಟ್ರ ಹೋಗ್ತಾರೆ. ಒಂದು ಕೇಸ್ ಬರುತ್ತೆ ಮರುದಿನ. ಓಕೆ, ಆ ಒಂದು ಇದಕ್ಕೆ ಒಂದು ಕೇಸ್ ಬರುತ್ತೆ. ಆ ಕೇಸ್ ಏನಪ್ಪ ಅಂದರೆ 4 ಜನ ಸೇರಿಬಿಟ್ಟು ಒಂದು ಮರ್ಡರ್ ಮಾಡಿರ್ತಾರೆ. ಮರ್ಡರ್ ಮಾಡಿದಾಗ ಧೃತರಾಷ್ಟ್ರನ ಕರೆದುಬಿಟ್ಟು ನಿನ್ನ ಮಗನ ಕರೆದು ಈ ಒಂದು ನ್ಯಾಯವನ್ನು ಯಾವ ರೀತಿ ಬಗೆಹರಿಸ್ತಾನೆ ಕೇಳಪ್ಪ ಅಂತ. ಧೃತರಾಷ್ಟ್ರ ಕೂತ್ಕೊತಾನೆ, ಭೀಷ್ಮದಾರ್ ಕೂತ್ಕೊತಾರೆ, ದ್ರೋಣ ಎಲ್ಲರೂ ಕೂತ್ಕೊಂಡಿರ್ತಾರೆ. ಆಗ ದುರ್ಯೋಧನನ ಕರೆಸ್ತಾರೆ, ಆ 4 ಜನನ ಕರೆಸ್ತಾರೆ. ಏನಪ್ಪ ಏನಾಯಿತು? 4 ಜನ ಸೇರಿ ಒಬ್ಬನ ಮರ್ಡರ್ ಮಾಡಿದ್ದಾರೆ, ಅದು ಪಕ್ಕನಾ? ಮರ್ಡರ್ ಆಗಿರೋದು ಪಕ್ಕ. ಮರ್ಡರ್ ಮಾಡಿದಂಗೆ ಹೆಂಗೆ ಹೇಳ್ತೀರ ನೀವು? ಎಲ್ಲ ಆಯುಧಗಳಿದ್ದಾವೆ, ಎಲ್ಲ ಸಿಕ್ಕಿದ್ದಾವೆ. ಆಮೇಲೆ ನಾವು ಚೆನ್ನಾಗಿ ಹೊಡೆದ್ವಿ, ಅವರು ಕೂಡ ಒಪ್ಕೊಂಡ್ರು, ಎಲ್ಲ ಆಯಿತು. ಸಾಕ್ಷಿ ಸಮೇತ ಎಲ್ಲ ಸಿಕ್ಕವು, ಬಟ್ ಅವರು ಒಪ್ಕೊಂಡ್ರು, ಮರ್ಡರ್ ಆಗಿರೋದು ನಿಜ, ಎಲ್ಲ ನಿಜ. ಆಗ ದುರ್ಯೋಧನ ಅಂತ ಹೇಳ್ತಾನೆ, ಇದೆಷ್ಟು ದೊಡ್ಡ ಕೆಲಸ, ಎಲ್ರಿಗೂ ಗಲ್ಸಂಟ್, 4 ಜನಕ್ಕೂ ಗಲ್ಸಂಟ್ ಮಾಡಿಬಿಡಿ, ಯಾರು ಇರಬಾರ್ದು ಅಂತ ಹೇಳ್ಬಿಟ್ಟು ಟಕ್ ಅಂತ ಹೇಳ್ಬಿಟ್ಟು ಈ ಕಡೆ ತಿರುಗಾಡಿ ಅವನ ದುಶ್ವಾಸನ ಅವನ ತಮ್ಮನ ಕೇಳ್ತಾನೆ, ಆ 4 ಜನದಲ್ಲಿ ಯಾರಾದ್ರು ನಮ್ಮವರಿದಾರ ಅಂತಾನೆ. ದುಶಾಸನ ಅವ್ರು ಯಾರಾದ್ರು ನಮ್ಮವರ, ನಮ್ಮ ಲೀಡರ್ಸ್ ಯಾರಾದರೂ, ಮತ್ತು ಇಲ್ಲಿ ಕೇಳ್ತಾರಲ್ಲ ನಮ್ಮ ರಾಜಕೀಯದವರು, ನಮ್ಮವ್ರಿಗಾದ್ರೆ ಒಂದು ನ್ಯಾಯ, ಅವ್ರಿಗಾದ್ರೆ ಒಂದು ನ್ಯಾಯ. ದುಶ್ವಾಸನ ಹೇಳ್ತಾನೆ, ಯಾರೂ ಇಲ್ಲ ಬೇಡ, ಅವ್ರು ನಮಗೆ ಸಂಬಂಧ ಇಲ್ಲ, ನಾರ್ಮಲ್ ಪೀಪಲ್ಲು, ಅದು ಕಾರಣ ಹಂಗಾರೆ ಮೊದಲು ಗಲ್ಸಂಟ್ ಮಾಡಿಬಿಡಿ ಅಂತ ಹೇಳ್ತಾನೆ. ಅವನು ಕಳಿಸಿಬಿಡ್ತಾನೆ. ಕಳಿಸಿದ ಮೇಲೆ ಭೀಷ್ಮರು ಧೃತರಾಷ್ಟ್ರನ ಕಡೆ ನೋಡ್ತಾರೆ. ಧೃತರಾಷ್ಟ್ರ ಖುಷಿಯಾಗಿರ್ತದೆ, ನೋಡು ನಮ್ಮವನು ಕರೆಕ್ಟಾಗಿ ಹೇಳಿದ್ದಾನೆ, ಯಾರನ್ನೂ ಮುಲಾಜು ಮಾಡಲಿಲ್ಲ, 4 ಜನಕ್ಕೂ ಕರೆಕ್ಟಾಗಿ ಮಾಡಿಬಿಟ್ಟ, ಸ್ವಲ್ಪ ಇರಪ್ಪ ಅಂತಂದು ಹೇಳ್ಬಿಟ್ಟು ಧರ್ಮರಾಜನ ಕರೆಸ್ತಾರೆ ಆ ಸಭೆಗೆ. ಕರೆಸಿಬಿಟ್ಟು ಧರ್ಮರಾಜನಿಗೆ ಇದನ್ನ ಹೆಂಗೆ ಡಿಸೈಡ್ ಮಾಡ್ತೀಯಪ್ಪ ನೀನು, ಇವ್ರಿಗೆ ಏನು ಶಿಕ್ಷೆ ಕೊಡ್ತೀಯ? ಎಲ್ಲ ಸೇಮ್ ಏನು ಕೇಳಿದ್ರೆ ಎಲ್ಲ ಕೇಳ್ತಾರೆ.
ಎಲ್ಲಿ ಫಸ್ಟು ಎಲ್ಲಿ ಒಂದು ಮರ್ಡರ್ ಮಾಡಿದ್ದೆಲ್ಲಿ, ಯಾರ್ಯಾರು ಮಾಡಿದರು, ಇನ್ವಾಲ್ವ್ಮೆಂಟ್ ಯಾರಾಗಿದ್ದರು, ಏನೇನಾಯಿತು ಎಲ್ಲ ಹೇಳ್ತಾನೆ. ಎಲ್ಲ ಹೇಳಿದ ಮೇಲೆ ಆಗ ಚೆಕ್ ಮಾಡ್ತಾನೆ. ಆ 4 ಜನನ ಕರೆಸ್ತಾರೆ. ಕರೆಸಿಬಿಟ್ಟು 4 ಜನಗಳ ವರ್ಣ ಚೆಕ್ ಮಾಡ್ತಾನೆ. ವರ್ಣ, ಕ್ಯಾಸ್ಟ್ ಅಲ್ಲ, ವರ್ಣ ಚೆಕ್ ಮಾಡ್ತಾನೆ. ಅಂದರೆ ನಾಲೆಡ್ಜ್. ಓಕೆ, ನಾಲೆಡ್ಜ್ ಆಫ್ ದ ಪೀಪಲ್, ಅವ್ರಿಗೆ ಇರ್ತಕ್ಕಂಥ ನಾಲೆಡ್ಜ್ ಚೆಕ್ ಮಾಡ್ತಾನೆ. ಅದರಲ್ಲಿ ಒಬ್ಬನು ಶೂದ್ರ ಇರ್ತಾನೆ, ಅಂದರೆ ನಾಲೆಡ್ಜ್ ಕಡಿಮೆ ಇರುತ್ತೆ. ಅದರಲ್ಲಿ ಒಬ್ಬ ವೈಶ್ಯ ಇರ್ತಾನೆ, ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಒಬ್ಬ ಕ್ಷತ್ರಿಯ ಇರ್ತಾನೆ, ಇನ್ನೂ ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಇನ್ನೊಬ್ಬ ಬ್ರಾಹ್ಮಣ ಇರ್ತಾನೆ, ಓಕೆ, ಅವನಿಗೆ ಸ್ವಲ್ಪ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಸೊ ಅವಾಗೇನು ಮಾಡ್ತಾನೆ, ಅದನ್ನು ಸ್ಟಡಿ ಮಾಡ್ತಾನೆ. ಓಕೆ, ಯಾರು ಮರ್ಡರ್ ಮಾಡಿರೋದು? ಶೂದ್ರನ ಕೈಯಲ್ಲಿ ಒಂದು ಏನಂತಾರೆ, ಮರ್ಡರ್ ಮಾಡೋದಕ್ಕೆ ಅಸ್ತ್ರಗಳು ಕೊಟ್ಟಿರೋದು, ಕೊಟ್ಬಿಟ್ಟು ಅವನ ಕಡೆ ಮರ್ಡರ್ ಮಾಡಿಸಿ. ಆ ಅಸ್ತ್ರಗಳು ತಂದು ಕೊಟ್ಟವನು ಯಾರು? ವೈಶ್ಯ. ಓಕೆ, ಅಸ್ತ್ರಗಳು ಸಂಪಾದಿಸಿದಲ್ಲಿಂದ ಕ್ಷತ್ರಿಯನಿಂದ. ಸೊ ಈ ಹೋಲ್ ಒಂದು ಮರ್ಡರ್ಗೆ ಪ್ಲಾನ್ ಮಾಡಿದ್ದ್ಯಾರು? ಬ್ರಾಹ್ಮಣ. ಇದು ಟೋಟಲ್ ಸ್ಟೋರಿ. ಸೊ ಇದು ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ಧರ್ಮರಾಯ ಏನು ಮಾಡ್ತಾನೆ, ಬ್ರಾಹ್ಮಣನಿಗೆ ಗಲ್ಸೆಂಟ್ ಆರ್ಡರ್ ಮಾಡ್ತಾನೆ. ಓಕೆ, ಅವನಿಗೆ ಕ್ಷತ್ರಿಯನಿಗೆ 20 ವರ್ಷ ಸಜಾ, ಅವನು 20 ವರ್ಷ ಶಿಕ್ಷೆ ಅನುಭವಿಸ್ಬೇಕು, ಜೈಲಲ್ಲಿ ಇದ್ಬಿಟ್ಟು, ಹಂಗೆ ಆರ್ಡರ್ ಮಾಡ್ತಾನೆ. ವೈಶ್ಯನಿಗೆ 10 ವರ್ಷ ಜೈಲು, ಅದೇ ಶೂದ್ರನಿಗೆ 3 ವರ್ಷ. ನಿಜವಾಗಿ ಅಸ್ತ್ರಗಳನ್ನು ತಗೊಂಡು ಮರ್ಡರ್ ಮಾಡಿದವನಿಗೆ 3 ವರ್ಷ, ಅಸ್ತ್ರಗಳನ್ನು ಕೊಟ್ಟವನಿಗೆ 10 ವರ್ಷ, ಅಸ್ತ್ರಗಳು ಸಂಪಾದಿಸಿದವನಿಗೆ 20 ವರ್ಷ, ಪ್ಲಾನ್ ಮಾಡಿದವನಿಗೆ ಗಲ್ಲು ಶಿಕ್ಷೆ. ಆಗ ಧೃತರಾಷ್ಟ್ರನ ಕಡೆ ನೋಡ್ತಾನೆ ಭೀಷ್ಮ. ನಿನ್ನ ಮಗನ ನ್ಯಾಯ ಹೆಂಗಿತ್ತು, ಧರ್ಮರಾಯನ ನ್ಯಾಯ ಹೇಗಿದೆ. ಅಂದರೆ ನಾನು ಇಲ್ಲಿ ಯಾಕೆ ಹೇಳಿದೆ ಅಂತಂದರೆ, ಇದನ್ನು ಧರ್ಮರಾಯ ಅಂದರೆ ಯಾರ ಮಗ? ಯಮಧರ್ಮರಾಯನ ಮಗ. ಓಕೆ, ಸೊ ಯಮಧರ್ಮರಾಯ, ಈ ಧರ್ಮರಾಯನೇ ಈಗ ಆಲೋಚನೆ ಮಾಡ್ತಾ ಇದ್ದೇನೆ ಅಂತಂದರೆ, ಯಮಧರ್ಮರಾಯ ಯಾವ ರೀತಿ ಆಲೋಚನೆ ಮಾಡ್ತಾ ಇರೋದು? ಇನ್ನೂ ಅಕ್ಯುರೇಟ್ ಆಗಿ ಮಾಡ್ತಾರೆ. ಎಕ್ಸಾಕ್ಟ್ಲಿ, ನಾನು ಅದನ್ನು ಹೇಳಕೊಂಡೆ. ಓಕೆ, ಅಂದರೆ ನನ್ನ ನಾಲೆಡ್ಜನ್ನು ನಾನು ಎಷ್ಟೆಷ್ಟು ಬೆಳೆಸ್ಕೊಂಡು ನಾನು ಅಪರಾಧಗಳನ್ನು ಮಾಡ್ತೀನಿ, ನನಗೆ ಹೆಚ್ಚು ಶಿಕ್ಷೆ ಇರುತ್ತೆ. ಇವತ್ತಿನ ಈ ಒಂದು ಸ್ಪಿರಿಚುವಲ್ ಸಂಸ್ಥೆಗಳೇನಿದ್ದಾವೆ, ಈ ಸ್ಪಿರಿಚುವಲ್ ಸಂಸ್ಥೆಯಲ್ಲಿರ್ತಕ್ಕಂಥ ಸ್ಪಿರಿಚುವಲ್ ಮಾಸ್ಟರ್ಸ್ ಏನಿದ್ದಾರೆ, ಅಥವಾ ಸ್ಪಿರಿಚುವಲ್ ಅಂತ ಹೆಸರು ಹೇಳ್ಕೊಂಡು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಮಾಡಬಾರ್ದು ಕೆಲಸಗಳು, ಅವರ ಶಿಕ್ಷೆಗಳು ಹೆಂಗಿರ್ತಾವೆ? ಅವರಿಗೆ ಘೋರವಾಗಿರ್ತವೆ. ಈ ಸ್ಪಿರಿಚುವಲ್ ನಾಲೆಡ್ಜೇ ಇಲ್ಲ, ಅವರು ಘೋರವಾದ ಕೆಲಸಗಳನ್ನು ಮಾಡಿದ್ರು ಕೂಡ ಅವ್ರ ಶಿಕ್ಷೆಗಳು ಕಡಿಮೆ ಇರ್ತವೆ. ಅಂದರೆ ನಿನ್ನ ನಾಲೆಡ್ಜು ಹೆಚ್ಚು ನಾಲೆಡ್ಜು ನೀನು ಗೇನ್ ಮಾಡಿಕೊಂಡು ಹೆಚ್ಚು ಕೆಟ್ಟ ಕೆಲಸ ಮಾಡಿದೆ ಅಂತಂದರೆ ಅದಕ್ಕೆ ತಕ್ಕಾಗಿರ್ತಕ್ಕಂಥ ಶಿಕ್ಷೆಗಳು ಇರ್ತವೆ. ಅದ ಕಾರಣ ಯಾರೇ ಒಬ್ಬ ಮಾಸ್ಟರ್ ಅಂತ ನಾನು ಯಾರು ಹೇಳ್ತೀವಿ, ನಾನು ಮಾಸ್ಟರ್ ಅಂತ ಯಾರು ಹೇಳ್ತಾನೆ, ನಾನು ಮಾಸ್ಟರ್ ಅಂತ ಹೇಳ್ಬೇಕಾದ್ರೆ ಅವನಿಗೆ ಇದು ಟಕ್ಕಂತ ಬಂದ್ಬಿಡ್ಬೇಕು ಮನಸ್ಸಲ್ಲಿ. ಕಾಷಿಯಸ್ ಆಗಿರ್ಬೇಕು. ಏನು ಮಾತಾಡ್ತಾ ಇದ್ದೀನಿ, ಯಾಕೆಂದರೆ ನಾನು ಏನು ಮಾತಾಡೋ ಮಾತುಗಳು ಯಾವ ರೀತಿ ಹೋಗ್ತಾ ಇದ್ದಾವೆ, ಯಾವ ರೀತಿ ತಗೋತಾ ಇದ್ದಾರೆ. ನಾನು ಮಾಸ್ಟ್ರು ಅಂತ ಅಂದ್ಕೊಂಡು ಬಾಯಿ ಬಂದಂಗೆ ಮಾತಾಡೋದು. ನಾನೆಲ್ಲ ನೋಡಿಬಿಟ್ಟಿದ್ದೀನಿ, ಲೋಕಗಳೆಲ್ಲ ನೋಡಿಬಿಟ್ಟಿದ್ದೀನಿ, ದರ್ಶನ ಮಾಡಿಬಿಟ್ಟಿದ್ದೀನಿ. ನಾನು ಏನಂದ್ರೆ ಅದಾಗುತ್ತೆ. ನಾನು 200 ಜನ್ಮ, 400 ಜನ್ಮ, 500 ಜನ್ಮ, ಮೂರನೇ ಕಣ್ಣು, ನಾನು ಆಕಾಶಕ್ಕೆ ಗಿರ್ಗಾಡ್ಸ್ ಓದ್ತೀನಿ, ಹಾಸ್ಟೆಲ್ ಟ್ರಾವೆಲ್ ಮಾಡ್ತೀನಿ. ಹುಚ್ಚುಚ್ಚಾಗಿ ನೀನು ಏನು, ಯಾಕೆಂದರೆ ಬಿಕಾಸ್ ಸ್ವಲ್ಪ ನಾಲೆಡ್ಜ್ ಇದೆ ನಿನಗೆ, ಈ ನಾಲೆಡ್ಜ್ ಇಟ್ಕೊಂಡು ಮಾತಾಡ್ತಾ ಇದೆಯಾ, ಬಿ ಕಾಷಿಯಸ್. ಅನುಭವಿಸೋನು ನೀನೇ. ಹೆಚ್ಚು ನಾವು ನಾಲೆಡ್ಜ್ ಗಳಿಸ್ತಾ ಹೋದಂಗೆ ಘೋರವಾಗಿರ್ತಕ್ಕಂಥ ಒಂದು ಶಿಕ್ಷೆನ ಅನುಭವಿಸ್ತಾ ಹೋಗ್ತೀವಿ ಅಂತ. ಯಾಕೆಂದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ನಿನಗೆ ನಾಲೆಡ್ಜ್ ಎಲ್ಲಿಂದ ಬರುತ್ತೆ? ನಿನಗೆ ಪ್ರಕೃತಿ ಕೊಡುತ್ತೆ. ನೀನು ಯಾರು ತಗೊಳಕ್ಕೆ, ನೀನು ನಾಲೆಡ್ಜ್ ಕೊಡೋದು ಪ್ರಕೃತಿನೇ ಕೊಡುತ್ತೆ. ಸೊ ನೀನು ಆ ಒಂದು ಕಾಷಿಯಸ್ ಇರ್ಬೇಕು ನಿಮ್ಮ ಮನುಷ್ಯನಿಗೆ. ನಿನಗೆ ನಾಲೆಡ್ಜ್ ಜಾಸ್ತಿ ಬಂದಿದೆ ಅಂದರೆ ಕಾಷಿಯಸ್ ಇರ್ಬೇಕು. ಫಾರ್ ಎಕ್ಸಾಂಪಲ್, ನೋಡಿ, ನಮ್ಮ ಭಾರತ ದೇಶ ಅಣುಶಕ್ತಿಯಿಂದ ಕೂಡಿದೆ, ಹೌದಾ? ಹೌದು, ಅಣುಶಕ್ತಿಯುತವಾದ ದೇಶ. ಅಣುಬಾಂಬ್ ಬಟನ್ ಯಾರ ಕೈಗಿರುತ್ತೆ ಒತ್ತೋದು? PM ಮತ್ತೆ ಪ್ರಧಾನಮಂತ್ರಿ ಕೈಗಿರುತ್ತೆ. ಅಂದರೆ ಎಲ್ಲ ಮಿಲಿಟರಿ ಆಫೀಸರ್ಸ್ ಕೈಗಿರುತ್ತೆ, ಕೊನೆ ಪ್ರಧಾನಮಂತ್ರಿ ಕೈಗೂ ಇರುತ್ತೆ. ಓಕೆ, ಮತ್ತು ಪ್ರಧಾನಮಂತ್ರಿಗೆ ಯಾವ ನಾಲೆಡ್ಜ್ ಇರಬೇಕು? ಯಾವನ್ ಬೇಕಾದ್ರೆ ಬಟನ್ ಒತ್ತಿ ಏನಾಗುತ್ತೆ? ಹೈಯೆಸ್ಟ್ ಆಗಿರ್ತಕ್ಕಂಥ ಒಂದು, ಅಂದರೆ ನೀನು ಹೈಯೆಸ್ಟ್ ನಾಲೆಡ್ಜ್ ಪಡ್ಕೊಂಡಾಗ ಹೈಯೆಸ್ಟ್ ಪವರ್ ಕೂಡ ಇರುತ್ತೆ ನಿನ್ನ ಕೈಯಲ್ಲಿ.
ಸೊ ಈ ನಾಲೆಡ್ಜ್ ಪಡ್ಕೊಂಡಾಗ ಈ ಪವರ್ನ ರೈಟ್ ಯುಟಿಲೈಸೇಷನ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ? ವಿನಾಶ. ಹಾಂ, ವಿನಾಶ ನೀನೇ ಆಗೋದು. ಹ್ಮ್. ಅದಕ್ಕಾಗಿ ಯಮಧರ್ಮರಾಯ ಯಾವ ರೀತಿ ಶಿಕ್ಷೆ ಕೊಡ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಇದು ನಡುಗಬೇಕು, ಮಾತಾಡೋದಕ್ಕೂ ನಡುಗಬೇಕು. ಯಾಕಂದರೆ ನಾನು ಆಡಿದ ಮಾತುಗಳು ಯಾರು ಯಾವ ರೀತಿ ಎಫೆಕ್ಟ್ ಹೋಗ್ತವೆ. ಆದ ಕಾರಣ ನಾನೇನು ಹೇಳ್ತಾ ಇದ್ದೀನಿ, ಇದು ನನ್ನ ಆಲೋಚನೆ. ಚೆಕ್ ಯುವರ್ ಸೆಲ್ಫ್. ನೀನು ಇದನ್ನು ತಗೋಬೇಕಾ ಬಿಡಬೇಕಾ ನಿನಗೆ ಬಿಟ್ಟಿದ್ದದು. ಇದು ನನ್ನ ಆಲೋಚನೆ. ನಾನು ಯಾವುದೇ ಒಂದು ಇದರಲ್ಲಿ ಮಾತಾಡಿದಾಗಲೂ ಕೂಡ ಇದು ನನ್ನ ಅನಿಸಿಕೆ, ನನ್ನ ಆಲೋಚನೆ ಅಂತ ಹೇಳ್ತಾ ಇದ್ದೀನಿ. ಹೌದಾ? ಹೌದು. ನನಗೆ ನನ್ನ ಆಲೋಚನೆ ಇದು. ನನ್ನ ಆಲೋಚನೆ ನಿನಗೆ ರೈಟ್ ಆಗಿರಬೇಕು ಅಂತ ಏನಿಲ್ಲ. ಅದು ಅವ್ರಿಗೆ ಹೇಗೆ ತಗೋತಾರೆ ಅನ್ನೋದು ಅದು ನಿಮಗೆ ಬಿಟ್ಟಿದ್ದದು. ತಗೋತೀರಾ, ಬಿಡ್ತೀರಾ, ನನ್ನ ಬೈತೀರಾ, ನಾನು ಬೈದ್ರೆ ಪರವಾಗಿಲ್ಲ, ಪುಣ್ಯ ನಂದು, ನನಗೇನು ತೊಂದರೆ ಇಲ್ಲ. ನನ್ನ ಅಪ್ರಿಷಿಯೇಟ್ ಮಾಡಿ ನೀವೇನಾದರೂ ತೊಗೊಂಡಿರೋದ್ರೆ ಭಯ ನಮಗೆ. ಬೈದ್ರೆ ಅಲ್ಲಿಗೆ ಮುಗಿದೋಯ್ತು ನನ್ನ ಕೆಲಸ. ಸೊ ಹಾಗಾಗಿ ಈ ಯಮಧರ್ಮ ಅವನಿಗೆ ಅಷ್ಟು ಪವರ್ ಇದೆ ಅಂತ ಅಂದಾಗ ಅಷ್ಟು ಕಾಶಿಯಸ್ ಆಗಿ ಡಿಸಿಷನ್ ತಗೋತಾನೆ ಅಂತ ಹೇಳ್ತಾ ಹೋದ್ವಿ ನಾವು ಆಕ್ಚುಲಿ. ಹಾಗಾದ್ರೆ ನಿಜವಾಗ್ಲೂ ಯಮಧರ್ಮ ಇದ್ದಾನ ಅನ್ನೋದೊಂದು ಕ್ವಶನ್ ಬರುತ್ತೆ ಇಲ್ಲಿ ನಮಗೆ. ಯಾಕಂದ್ರೆ ಯಾರು ನೋಡಿಲ್ಲ. ನಾವು ಮೊದಲೇ ಏನು ಮಾತಾಡಿದ್ವಿ, ನಾವು ಗರುಡ ಪುರಾಣವನ್ನು ನಂಬೋದಾದ್ರೆ ಅಂತ ಮಾತಾಡಿದ್ವಿ. ನಂಬಿದರೆ ಇದು ಒಪ್ಕೋ, ಓಕೆ. ನಂಬಿಲ್ಲ ಬಿಡು. ಯಾವುದನ್ನು ಕೂಡ ನಾವು ಹೀಗೆ ಅಂತ ನಾವು ಪಕ್ಕ ಮಾಡಕ್ಕೆ ನನ್ನ ಹತ್ರ ಏನೂ ಇಲ್ಲ. ನೀವು ಗರುಡ ಪುರಾಣ ಇಟ್ಕೊಂಡ್ರಿ, ಈಗ ನಮಗೆ ವೇದವ್ಯಾಸರ ಮೇಲೆ ಒಂದು 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 ಅಭಿಮಾನ. ಯಾಕೆ ಆ ಒಂದು ಮಹನೀಯರು ಬರೆದಾರಪ್ಪ ಅಂತಂದರೆ ಅಲ್ಲಿ ಏನೋ ಇರುತ್ತೆ ಅಂತ ಭಾವಿಸೋದಾದರೆ, ಮಾಡೋದಾದರೆ, ನೀನು ಕೇವಲ ವೇದವ್ಯಾಸರನ್ನ ಅಭಿಮಾನಿಸೋದಾಗಿರ್ಬೋದು ಅಥವಾ ಒಂದು ಕಲ್ಚರ್ನ ಅಭಿಮಾನಿಸೋದಾಗಿರ್ಬೋದು ಅಲ್ಲ. ಅದು ಯಾವಾಗ ಪ್ರೂವ್ ಆಗುತ್ತೆ? ನೀನು ಅದರ ಪ್ರಕಾರ ನಡ್ಕೊಂಡಾಗ ಪ್ರೂವ್ ಆಗುತ್ತೆ. ಹೌದು, ಎಲ್ಲ ಇದೆ, ಬಟ್ ನಾನು ಮಾಡೋದು ಮಾಡ್ತೀನಿ ಅಂದರೆ ಗರುಡ ಪುರಾಣ ಇದೆ, ವೇದವ್ಯಾಸರು ಇದ್ದಾರೆ, ನಾನು ನಮ್ಮ ಒಂದು ಸನಾತನ ಧರ್ಮವನ್ನು ಫಾಲೋ ಮಾಡ್ತೀನಿ, ಇದನ್ನು ಅಭಿಮಾನಿಸ್ತೀನಿ, ಬಟ್ ನಾನು ಮಾಡೋದೆಲ್ಲ ಬರೀ 420 ಕೆಲಸ ಮಾಡ್ತೀನಿ ಅಂದರೆ ನೀನು ಅಭಿಮಾನಿಸಿದಂಗ ಇಲ್ಲ. ಅದು ಕೇವಲ ಏನನ್ನ ಯಾರನ್ನಾದರೂ ಒಬ್ಬರನ್ನ ಯೂಸ್ ಮಾಡ್ಕೊಳ್ಳೋಕ್ಕೆ, ಕೆಲವು ಜನಗಳನ್ನು ಯೂಸ್ ಮಾಡ್ಕೊಂಡು ಬದುಕೋದಕ್ಕೆ ನೀನು ಮಾತಾಡ್ತಾ ಇದೀಯ ಅಷ್ಟೇ. ಪುರಾಣ ಇಟ್ಕೊಂಡು ಮಾತಾಡ್ತೀಯಾ, ಇನ್ನೊಂದು ಇಟ್ಕೊಂಡು ಮಾತಾಡ್ತೀಯಾ, ಹಿಂದೂಯಿಸಮ್ ಅಂತೀಯ, ಅದಂತೀಯ, ಇದಂತೀಯ, ಬಟ್ ನಿನ್ನ ಮನಸ್ಸಲ್ಲಿ ಏನೂ ಇಲ್ಲ. ನಿನ್ನ ಮನಸ್ಸಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು, ಇನ್ನೂ ಹೆಚ್ಚು ಸುಖ ಪಡಬೇಕು, ಇನ್ನೂ ಹೆಚ್ಚು ಸಂತೋಷ ಪಡಬೇಕು, ಇನ್ನೂ ಹೆಚ್ಚು ಅನುಭವಿಸ್ಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ಇವೆಲ್ಲವನ್ನು ಯೂಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ತಮ್ಮ ಇದೆ ನಿನಗೆ ಆ ಥರ. ನಾವು ಮಾತಾಡ್ತಾ ಹೋದ್ವಿ ಆ್ಯಕ್ಚುಲಿ. ಏನೋ ಒಂದು ಲೈಫಲ್ಲಿ ಅವ್ರಿಗೆ ತುಂಬ ಲಾಸ್ ಆಗಿ ದಿಢೀರನ್ನಂಗೆ ಲಾಸ್ ಆಗಿರುತ್ತೆ. ದಿಢೀರನ್ನಂಗೆ ಅವ್ರಿಗೆ ಲೈಫಲ್ಲಿ ಒಂದು ಆತ್ಮಸ್ಥೈರ್ಯ ಅನ್ನೋದೊಂದು ಕಳ್ಕೊಂಡ್ಬಿಟ್ಟು ನೇಣಿಗೆ ಶರಣಾಗತಿ ಹೋಗ್ತಾರೆ, ಸುಸೈಡ್ ಮಾಡ್ಕೊತಾರೆ. ತುಂಬ ಚೆನ್ನಾಗೇ ಇರ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿದರೆ ಅವನು ಇಲ್ಲ. ಆ ಒಂದು ಸ್ಥಿತಿ ಬರೋದಕ್ಕೆ ಏನು ಕಾರಣ ಇರ್ಬೋದು ಆ್ಯಕ್ಚುಲಿ? ನನ್ನ ಒಂದು ಅನಿಸಿಕೆ ಪ್ರಕಾರ ಸುಸೈಡಿಗೆ ಮಾತ್ರ ಪಾಪ ಪುಣ್ಯ ಸಂಬಂಧ ಇಲ್ಲ ಅಂತ. ಸುಸೈಡ್ ಅನ್ನೋ ಒಂದು ಇದಕ್ಕೆ ಪಾಪ ಪುಣ್ಯಗಳ ಒಂದು ಸಂಬಂಧ ಇಲ್ಲ. ಯಾಕೆ ಅಂತಂದರೆ ಸುಸೈಡ್ ಅನ್ನೋದು ನಿನ್ನ ಪಾಪದ ಮೇಲೆನೋ, ಸುಸೈಡ್ ಅನ್ನೋದು ನಿನ್ನ ಪುಣ್ಯದ ಮೇಲೋ ಅವಲಂಬಿಸಿಲ್ಲ, ನಿನ್ನ ಆಲೋಚನೆ ಮೇಲೆ ಅವಲಂಬಿಸಿದೆ. ಈಗ ಸುಸೈಡ್ ಮಾಡ್ಕೊಳ್ಳೋ ಕಾರಣ ಏನು ಹೇಳು? ಅಂದರೆ ಪರಿಸ್ಥಿತಿಗಳ ಒತ್ತಡವನ್ನು ತಟ್ಟಿಕೊಳ್ಳಲಾಗದೆ ಅದು ಸುಸೈಡ್ ಮಾಡ್ಕೋತಾರೆ. ಇವತ್ತು ಮೊನ್ನೆ ಯಾವುದು ಬಾಂಬೆದಲ್ಲಿ MBBS ಓದ್ತಕ್ಕಂಥ ವಿದ್ಯಾರ್ಥಿನ ಸುಸೈಡ್ ಮಾಡ್ಕೊಂಡ್ರು. ಯಾಕಂದರೆ ಆ ಪ್ರೆಷರ್ ತಡ್ಕೊಳಕ್ಕಾಗದೆ. ಎಷ್ಟೋ ಜನ ಪೊಲೀಸ್ ಆಫೀಸರ್ ಸುಸೈಡ್ ಮಾಡ್ಕೊಂಡ್ರು. ಆಮೇಲೆ ಎಷ್ಟೋ ಜನ ಉದ್ಯೋಗ ಮಾಡ್ತಕ್ಕಂಥವ್ರು ಅಲ್ಲಿ ಆ ಒಂದು ಪ್ರೆಷರ್ನ ತಡ್ಕೊಳಕ್ಕಾದ್ರೆ ಸುಸೈಡ್ ಮಾಡ್ಕೊಂಡ್ರು. ಎಷ್ಟು ಜನ ಗೃಹಿಣಿಯರು ಮನೆಯಲ್ಲಿರ್ತಕ್ಕಂಥ ಟಾರ್ಚರ್ ತಡ್ಕೊಳಕ್ಕಾದ್ರೆ ಸುಸೈಡ್ ಮಾಡ್ಕೊಳ್ತಾರೆ. ಅಂದರೆ ಈ ಥರ ಒಂದು ಇನ್ಸಿಡೆಂಟ್ಸ್ ಏನು ನಡೀತವೆ, ಸುಸೈಡ್ ಒಂದು ಇನ್ಸಿಡೆಂಟ್ಸ್ ಏನು ನಡೀತವೆ, ಅದಕ್ಕೆ ಪಾಪ ಪುಣ್ಯ ಲಿಂಕ್ ಇಲ್ಲ. ಅದಕ್ಕೇನು ಒತ್ತಡ, ಪ್ರೆಷರ್. ಸೊ ಆ ಒತ್ತಡ ಏನಪ್ಪ, ನಿನ್ನ ಡಿಸಿಷನ್. ಇವಾಗ ನಾನು ಎರಡು ಇವಾಗ ನಾವು ಒಂದು ಸರ್ಕಲ್ ನಿಂತ್ಕೊಂಡ್ಬಿಟ್ಟು ಈ ಕಡೆ ಹೋಗೋದಾ ಈ ಕಡೆ ಹೋಗೋದಾ ಅಂತ ಹೆಂಗೆ ಡಿಸಿಷನ್ ತೊಗೊಳ್ತೀವಿ, ಅದೇ ಸೇಮ್ ಡಿಸಿಷನ್ ತೊಗೊಂಡ್ರು. ಬಟ್ ಏನಾಗುತ್ತೆ, ಅವ್ರಿಗೊಂದು ಅರ್ಥ ಆಗ್ಬೇಕಾಗಿರೋದೇನು ಸುಸೈಡ್ ಅಂತಂದರೆ, ಒಂದು ವೇಳೆ ಈ ಒಂದು ಜನ್ಮ ಪರಂಪರೆಯನ್ನು ಒಪ್ಪೋದಾದರೆ ಸುಸೈಡ್ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಅವನು ಫೇಲ್ ಆದ ಅಂತ ಅಲ್ಲಿ. ಹೌದಾ ಇಲ್ಲ? ಅವನು ಫೇಲ್ ಆದ. ಯಾಕಂದರೆ ಅವನು ಆ ಘಟನೆಗಳನ್ನು ಸಮರ್ಪಕವಾಗಿ ಎದುರಿಸೋಕ್ಕಾಗಲಿಲ್ಲ. ಅಲ್ಲಿ ಏನು ಇನ್ಸಿಡೆಂಟ್ಸ್ ಇತ್ತು ಅದನ್ನು ಅದನ್ನು ಹೊರಗೆ ಬರೋಕ್ಕಾಗಲಿಲ್ಲ. ಅಲ್ಲಿ ಫೇಲ್ ಆದವನು, ಆದ ಕಾರಣ ಸುಸೈಡ್ ಮಾಡ್ಕೊಂಡ. ನೆಕ್ಸ್ಟ್ ಬರ್ತ್ ತೊಗೊಂಡ್ರೆ ಸೇಮ್ ಅದೇ ಪೊಸಿಷನ್ ಮತ್ತೆ ಬರುತ್ತೆ ಅವನಿಗೆ.
ಯಾಕೆಂದರೆ SLC ಫೇಲ್ ಆದಂಥ ವಿದ್ಯಾರ್ಥಿ PUCಗೆ ಹೋಗ್ತಾನ ಮತ್ತು SLCಯಲ್ಲೇ ಇರ್ತಾನೆ. SLCಯಲ್ಲೇ ಇರ್ತಾನೆ. ಯಾಕೆ? ಅಪ್ ಪಾಸ್ ಆಗೋವರೆಗೂ ಕೂಡ ಅವನು ಎಷ್ಟು ಸಾರಿ ಫೇಲ್ ಆದ್ರೂ ಅಲ್ಲೇ ಇರ್ತಾನೆ. ಎಕ್ಸಾಮ್ ಬರೀಲೇಬೇಕು ಅವನು. ಹೌದಾ? ಫೇಲ್ ಆದ, ಈ ವರ್ಷ ಫೇಲ್ ಆದ, ಮತ್ತೆ ವಾಪಸ್ ಹೋದ, ಮತ್ತೆ ಬರೋ ವರ್ಷ ಮತ್ತೆ ಫೇಲ್ ಆದ, ಮತ್ತೆ ಅಲ್ಲಿಗೆ ಹೋಗ್ತಾನ ತಾನೆ, ಅಥವಾ ಹೋಗ್ಲಿ ಬಿಡಪ್ಪ ಅಂದ PUC ಕಳಿಸ್ತಾರ, ಅಲ್ಲೇ ಇರ್ತಾನೆ. SLC ಎಕ್ಸಾಮ್ ಪಾಸ್ ಆಗೋವರೆಗೂ ಅಲ್ಲೇ ಇರಬೇಕು. ಸುಸೈಡ್ ಮಾಡ್ಕೊಂಡ ವ್ಯಕ್ತಿಗೂ SLCಯಲ್ಲಿ ಫೇಲ್ ಆದ ವ್ಯಕ್ತಿಗೂ ವ್ಯತ್ಯಾಸ ಇಲ್ಲ ನೇಚರಲ್ಲಿ. ಅವ್ನು ಫೇಲ್ ಆಗಿದ್ದಾನೆ ಅವನಷ್ಟೇ. ಸೊ ನೇಚರ್ ಏನು ಮಾಡುತ್ತೆ, ನೆಕ್ಸ್ಟ್ ರೀಬರ್ತ್ ತಗೊಂಡಾಗ ಅದೇ ಥರವಾದ ಸಿಚುವೇಶನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅವನು ಅದನ್ನು ಓವರ್ಕಮ್ ಮಾಡಲೇಬೇಕು, ಓಕೆ, ಅದನ್ನು ಎದುರಿಸಲೇಬೇಕು, ಬರಲೇಬೇಕು ವಾಪಸ್. ಅದು ಮತ್ತೆ ಮಾಡ್ಕೊಂಡು ಸುಸೈಡ್ ಮತ್ತೆ ಅಲ್ಲಿಗೆ ಬರ್ತಾನೆ ಅವನು. ಅದಕ್ಕೆ ನಾನು ಸುಸೈಡ್ ಮಾಡ್ಕೋಬೇಕು ಅಂತ ಯಾರು ಆಲೋಚನೆ ಮಾಡ್ತಾರೆ, ಸುಸೈಡ್ ಮಾಡ್ಕೊಂಡ್ರು ಅವರು ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಪ್ರಯೋಜನ ಇಲ್ಲ. ಯಾಕಂತಂದರೆ ಈ ಜನ್ಮ ಮುಗಿದೋಯ್ತು ಅಂತ ಅಂದ್ಕೊಂಡಿದ್ದಾರೆ ಅವರು. ಮತ್ತೆ ರೀಬರ್ತ್ ಆಗುತ್ತಾ, ಮತ್ತೆ ಹುಡ್ತಾರ, ಮತ್ತೆ ಅಲ್ಲಿಗೆ ಬರ್ತಾರ. ವಾಪಸ್ ಬರಬೇಕು, ಮತ್ತೆ ಎದುರಿಸ್ಬೇಕು, ಮುಂದಕ್ಕೆ ಹೋಗ್ಬೇಕು, ವಾಪಸ್ ಬರಬೇಕು, ಎದುರಿಸ್ಬೇಕು, ಮುಂದಕ್ಕೆ ಹೋಗ್ಬೇಕು. ಸುಸೈಡ್ ಮಾಡ್ಕೊಳ್ಳೋದ್ರಿಂದ ಏನು ಪಡ್ಕೊಳ್ಳ. ಬಟ್ ಮತ್ತೆ ಸೇಮ್ ಸಿಚುವೇಶನ್ಗೆ ಬರ್ತಾರೆ ಅನ್ನೋದಕ್ಕೆ ಯಾವ ಎವಿಡೆನ್ಸ್ ಇದೆ ಸರ್? ಏನು? ಇವಾಗ ಸುಸೈಡ್ ಮಾಡ್ಕೊಂಡ ಅವನು ಯಾವುದೋ ಒಂದು ಪರಿಸ್ಥಿತಿಯಿಂದ ಸುಸೈಡ್ ಮಾಡ್ಕೊಂಡ, ಇವತ್ತಿನ ದಿವಸ ಆ ಒಂದು ಸ್ಟೇಟಲ್ಲಿ ಏನೋ ಲಾಸ್ ಆಗಿರ್ತಾನೋ ಅಥವಾ ಏನೋ ಒಂದಾಗಿರುತ್ತೆ, ಮತ್ತೆ ಅವನು ನೆಕ್ಸ್ಟ್ ಪುನರ್ ಬರ್ತ್ ತಗೊಂಡಾಗ ಅದೇ ಒಂದು ಸ್ಟೇಜು, ಅದೇ ಒಂದು ಕೆಲವೊಂದಕ್ಕೆ ಡೈರೆಕ್ಟ್ ಎವಿಡೆನ್ಸಸ್ ಇರೋದಿಲ್ಲ, ಇಂಡೈರೆಕ್ಟ್ ಎವಿಡೆನ್ಸಸ್ ಅಂತ ಕರೀತಾರೆ. ಸೊ ನೀನು ಇಂಡೈರೆಕ್ಟ್ ಎವಿಡೆನ್ಸಸ್ ನೋಡಬೇಕು. ಈಗ ನಾನು ಒಂದೇ ಪ್ರಶ್ನೆ, 9th ಆಗಿರ್ಬೋದು 10th ಆಗಿರ್ಬೋದು, ಫೇಲ್ ಆದಂಥ ಹುಡುಗನಿಗೆ ವಾಪಸ್ ಅದೇ ಕ್ಲಾಸಲ್ಲಿ ಕೂಡಿಸ್ತಾರಾ ಅಥವಾ ಮುಂದಕ್ಕೆ ಕಳಿಸ್ತಾರ? ಅದೇ ಕ್ಲಾಸಲ್ಲೇ ಕೂರಿಸ್ತಾರೆ. ಯಾಕೆ? ಅವನಿಗೆ ಆ ನಾಲೆಡ್ಜ್ ಇಲ್ಲ. ಅವನಿಗೆ ಅಂದರೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಂಥ ನಾಲೆಡ್ಜ್ ಇಲ್ಲ. ಏನು ಮುಂದಕ್ಕೆ ಇವಾಗ SLCಯಿಂದ ಪ್ರಮೋಟ್ ಮಾಡೋದಂದ್ರೆ ಏನು, PUC ಪ್ರಮೋಟ್ ಮಾಡೋದಂದ್ರೆ ಏನು? ನಾಲೆಡ್ಜ್ ಅಪ್ಗ್ರೇಡ್ ಆಗಿದೆ ನಿಂದು. ಈ ಒಂದು 10ನೇ ತರಗತಿಯಲ್ಲಿ ಕಲಿಬೇಕಾದಂಥ ನಾಲೆಡ್ಜ್ ಕಲ್ತ್ಕೊಂಡ್ಬಿಟ್ಟೆ. ಸೊ ದಟ್ ನಿನಗೆ ನಾಲೆಡ್ಜ್ ಪ್ರಮೋಷನ್ ಆಯಿತು, ನೀನು ಹೋಗಪ್ಪ ಅಲ್ಲಿ ಕಲಿ ಅಂತ. ಹೌದು. ನೇಚರ್ ಕೂಡ ಅದೇ ಥರ ನಮ್ಮನ್ನು ನಾವೊಂದು ಸಿಚುವೇಶನಲ್ಲಿ ಕಲಿಬೇಕಾಗಿರ್ತಕ್ಕಂಥ ಪಾಠಗಳನ್ನು ಕಲಿತಿಲ್ಲ ಅಂದ್ರೆ ಅರ್ಥ ಏನು? ಅಪ್ಗ್ರೇಡ್ ಆಗಿಲ್ಲ ನಾಲೆಡ್ಜ್. ಮುಂದಕ್ಕೆ ಹೋಗೋ ಕೆಪಾಸಿಟಿ ಇಲ್ಲ ನಮಗೆ. ನೆಕ್ಸ್ಟ್ ಅದನ್ನು ಮತ್ತೆ ಮುಂದಕ್ಕೆ ಹೋಗಿ ಇನ್ನೊಂದು ನಾಲೆಡ್ಜ್ ಕಲಿಯುವಂಥ ಕೆಪಾಸಿಟಿ ಇಲ್ಲ. ಆದ ಕಾರಣ ಫಸ್ಟ್ ಏನು ಮಾಡ್ಬೇಕು ನಾವು, ಈ ನಾಲೆಡ್ಜ್ ತಗೋಬೇಕು ತಾನೆ. ಈ ನಾಲೆಡ್ಜ್ ಕಲ್ತ ಮೇಲೆ ತಾನೇ ಮುಂದಕ್ಕೆ ಹೋಗೋದು ನಾನು. ಸೊ ಮತ್ತೆ ವಾಪಸ್ ತಂದು ಅಲ್ಲೇ ಹಾಕುತ್ತೆ. ಒಂದು ವೇಳೆ ರೀಬರ್ತ್ನ ಬಗ್ಗೆ ನಿನಗೆ ನಂಬಿಕೆ ಇದ್ದರೆ ಇದು ಪೊಸಿಷನ್, ಇಲ್ಲ ಅಂದರೆ ಕ್ಯಾಶುವಲ್ ಅಷ್ಟೇ. ಅದೊಂದು ಜಸ್ಟ್ ಇನ್ಸಿಡೆಂಟ್ ಅಷ್ಟೇ. ಅರ್ಥ ಆಯ್ತಾ? ನಿನಗೆ ಪಾಪ ಪುಣ್ಯದ ಬಗ್ಗೆ ನಂಬಿಕೆ ಇದ್ದರೆ ಒಂದು ಇನ್ಸಿಡೆಂಟ್, ಒಂದು ಇದನ್ನು ತಗೋಬೇಕು. ನೀನು ರೀಬರ್ತ್ನ ನಂಬೋದಾದ್ರೆ ಒಂದು ಇನ್ಸಿಡೆಂಟ್ ತಗೋಬೇಕು. ಯಾವುದಿಲ್ಲ ಕ್ಯಾಶುವಲ್. ಸೊ ಇದೆಲ್ಲ ನಮಗೆ ಬಿಟ್ಟಿದ್ದು, ನಮ್ಮ ಚಾಯ್ಸ್ ಅಷ್ಟೇ. ಇದನ್ನ ನಾವು ಪಕ್ಕಾ ಫಿಕ್ಸ್ ಮಾಡಿ ಹೇಳೋಕ್ಕಾಗಲ್ಲ. ಅದಕ್ಕೆ ಡೈರೆಕ್ಟ್ ಎವಿಡೆನ್ಸಸ್ನ ತೊಗೊಳಕ್ಕಾಗಲ್ಲ, ಇಂಡೈರೆಕ್ಟ್ ಎವಿಡೆನ್ಸಸ್ ನಾವು ನೋಡ್ಬೇಕಾಗತ್ತೆ ಕೆಲವೊಂದು ಸಾರಿ. ಕೆಲವೊಬ್ಬರಿಗೆ ಇವಾಗ ಅವರು ಬುದ್ಧಿಮಾಂದ್ಯರಾಗಿರ್ತಾರೆ, ಅವ್ರಿಗೇನೂ ಗೊತ್ತೇ ಇರೋದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬುದ್ಧಿಮಾಂದ್ಯ ಆಗಿರ್ತಕ್ಕಂಥ ವ್ಯಕ್ತಿಗಳು ಅವರು ಪಾಪ ಪುಣ್ಯದ ಬಗ್ಗೆ ಹೇಗೆ ಆಲೋಚನೆ ಮಾಡ್ತಾರೆ? ಅವ್ರಿಗೆ ಬುದ್ಧಿನೇ ಇರೋದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕಾಶಿಯಸ್ ಆಗಿರೋದಕ್ಕೂ ಆಗಲ್ಲ, ಅವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಅಂತ ಆ ಒಂದು ಪರಿಸ್ಥಿತಿನ ಯಾವ ಥರ ನಾವು ನೋಡ್ಬೋದು? ಆ್ಯಕ್ಚುಲಿ ಇಲ್ಲಿ ಎರಡು ರೀತಿ ನೋಡ್ಬೋದು. ಮತ್ತೆ ಒಂದನೇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಮಾಮೂಲಾಗಿ ಜನರಲೈಸ್ ಮಾಡಿ ಅದನ್ನು ತಳ್ಳಿ ಹಾಕ್ಬೋದು. ಬಿಡಪ್ಪ, ಇಷ್ಟು ನೂರಾರು ಕೋಟಿ ಜನಗಳಲ್ಲಿ ಎಷ್ಟು ಜನ ಆ ಥರ ಬುದ್ಧಿಮಾಂದ್ಯರು ಹುಡ್ತಾರೆ, ಎಷ್ಟು ಬರ್ತಾರೆ, ಸ್ವಲ್ಪ ಅದು ಏನಾದರೂ ಒಂದು ಮೆಡಿಕಲ್ ಒಂದು ಸಮಾಧಾನಗಳನ್ನು ಇಟ್ಟುಕೊಂಡು ಈ ಥರ ಆಯಿತು, ಆದ್ದರಿಂದ ಅದು ಹಂಗಾಯಿತು, ಹಂಗೆ ಹುಟ್ಟಿತು ಅಂತ ನಾವು ಒಂದು ಸಮಾಧಾನವಾಗಿ ಆನ್ಸರನ್ನು ತೊಗೊಂಡ್ಬರ್ಬೋದು. ಎರಡನೇದು, ನಮ್ಮ ರೀಬರ್ತ್ ಇದೆ, ನಾವು ಪುರಾಣಗಳನ್ನು ನಂಬ್ತೇವೆ, ಒಂದು ಸ್ಕ್ರಿಪ್ಚರ್ಸನ್ನು ನಂಬ್ತೇವೆ ಅಂತ ಅಂದಾಗ ಡೆಫಿನೆಟ್ಟಾಗಿ ಅದಕ್ಕೊಂದು ಏನಾದರೂ ಒಂದು ಕಾರಣ ಇರುತ್ತೆ. ಕೆಲವ್ರಿಗೆ ಜನ್ಮ ತಗೋಬೇಕು, ಏನು ಪಾಪ ಪುಣ್ಯ ಮಾಡಬಾರ್ದು, ಜಸ್ಟ್ ಅದೊಂದು ಜನ್ಮ ಪಾಸ್ ಆಗಬೇಕು ಅಂತ ಇರುತ್ತೆ ಅಂತ ಅಂದ್ಕೊಳ್ಳಿ. ಆಗ ನೀವು ಹೇಳಿದಂಥ ಬುದ್ಧಿಮಾಂದ್ಯ ಮಕ್ಕಳಾಗಿ ಹುಟ್ಟುಬಿಟ್ರೆ ಅವ್ರಿಗೆ ಪಾಪ ಪುಣ್ಯಗಳೇ ಇಲ್ಲ, ನೆಕ್ಸ್ಟ್ ಯಾಡೇ ಆಗಲ್ಲ ಅವ್ರಿಗೆ. ಬಟ್ ಆ ಜನ್ಮ ಪಾಸ್ ಆಯ್ತಾ? ಒಂದನೇದು. ಎರಡನೇದು, ಯಾಕಂದರೆ ಇದೆಲ್ಲ ಲಿಂಕಿಂಗ್. ಇದು ಬರೀ ನಾನು ಮಾತ್ರ ಅಲ್ಲ, ನಾನು ಹುಟ್ಟಬೇಕು ಅಂದರೆ ನನ್ನ ತಂದೆ ತಾಯಿ ಇದ್ದಾರೆ,
ಹ್ಮ್ ನನ್ನ ಸಿಬ್ಲಿಂಗ್ಸ್ ಇದ್ದಾರೆ, ಹ್ಮ್ ನನ್ನ ಸಂಬಂಧಿಕರಿದ್ದಾರೆ, ನನಗೆಲ್ಲ ಬರುತ್ತೆ. ಸೊ ಅದು ಕೂಡ ಒಂದು ಆ್ಯಡ್ ಆಗಿರುತ್ತೆ ಹ್ಮ್ ಆ ತಂದೆ ತಾಯಿಗಳಿಗೆ. ಫಾರ್ ಎಕ್ಸಾಂಪಲ್, ಒಂದು ಗಂಡ ಹೆಂಡತಿಗೆ ಇಂಥ ಒಂದು ಸಿಚುವೇಶನ್ನ ಫೇಸ್ ಮಾಡಬೇಕು ಅಂತ ಇತ್ತು ಅಂತ ಅಂದ್ಕೊಳ್ಳಿ, ಹ್ಮ್ ಅವರವರ ಪಾಪ ಪುಣ್ಯಗಳ ಆಧಾರವಾಗಿ ಮಾಡಬೇಕಂತಿತ್ತು ಅಂತ ಅಂದ್ಕೊಳ್ಳಿ. ಸೊ ಬರ್ತಂಗೆ ತೊಗೊಂಡಿರ್ಬೋದು ಅವರು. ಹ್ಮ್ ಓಕೆ. ಸೊ ಅವಾಗೇನಾಗುತ್ತೆ, ಆ ಅಂಥ ಒಂದು ಸಿಚುವೇಶನ್ ಆಗಿರ್ತಕ್ಕಂಥ ಮಕ್ಕಳಿದ್ದರೂ ಕೂಡ ಅವರು ಯಾವುದೇ ಒಂದು ಇದು ಮಾಡಲಾರ್ದಂಗೆ ಅದೇ ರೀತಿಯಾಗಿ ಮಕ್ಕಳಿಗೆ ಸೇವೆ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಅವ್ರು ಬರ್ತು ಕೂಡ ಒಂದು ಇನ್ನೂ ಎವಾಲ್ವೇಟ್ ಆಗ್ಬೋದು ನೆಕ್ಸ್ಟು ಇನ್ಕಾರ್ನೇಷನ್ಸು. ಹ್ಮ್ ಈಗ ಮಕ್ಕಳು ಎಲ್ಲ ರೀತಿಯಾದ ಸರಿಯಾಗಿದ್ದಾಗ ಎಕ್ಸ್ಪೆಕ್ಟೇಷನ್ಸ್ ಆಗುತ್ತೆ. ಹ್ಮ್ ನನ್ನ ಮಗ ಈ ಥರ ಇರಬೇಕು, ಹಿಂಗಿರಬೇಕು, ಹಂಗಿರಬೇಕು, ಇಂಥ ಒಂದು ಎಜುಕೇಷನ್ ಮಾಡಬೇಕು, ಇದು ಮಾಡಬೇಕು, ಇಷ್ಟು ಸಂಪಾದನೆ ಮಾಡಬೇಕು, ಅವೆಲ್ಲ ಎಕ್ಸ್ಪೆಕ್ಟೇಷನ್ಸ್. ಹೌದು. ಈ ಥರ ಬುದ್ಧಿಮಾಂದ್ಯ ಮಕ್ಕಳು ಇದ್ದಂಥವ್ರಿಗೆ ತಂದೆ ತಾಯಿಗಳಿಗೆ ಏನು ಎಕ್ಸ್ಪೆಕ್ಟೇಷನ್ಸೇ ಇಲ್ಲ. ಹ್ಮ್ ದೇ ಆರ್ ಓನ್ಲಿ ಸರ್ವೆಂಟ್ಸ್. ಹೌದಾ? ಹೌದು. ಎಂಥ ದೊಡ್ಡ ಮಕ್ಕಳಾದ್ರೂ ಕೂಡ ಹೋಲ್ ಲೈಫ್ನ ಸರ್ವ್ ಮಾಡ್ಬೇಕು ಅವ್ರಿಗೆ. ಹೌದು. ಮತ್ತು ಅವರೆಂಥವ್ರಾಗಿರ್ಬೇಕು, ಪುಣ್ಯಾತ್ಮರಾಗಿರ್ಬೇಕು. ಹ್ಮ್ ಒಳ್ಳೆ ಮಕ್ಕಳನ್ನು ಆಸೆ ಪಡೋಂಥ ತನತಾಳಿರ್ತಕ್ಕಂಥ ಈ ಕಾಲದಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಯಾವುದೇ ಒಂದು ಅಪೇಕ್ಷೆ ಇಲ್ದಂಗೆ ಹೋಲ್ ಲೈಫ್ ಸರ್ವಿಸ್ ಮಾಡಬೇಕು ಅಂತಂದರೆ ಅವರೆಂಥ ಪುಣ್ಯಾತ್ಮರಾಗಿರ್ಬೇಕು. ಬಿಕಾಸ್ ಅವರಿಬ್ಬರು ಯಾರು, ನೇಚರ್ ಅವರು. ಹ್ಮ್ ಅವರು ನನ್ನ ಮಕ್ಕಳು ಅಂತ ಅಂದ್ಕೊತಾ ಇದೀವಿ ಬರ್ತಾ, ಅವ್ರ ನೇಚರ್ ಅವರು. ಹೌದು. ಹೋಲ್ ಲೈಫ್ ನೇಚರಿಗೆ ಸರ್ವಿಸ್ ಮಾಡ್ದಂಗೆ ತಾನೆ. ಹೌದು. ಅವರೆಂಥ ಪುಣ್ಯಾತ್ಮರಾಗಿ. ಸೊ ಇದೆಲ್ಲ ಒಂದು ಮಿಕ್ಸ್ಡ್ ಆಗಿ ಬರ್ತಕ್ಕಂಥದ್ದು. ನಮಗಿದು ಕ್ಯಾಲ್ಕುಲೇಷನ್ ಮಾಡೋಷ್ಟು ನಮಗೆ ಒಂದು ಇಸ್ ಆಲ್ ಕಾಂಪ್ಲೆಕ್ಸ್ ಆಗಿರುತ್ತೆ ಇದೆಲ್ಲ ಲೈಫ್. ಹ್ಮ್ ತುಂಬ ಒಂದು ಕಾಂಪ್ಲೆಕ್ಸ್ ಆಗಿರುತ್ತೆ. ಇದು ಅದಕ್ಕೆ ಸೇರಿರುತ್ತೆ, ಅದು ಇದಕ್ಕೆ ಸೇರಿರುತ್ತೆ. ಯಾರೋ ನನ್ನ ಲೈಫ್ ಒಬ್ಬ ಸ್ನೇಹಿತ ಆಗಿ ಬರ್ತಾನೆ, ಅವನೇನೋ ದುಡ್ಡು ಓಡ್ಕೊಂಡು ಹೋಗ್ತಾನೆ, ಇನ್ನೊಬ್ಬ ಯಾರೋ ಒಬ್ಬ ಬರ್ತಾನೆ ಒಳ್ಳೇದು ಮಾಡಿಬಿಡ್ತಾನೆ ನನಗೆ. ಇದೆಲ್ಲ ಒಂದು ಕಾಂಪ್ಲೆಕ್ಸ್ ಆಗಿರುತ್ತೆ. ಅಂದ್ರೆ ಒಬ್ರ ಲೈಫ್ ಹಿಂಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಫ್ರೇಮ್ ವರ್ಕ್ ಇಲ್ಲ ಆಕ್ಚುಲಿ. ಪ್ರೆಡಿಕ್ಟ್ ಮಾಡೋದಕ್ಕೆ ಕಷ್ಟ. ಹ್ಮ್ ಯಾವುದು ಪ್ರೊಡಿಕ್ಷನ್ಸ್ ಇಲ್ಲ. ಸೊ ಆ ರೀತಿಯಾಗಿರುತ್ತೆ. ಅವಾಗ ಏನಾಗುತ್ತೆ, ಇವಾಗ ನೋಡಿ, ಯಾವನೋ ಬರ್ತಾನೆ ಜೀವನದಲ್ಲಿ, ಬಂದ್ಬಿಟ್ಟು ನಮಗೆ ನೋವು ಕೊಡ್ತಾನೆ. ಹ್ಮ್ ಸೊ ಅವ್ನು ಯಾರೂ ಗೊತ್ತಿರಲ್ಲ ನಮಗೆ, ಎಲ್ಲೋ ಹೌದು. ಪರಿಚಯ ಆಗ್ತಾನೆ, ಯಾರೋ ಬರ್ತಾರೆ, ಅವನು ನಾವು ನಂಬ್ತೀವಿ, ಅವನು ಮರೆಯಲಾರ್ದಾಗಿರ್ತಕ್ಕಂಥ ನೋವು ಕೊಟ್ಟು ಹೋಗ್ಬಿಡ್ತಾನೆ. ಇನ್ನೊಬ್ಬನ ಯಾರೋ ಬರ್ತಾರೆ, ಅವನ್ನ ನಾವು ಭಾಳ ಅನುಮಾನ ಮಾಡ್ಕೊಳ್ತೀವಿ ನಾವು ಅವನ ಮೇಲೆ. ಯಾಕಂದ್ರೆ ಒಂದು ಇನ್ಸಿಡೆಂಟ್ ನಡೆದಿರುತ್ತಾಗಲೇ ಅವ್ನು ಅನುಮಾನ ಮಾಡ್ಕೊಳ್ತೀವಿ. ಬಟ್ ಅವ್ನು ನಮ್ಗೆ ಭಾಳ ಒಳ್ಳೇದು ಮಾಡೋಗ್ತಾನೆ. ಮತ್ತು ಇದು ಯಾವ ರೀತಿ? ಸೊ ಸಮಥಿಂಗ್ ಎಲ್ಲೋ ರಿಜಿಸ್ಟರ್ ಆಗಿರ್ಬೇಕು ತಾನೆ. ಹೌದು. ಸೊ ನಮಗೆ ನೋವು ಕೊಟ್ಟು ಹೋದಂಥವನು ನಾವು ಮಾಡಿದ ಒಂದು ಪಾಪದ ಫಲದಿಂದ ಅದು ಆಗಿರ್ಬೋದು. ಹ್ಮ್ ನಮಗೆ ಯಾರೋ ಬಂದು ಒಳ್ಳೇದು ಮಾಡಿರ್ತಕ್ಕಂಥದ್ದು ನಮ್ಮ ಪುಣ್ಯದ ಫಲದಿಂದ ಆಗಿರ್ಬೋದು, ಪಾಪ ಪುಣ್ಯ ನಂಬೋದಾದ್ರೆ ನಂಬೋದಾದ್ರೆ ಹ್ಮ್ ಆಗಿರ್ಬೋದು. ಈ ಪಾಪ ಪುಣ್ಯನೇ ನಂಬ್ತಾ ಇಲ್ಲ ನಾನು ಅಂತ ಅಂದಾಗ ಅವ್ರು ಯಾವ ರೀತಿ ಇದನ್ನ ನೋಡ್ಬೋದು? ಏನು ಈಗ ಪಾಪ ಪುಣ್ಯ ನೋಡ್ತಾ ಇದ್ದಾಗ ನನ್ಗೆ ನಾ ಪಾಪ ಮಾಡಿದ್ದಕ್ಕೆ ಪಾಪ, ಅಂತ ನಿನಗೆ ಪಾಪ ಪುಣ್ಯಗಳ ಒಂದು ಆಲೋಚನೆ ಇಲ್ಲ ಅಂತಂದರೆ ನೀನು ಲೈಫ್ನ ಕ್ಯಾಶುವಲ್ ಆಗಿ ತೊಗೊಂಡೋಗ್ತೀನಿ. ನನಗೆ ಅದೇನಿಲ್ಲಪ್ಪ ಬಂತ. ಇದು ಮನುಷ್ಯರ ಅಂತಂದಮೇಲೆ ಕೆಲವರು ಒಳ್ಳೆಯವ್ರು ಇರ್ತಾರೆ, ಕೆಲವರು ಕೆಟ್ಟವ್ರು ಇರ್ತಾರೆ. ಅವನು ಬಂದ, ಏನೋ ಹಾಕಿದ, ಟೋಪಿ ಹೋದ, ರೈಟ್. ಅವಾಗೇನು ಆಲೋಚನೆ ಮಾಡ್ತೀನಿ, ನಾನು ಕಾಶಿಯಸ್ ಆಗಿರ್ಬೇಕಾಗಿತ್ತು. ಹ್ಮ್ ಸೊ ನನ್ನ ಒಂದು, ಇವಾಗ ನನ್ನ ಯಾರೋ ಬಂದು ಮೋಸ ಮಾಡಿದ್ದಾರೆ ಅಂತಂದರೆ ತಪ್ಪು ಬರೀ ಅವನದು ಮಾತ್ರ ಅಲ್ಲ, ನಂದು ಕೂಡ. ಹೌದು. ಮೋಸ ಹೋಗಂತ ನಾನು ಏನಾದರೂ ದುರಾಸೆ ಇದ್ರೆ ತಾನೇ ಮೋಸ ಹೋಗೋದು. ಹ್ಮ್ ಈಗ ಅವನು ಬಂದ್ಬಿಟ್ಟು 10 ಲಕ್ಷ ರೂಪಾಯಿ ನೀನು ದುಡ್ಡು ಹಾಕಿಬಿಟ್ರೆ ನಿನಗೆ ಒಂದು 6 ತಿಂಗಳಲ್ಲಿ 20 ಲಕ್ಷ ಬರುತ್ತೆ ಅಂತ ಹೇಳಿದೆ. ಹ್ಮ್ ನಾನು ಅವನು ಫಸ್ಟ್ ನನ್ನ ನಂಬಿಸೋದಕ್ಕಾಗಿ ಅವನ್ನೆಲ್ಲ ಆ್ಯಕ್ಟ್ ಮಾಡಿದ್ದ ಅಂತ ಅಂದ್ಕೊಳ್ಳಿ. ನಾನು ಅದು ಏನೇ ಇರಲಿ, 10 ಲಕ್ಷ 20 ಲಕ್ಷ ಹೇಗಾಗುತ್ತೆ ಅನ್ನೋ ಆಲೋಚನೆ ನನಗೆ ಇಲ್ಲದೇ ಇದ್ದಾಗ ನನ್ನ ಆಲೋಚನೆ ಹೆಂಗಿರುತ್ತೆ? ಮೋಸದ ಆಲೋಚನೆ. ಹೌದು. ಅದು ಹೆಂಗೆ ಸಾಧ್ಯ? 10 ಲಕ್ಷ 20 ಲಕ್ಷ ಆಗೋಕ್ಕೆ ಹೆಂಗೆ ಸಾಧ್ಯ? ಸೊ ಈ ಕ್ವಶನ್ ಬಂದುಬಿಟ್ರೆ ನಾನು ಅವ್ನು ನಂಬಲ್ಲ. ನಾನು ಇಲ್ಲ ಬಿಡ್ರಿ ಸರ್, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತೀನಿ. ನಾನು ಅವ್ನು ನಂಬಿರ್ತಾನೆ. ಆದ ಕಾರಣ ನಾನು ಅದು ದುರಾಸೆ ಆದ ಕಾರಣ ಬೇರೆ ಹತ್ರ ಸಾಲ ಮಾಡ್ಕೊಂಡು ತೊಗೊಂಬರ್ತೀನಿ. ನಾನು 10 ಲಕ್ಷ ಸಾಲ ಮಾಡ್ಕೊಂಡು ತಂದು ಅಲ್ಲಿ ಹಾಕಿ ನಾನೇನು ಆಲೋಚನೆ ಮಾಡ್ತೀನಿ, 20 ಲಕ್ಷ ಬಂದ್ಬಿಡುತ್ತೆ, 10 ಲಕ್ಷ ಅವನಿಗೆ ಕೊಟ್ಬಿಡ್ತೀನಿ ಬಡ್ಡಿ ಹಾಕಿ, ನನಗೆ 10 ಲಕ್ಷ ಹೋಯ್ತು. ಇದು ಹೋಯ್ತು, ಅದು ಹೋಯ್ತು. ಸೊ ನಾನು ಯಾವುದೇ ಪಾಪ ಪುಣ್ಯಗಳ ಪುನರ್ಜನ್ಮಗಳ ಆಲೋಚನೆ ಇಲ್ಲದೆ ಇರ್ತಕ್ಕಂಥವನು ಬದುಕೋ ರೀತಿ ಇದು. ನೀನು ಇದನ್ನಾದರೂ ತೊಗೋಬೋದು. ಚಾಯ್ಸ್ ಈಸ್ ಯೋರ್ಸ್. ನಾವೀಗ ಈ ಸಂಘಟನೆಯನ್ನು ನಾವು 2 ರೀತಿಯಾಗಿ ಆಲೋಚನೆ ಮಾಡ್ಬೋದು. ಒಂದು ಕರ್ಮ ಸಿದ್ಧಾಂತದ ಆಧಾರವಾಗಿ ಒಂದು ಆಲೋಚನೆ ಮಾಡ್ಬೋದು, ಅಥವಾ ಪಾಪ ಪುಣ್ಯಗಳ ಒಂದು ಆಧಾರವಾಗಿ ಕೂಡ ಆಲೋಚನೆ ಮಾಡ್ಬೋದು. ಕರ್ಮ ಸಿದ್ಧಾಂತದ ಒಂದು ಆಧಾರವಾಗಿ ಮಾಡೋದಾದರೆ ನಾನು ಮಾಡಿದ ಕರ್ಮಗಳಿಗೆ ನಾನೇ ಜವಾಬ್ದಾರ. ಅಂದರೆ ಈಗ ಯಾರೋ ಒಬ್ಬ ಸ್ನೇಹಿತ ಬಂದ, 10 ಲಕ್ಷ ಕೊಟ್ಟರೆ ನಿನಗೆ 20 ಲಕ್ಷ ಕೊಡ್ತೀನಿ 6 ತಿಂಗಳಿಗೆ ಅಂತ ಹೇಳ್ದ. ನಾನು ದುರಾಸೆಯಲ್ಲಿ ಮಾಡಿದಂಥ ಕರ್ಮಕ್ಕೆ
ಅದರ ಕರ್ಮದ ಎಫೆಕ್ಟ್ನ ನಾನೇ ಅನುಭವಿಸ್ತೀನಿ. ಸೊ ಅಲ್ಲಿ ಯಾವ ಪಾಪ ಪುಣ್ಯಗಳು ಇಲ್ಲ ಅಂತ ಭಾವಿಸೋದಾದರೆ, ಒಂದು ವೇಳೆ ಪಾಪ ಪುಣ್ಯಗಳು ಇದೆ ಅಂತ ಭಾವಿಸೋದಾದರೆ ಅವನು ನನ್ನಿಂದ ಮೋಸ ಮಾಡ್ಕೊಂಡು ತೊಗೊಂಡೋಗಿರ್ತಕ್ಕಂಥ ದುಡ್ಡು ನಾನು ನೆಕ್ಸ್ಟ್ ಜನ್ಮದಲ್ಲಿ ನಾನು ವಾಪಸ್ ಪಡಿತೀನಿ. ಸೊ ಇಲ್ಲಿ ಎರಡು ರೀತಿಯಾಗಿ ಆಲೋಚನೆ ಮಾಡೋದಾದರೆ, ಒಂದು ಕರ್ಮ ಸಿದ್ಧಾಂತದವಾಗಿ ಆಲೋಚನೆ, ನಾನು ಈ ಎಲ್ಲ ಹೋಲ್ ಟಾಪಿಕಲ್ಲಿ ಕರ್ಮ ಸಿದ್ಧಾಂತ ಅಂತ ಮಾತಾಡೋ ಬದಲು ಪಾಪ ಪುಣ್ಯ ಅಂತ ಮಾತಾಡಿದ್ದೀನಿ. ಸ್ವಲ್ಪ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ನಾವು ಕರ್ಮ ಸಿದ್ಧಾಂತದ ಆಧಾರವಾಗಿ ನಾವು ಮಾತಾಡೋದಾದರೆ ಅದನ್ನು ಈ ಜನ್ಮದಲ್ಲಿ ಈ ಒಂದು ದೆಸೆಯಲ್ಲಿ ನಾನು ಮಾಡಿರ್ತಕ್ಕಂಥ ಯಾವುದೇ ಒಂದು ಕರ್ಮಗಳ ಫಲಗಳನ್ನು ನಾನು ಇಲ್ಲೇ ಅನುಭವಿಸ್ತೀನಿ. ಯಾಕೆಂದರೆ ನಾನು ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೆ ನಾನು ಅನ್ಕಾನ್ಷಿಯಸ್ ಆಗಿ ಮಾಡಿದಾಗ ಅದರ ಒಂದು ಎಫೆಕ್ಟ್ನ ಅನುಭವಿಸ್ತೀನಿ. ಕಾನ್ಷಿಯಸ್ ಆಗಿ ಮಾಡಿದಾಗ ಏನಾಗುತ್ತೆ, ನನಗೆ ಇದು ಬೇಡಪ್ಪ ಅಂತ ಅಂದುಕೊಂಡಾಗ ನಾನು ಅಲ್ಲೇ ನನ್ನ ಕರ್ಮ ಮುಗಿದೋಗುತ್ತೆ. ಸೊ ಆ ರೀತಿಯಾಗಿ ಒಂದು ವೇಳೆ ಪಾಪ ಪುಣ್ಯದ ಆಧಾರವಾಗಿ ಮಾಡಿದಾಗಲೂ ಇದಕ್ಕೆ ನಾನೇ ಹೊಣೆ ಆಗ್ತೀನಿ, ನಾನೇ ಜವಾಬ್ದಾರಿ ಆಗ್ತೀನಿ ಅದನ್ನು ಅರ್ಥ ಮಾಡ್ಕೋಬೇಕು. ಸೊ ನಾವು ಕರ್ಮ ಸಿದ್ಧಾಂತದ ಆಧಾರವಾಗಿ ನಾವು ಮಾತಾಡೋದಾದರೆ ಈ ಜನ್ಮದಲ್ಲೇ ಅದನ್ನು ಅನುಭವಿಸ್ತೀನಿ. ನಾನು ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅನುಭವಿಸ್ತೀನಿ. ಪಾಪ ಪುಣ್ಯದ ಆಧಾರವಾಗಿ ಮಾಡಿದಾಗಲೂ ಬ್ಯಾಲೆನ್ಸ್ ಆಗಿ ಮತ್ತೆ ಬಂದು ಕೊಡುತ್ತೆ, ನೆಕ್ಸ್ಟ್ ಅನುಭವಿಸ್ತೀನಿ. ಸೊ ಹಿಂಗಾದ್ರೂ ಹಂಗಾದ್ರೂ ಅದಕ್ಕೆ ನಾನೇ ಜವಾಬ್ದಾರಿ, ಅನುಭವಿಸಲೇಬೇಕು. ನಾವು ಬೇರೆ ದಾರಿನೇ ಇಲ್ಲ. ಹಾಗಾಗಿ ನಮ್ಮ ಜೀವನಕ್ಕೆ ನಾವು ಜವಾಬ್ದಾರಿಯನ್ನು ನಾವು ಹೊತ್ತುಕೊಂಡಾಗ ಪ್ರತಿಯೊಂದರಲ್ಲೂ ಕೂಡ ನಾವು ಕಾಶಿಯಸ್ ಆಗಿರಬೇಕು ಅಂತ ಇಷ್ಟು ವರ್ಷ ಆದಮೇಲೆ ಇವಾಗ ನನಗೆ ಜ್ಞಾನ ಬಂದಿದೆ. ಏಕೆಂದರೆ ಎಲ್ಲ ಅನುಭವಿಸಿ ಮಾಡಿ ಎಲ್ಲ ಮಾಡಬೇಕಂತ ಅಂದರೆ ಎಲ್ಲ ಜ್ಞಾನ ಬಂದ್ಬಿಟ್ಟಿದೆ ಅಂದ ತಕ್ಷಣ ನೆಕ್ಸ್ಟ್ ಅನುಭವಿಸಲ್ಲ ಅಂತ ಅಲ್ಲೇ ಏನಲ್ಲ. ನೆಕ್ಸ್ಟ್ ಮತ್ತೆ ನಾನು ಎಚ್ಚರ ತಪ್ಪಿದ್ರೆ ಮತ್ತೆ ಅನುಭವಿಸ್ತೀನಿ. ನಾನು ಎಚ್ಚರವಾಗಿರುವವರೆಗೂ ಮಾತ್ರ ಸ್ವಲ್ಪ ಜಾಗ್ರತೆ, ಹುಷಾರಾಗಿರ್ಬೇಕಪ್ಪ ಅಂತ. ಸ್ವಲ್ಪ ಎಚ್ಚರ ತಪ್ಪಿತು, ಸ್ವಲ್ಪ ದುರಾಸೆ ಬಂತು, ಸ್ವಲ್ಪ ಮಾವೆ ಕವಿತು, ಬರ್ತಾರೆ ಯಾರೋ ಉಟ್ಕೊಳ್ತಾರೆ. ಸೊ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಆ ಒಂದು ನಾಲೆಜ್ನ ಪಡ್ಕೋತಾ ಹೋಗ್ತಾ ಇದೀವಿ, ಹೈಯರ್ ಲೆವೆಲ್ಗೆ ಹೋಗ್ತಾ ಇದೀವಿ ಅಂತ ಹೇಳಿ ಅಂದಾಗ, ಸೊ ನಮ್ಮ ಒಂದು ಆಕ್ಷನ್ಸ್ ಆ ಥರ ಏನಿಲ್ಲ. ನಾಲೆಡ್ಜ್ನ ಪಡ್ಕೊಳ್ತಾ ಇದೀವಿ ಅಂತಂದರೆ ಎರಡು ರೀತಿಯ ನಾಲೆಡ್ಜ್ ಇದೆ. ಒಂದು ಪ್ರಾಪಂಚಿಕವಾಗಿರ್ತಕ್ಕಂಥ ನಾಲೆಡ್ಜ್, ನಾವು ಮೊನ್ನೆ ಮಾತಾಡಿದ್ವಿ, ಕಂಪ್ಯೂಟರ್ ನಾಲೆಡ್ಜ್ ಆಗಿರ್ಬೋದು, ಶೇರ್ಸ್ ನಾಲೆಡ್ಜ್ ಆಗಿರ್ಬೋದು, ಹಣ ಸಂಪಾದನೆ ಮಾಡೋ ನಾಲೆಡ್ಜ್ ಆಗಿರ್ಬೋದು. ಸೊ ಈ ನಾಲೆಡ್ಜ್ನ ಪಡ್ಕೊಂಡು ಆ ನಾಲೆಡ್ಜ್ ಅಂತ ಅಂದ್ಕೋಬಾರ್ದು. ಸೊ ಸ್ಪಿರಿಚುವಲ್ ಆಗಿರ್ತಕ್ಕಂಥ ನಾಲೆಡ್ಜೇ ಬೇರೆ, ಫಿಸಿಕಲ್ ಆಗಿರ್ತಕ್ಕಂಥ ನಾಲೆಡ್ಜೇ ಬೇರೆ. ಈ ಫಿಸಿಕಲ್ ವರ್ಲ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಲೆಡ್ಜ್ನ ಪಡ್ಕೊಂಡ್ರೆ ಈ ಒಂದು ಜೀವನದಲ್ಲಿ, ಈ ಒಂದು ಸ್ಪ್ಯಾನ್ ಆಫ್ ಲೈಫಲ್ಲಿ ನಾವು ಅದನ್ನು ಆ ನಾಲೆಡ್ಜಿಂದ ನಾನು ಎಂಜಾಯ್ ಮಾಡಿದ್ದೀನಿ ಅಂತ ನಾನು ತೃಪ್ತಿ ಪಡ್ತೀನಿ. ಬಟ್ ಸ್ಪಿರಿಚುವಲ್ ನಾಲೆಡ್ಜ್ ಪಡ್ಕೊಂಡ್ರೆ ಏನಾಗುತ್ತೆ, ಹೈಯರ್ ಲೆವೆಲ್ ನಾಲೆಡ್ಜ್ ಇರೋದ್ರಿಂದ ಈ ಒಂದು ಜೀವನದಲ್ಲಿ ಎಂಜಾಯ್ ಮಾಡ್ತಾ ಮುಂದಿನ ಜೀವನಕ್ಕೂ ಕೂಡ ನಾವು ಅದನ್ನು ಆ ನಾಲೆಡ್ಜ್ ಯೂಸ್ ಮಾಡ್ತೀವಿ. ಹಾಗೆ ಅದ್ರ ಜೊತೆಗೆ ನಾವು ಕಾಶಿಯಸ್ ಆಗೂ ಇರಬೇಕು ಅಂತ. ಯಾವಾಗ ಸ್ಪಿರಿಚುವಲ್ ನಾಲೆಡ್ಜ್ ಅಂದ್ರೇ ಕಾಶಿಯಸ್. ಓಕೆ, ಸ್ಪಿರಿಚುವಲ್ ನಾಲೆಡ್ಜ್ ಎಲ್ಲಿದೆ ಬರುತ್ತೆ? ಜಾಗ್ರತೆ ಅಂತ ಹೇಳ್ತೀವಿ ನಾವು. ಪ್ರತಿಯೊಂದರಲ್ಲೂ ಜಾಗೃತಿ ಆಗಿರುತ್ತೆ. ಆಡುವ ಮಾತಿನಲ್ಲಿ, ಮಾಡುವ ಆಲೋಚನೆಯಲ್ಲಿ, ಪ್ರತಿಯೊಂದರಲ್ಲೂ ಕೂಡ ನಮ್ಮ ಜಾಗೃತಿ ಆಗಿರುತ್ತೆ. ಹಾಗಾದ್ರೆ ಸ್ಪಿರಿಚುವಲ್ ನಾಲೆಡ್ಜ್ ಬರೋಕ್ಕೆ ಸಾಧ್ಯ. ಸೊ ಈ ಒಂದು ಜಾಗ್ರತೆ ನಮ್ಮಲ್ಲಿ ಇರಲಿ ಅಂತ ಹೇಳಿ ತಿಳ್ಕೊತಾ, ಸೊ ಈ ಒಂದು ಡಿಸ್ಕಷನ್ ಬಗ್ಗೆ ಒಂದು ಆಳವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥ ಭೀಮೇಶ್ ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಎಪಿಸೋಡ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.